दक्षिणामूर्तये चैव सर्वकार्यार्थसिद्धये दक्षिणामूर्तये चैव सर्वकार्यार्थसिद्धये ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಚಲ್ವ ತ್ರಿಜಗ ವಂದಿತಗೆ ಆರತಿಯ ಎತ್ತಿರೆ ಆರತಿಯ ಬೆಳಗಿರೆ ಗಜಮುಖದವಗೆ ಗಣಪಗೆ ಒಳ್ಳಿತದವಲೋ ತೆಂಗಿನಕಾಯಿ ಕಡಲೆಯೋ ಎಳ್ಳುಂಡೋಳಿಗೆ ಕಬ್ಬು ಮೇಲುವವಗೆ ಕಬ್ಬು ಮೇಲುವವಗೆ ಬೆಳ್ಳಿಯ ಹುಲಿ ಗಜ್ಜೆಗಳ ಕಟ್ಟಿ ಕುಣಿವಂತ ಒಳ್ಳಿನ ಗಣಪ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳ್ಳು ಪರಶು ಪಾಶಾಂಕುಶಧರನಿಗೆ ಹರುಷ ದೀಪಕೂತರ ಪೊರೆವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಓಂ ತೋದಿನ್ನತ ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗರಗಿ ನಾಂದಿಯೊಳು ಅರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲವೊಂದು ಪೇಳುವೆ ನೀ ಶಿವಭಕ್ತ ವೀರಮಣವೆಂಬಿ ಕಥಾಮೃತವ ಇತ್ತ ಜ್ಯೋತಿರ್ಮೇದ ಪುರದರಸ ವೀರಮಣೆ ಇತ್ತ ಜ್ಯೋತಿರ್ಮೇದ ಪುರದರಸ ವೀರಮಣಿ ಪುತ್ರನಾಗಿಯ ಹಿರಿಯ ರುಕ್ಮಾಂಗದಾಕ್ಯ ಪುತ್ರನಾಗಿಯ ಹಿರಿಯ ರುಕ್ಮಾಂಗದಾಕ್ಯ ಮತ್ತೆ ಕಿರಿಯ ಶುಭಾಂಗ ಎಂಬೀರ್ವರೋದಗಕ್ಕೆ ಭಕ್ತಿಯೊಳೊಂದು ಮಂಡಿಸುತ್ತ ಜ್ಯೋತಿರ್ಮೇಧಪುರದ ಅರಸನಾದಂತಹ ವೀರಮಣಿಯ ಮಕ್ಕಳಾದಂತಹ ನಾವು ರುಕ್ಮಾಂಗ ಹಾಗೂ ಶುಭಾಂಗ ಎಂಬ ನಾಮಧೇಯವನ್ನ ಹೊಂದಿದ್ದೇವೆ. ಹೌದಣ್ಣ. ತಮ್ಮ ಶುಭಾಂಗ, ಓ ಅಣ್ಣಯ್ಯ, ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿದಂತಹ ನಾವು ಕಲಿತಂತಹ ವಿದ್ಯೆಯನ್ನ ಉಪಯೋಗಿಸುವುದಕ್ಕಾಗಿ ಸೂಕ್ತ ಸಮಯಕ್ಕಾಗಿ ಕಾದು ನೋಡುತ್ತಾ ಇದ್ದೇವೆ. ಹೌದು ಅಣ್ಣಯ್ಯ. ನಮ್ಮ ತಂದೆಯವರು ಹಾಕಿಕೊಟ್ಟಂತಹ ಧರ್ಮ ಮಾರ್ಗದಲ್ಲಿ ನಡೆದು ಬಂದವರು ನಾವು.
ಅವರು ಹಾಕಿಕೊಟ್ಟಂತಹ ಪರಂಪರೆಯನ್ನ ನಡೆಸಿಕೊಂಡು ಬರುತ್ತಾ ಇರುವವರು ನಾವು. ಹಾಗೂ ಪರಶಿವನ ಅನುಗ್ರಹವನ್ನ ಪಡೆದಿದ್ದೇವೆ. ಹೌದು. ಮತ್ತು ಪರಶಿವನನ್ನೇ ಭಾವನನ್ನಾಗಿ ಪಡೆದಿದ್ದೇವೆ. ಹೌದು. ತಮ್ಮ ಶುಭಾಂಗ. ಓ ಅಣ್ಣಯ್ಯ, ಕ್ಷತ್ರಿಯರಾದಂತಹ ನಮಗೆ ಯುದ್ಧವೇ ಭೂಷಣ. ಹೌದು, ನಿಜವಾಗಿಯೂ ಹೌದು. ಕ್ಷತ್ರಿಯರಾದ ನಮಗೆ ಯುದ್ಧವೇ ಭೂಷಣ. ಹಾಗಂತ ಯುದ್ಧದ ನಿರೀಕ್ಷೆಯನ್ನು ಮಾಡುತ್ತಾ ಸಮಯವನ್ನು ವ್ಯರ್ಥ ಮಾಡುವುದು ಬೇಡ. ನಮ್ಮ ಉಪವನದ ಸೌಂದರ್ಯವನ್ನು ಸವಿಯೋಣ. ನಡೆಯಣ್ಣ ಅತ್ತ. ತಮ್ಮ, ಓ ಅಣ್ಣಯ್ಯ, ಮರಗಳನ್ನ ಬಿಗಿದಪ್ಪಿದ ತರುಲತೆಗಳನ್ನ ನೋಡಿದೆಯಾ? ಹೌದು. ಅನುಜಾತ ಕೇಳಮ್ಮ, ಅನುಜಾತ ಕೇಳಮ್ಮ, ಉಪವನದಿ ರಂಜಿಸುವ ಘನತರದ ಹಣ್ಣು ಫಲವನು ಕೊಯ್ವರೀಗ. ಮನದೊಳಾತುರವಿಗುದು ಏಳೆನುತ ರುಕ್ಮಾಂಗ, ಮನದೊಳಾತುರವಿಗುದು ಏಳೆನುತ ರುಕ್ಮಾಂಗ, ಏಳೆನುತ ರುಕ್ಮಾಂಗ. ವನಕ್ಕೆ ಪೊರಡನು ತೋಷದಿಂದ, ವನಕ್ಕೆ ಪೊರಟನು ತೋಷದಿಂದ. ತಮ್ಮ, ಓ ಈ ನಮ್ಮ ಉಪವನದ ಸೌಂದರ್ಯವನ್ನೊಮ್ಮೆ ಸವಿಯೋಣ. ನೋಡು ಇಲ್ಲಿ, ಈ ಮಾಮರದ ಮೇಲೆ ಕುಳಿತು ಪಂಚಮದ ಇಂಚರವನ್ನು ಹಾಡುತ್ತಿರುವ ಕೋಗಿಲೆಯನ್ನ ಕಂಡೆಯಾ? ಹೌದು ಅಣ್ಣಯ್ಯ. ಮಾತ್ರವಲ್ಲ, ಆ ತರುಲತೆಗಳಲ್ಲಿ ಅರಳಿ ನಿಂತಿರುವ ಹೂವುಗಳ ಮಕರಂದವನ್ನು ಹೀರಲು ಬರುತ್ತಿರುವ ದುಂಬಿಗಳ ಸಾಲನ್ನೊಮ್ಮೆ ನೋಡು ಅಣ್ಣ. ಹೌದು ತಮ್ಮ, ಈ ನಮ್ಮ ಉಪವನವು ಎಂಥ ಸೌಂದರ್ಯದಿಂದ ಕೂಡಿದೆಯಲ್ಲವೇ? ಹೌದು. ಈ ಸೃಷ್ಟಿಯ ಅದ್ಭುತ ಸೌಂದರ್ಯವನ್ನು ನೋಡುತ್ತಾ ನೋಡುತ್ತಾ ಸಮಯ ಸರಿದಿದ್ದೇ ತಿಳಿಯಲಿಲ್ಲ. ಹೌದು ತಮ್ಮ. ಓ ಅಣ್ಣಯ್ಯ, ನಮ್ಮ ಉಪವನದ ಮೂಲೆಯಲ್ಲೊಂದು ಅಶ್ವವು ನಿಂತಂತೆ ತೋರುತ್ತಿದೆಯಲ್ಲ? ಹೌದು ತಮ್ಮ, ಸ್ವರ್ಣಾಲಂಕೃತದಿಂದ ಕೂಡಿದಂತಹ ಈ ಅಶ್ವವನ್ನು ನೋಡಿದರೆ ಇದು ನಮ್ಮ ಜ್ಯೋತಿರ್ಮೇಧಪುರದ ಅಶ್ವದಂತೆ ತೋರುತ್ತಿಲ್ಲವಲ್ಲ? ಹೌದು. ಇಲ್ಲಿಯೇ ಚರ್ಚಿಸುವುದು ಬೇಡ. ಅತ್ತ ಸಾಗಿ ಏನೆಂಬುದನ್ನು ಪರೀಕ್ಷಿಸಿಯೇ ಬಿಡೋಣ. ತಮ್ಮ, ಓ ಅಣ್ಣಯ್ಯ, ನೋಡಲ್ಲಿ ಈ ಅಶ್ವದ ಹಣೆಯ ಮೇಲೆ ಪತ್ರವೊಂದು ಇದೆಯಲ್ಲವೇ? ಏನದು? ಸ್ವಸ್ತಿ ಶ್ರೀ ಸಾಕೇತ ಪುರಪತಿ, ಸ್ವಸ್ತಿ ಶ್ರೀ ಸಾಕೇತ ಪುರಪತಿ, ಜಗದಿ ಸಮಸ್ತರೊಡೆಯ ರಾಮನು, ಸಮಸ್ತರೊಡೆಯ ರಾಮನು. ಉತ್ತಮ ಗಯ ಮೇಧವನು ಕೈವ ದೇವ ದೇವೋತ್ತಮ ತವ ಕದಲಿ. ತಮ್ಮ, ಅಣ್ಣಯ್ಯ, ಈ ಲೇಖನದಲ್ಲಿ ಬರೆದಿದ್ದನ್ನು ನೋಡಿದರೆ ಆಶ್ಚರ್ಯವಾಗುತ್ತಿದೆ. ಏನಂತದ್ದಿದೆ? ಅಯೋಧ್ಯೆ ಅರಸನಾದಂತಹ ಶ್ರೀರಾಮ ಅಶ್ವಮೇಧ ಯಾಗವನ್ನು ಮಾಡಿದ್ದಾನಂತೆ. ಶ್ರೀರಾಮನನ್ನು ದೇವೋತ್ತಮನೆಂದು ಕರೆದಿದ್ದಾರೆ. ಈ ಅಶ್ವವನ್ನು, ಅಶ್ವಮೇಧದ ಯಾಗದ ಈ ಕುದುರೆಯನ್ನು ಕಟ್ಟಬೇಕು. ಬಲಹೀನರಾದವರು ಯುದ್ಧವನ್ನು ಮಾಡಬೇಕಂತೆ. ಇದು ಸರಿಯೇ ತಮ್ಮ? ಖಂಡಿತವಾಗಿಯೂ ಸರಿ ಇಲ್ಲ. ಶ್ರೀರಾಮನನ್ನು ದೇವೋತ್ತಮನೆಂದು ಕರೆದಿದ್ದಾರೆ. ಸಕಲ ಚರಾಚರ ಜೀವಿಗಳಲ್ಲಿಯೂ ಆ ಪರಶಿವನನ್ನೇ ಕಾಣುತ್ತಾ ಬಂದವರು ನಾವು. ಯುದ್ಧವನ್ನು ನಿರೀಕ್ಷಿಸುತ್ತಿರುವ ನಮಗೆ ಸದಾವಕಾಶವು ದೊರೆತಿದೆ. ನಾವು ಕಲಿತ ಯುದ್ಧ ವಿದ್ಯೆಯನ್ನು ಉಪಯೋಗಿಸೋಣ. ಕುದುರೆಯನ್ನು ಕಟ್ಟೋಣ. ಏನೋ ಬಲಹೀನರಾದವರು ಕಪ್ಪ ಕೊಡಬೇಕೆಂದಿದ್ದಾರೆ ಎನ್ನುತ್ತೀ ಪೊರೆಯೊಳು ಬರೆದಿಗ ಲೇಖನ, ಎನ್ನುತ್ತೀ ಪೊರೆಯೊಳು ಬರೆದಿಗ ಲೇಖನವನ್ನು ವಾಚಿಸಲಾಗ, ಲೇಖನ ವಾಚಿಸಲಾಗ. ಘನತರ ಕ್ರೋಧದಿ ರುಕ್ಮಾಂಗದ ತನ್ನನು ಜನೊಳಿಂತೆಂದ.
ಅಣ್ಣಯ್ಯ, ಕುದುರೆಯನ್ನು ಕಟ್ಟಿ ಹಾಕೋಣ, ನಡೆ. ಸರಿ ತಮ್ಮ, ತಡ ಮಾಡುವುದೇಕೆ? ಕುದುರೆಯನ್ನು ಕಟ್ಟಿ ತಂದೆಯವರಲ್ಲಿ ವಿಷಯ ತಿಳಿಸೋಣ. ನಡಿ ಅಣ್ಣಯ್ಯ. ಏನನು ಕೇಳುತ್ತಲಾಗ ಶತ್ರುಗ ಏನಲು ಕೇಳುತ್ತಲಾಗ ಶತ್ರುಗ ಇನಕುಲದ ನೃಪಧರ್ಮ ಅಹಿತರೋಳ್ ಇನಕುಲದ ನೃಪಧರ್ಮ ವಹಿತರೋ ಅನುವರಕ್ಕೆ ಸಂತಾನವಾದಿಯೋ ಅನುವರಕ್ಕೆ ಸಂತಾನವಾದಿಯೋ ಅನುಕರಿಪು ಒಳಿತೀಗಳೋ ಅನುಕರಿಪು ಒಳಿತೀಗಳೋ ಸಾವಧಾನವಾಗಿರಿ, ಸಾವಧಾನವಾಗಿರಿ. ಯಾರೂ ಗದ್ದಲ ಮಾಡುವಂತಹ ಅವಶ್ಯಕತೆ ಇಲ್ಲ. ಪರಿಸ್ಥಿತಿ ಬಿಗಡಾಯಿಸಿದೆ ಹೇಳುವಂತಹದ್ದು ನನಗೂ ಗೊತ್ತಿದೆ. ಆದರೆ ಇಂತಹ ಪರಿಸ್ಥಿತಿಯನ್ನು ಮೀರಿ ನಡೆಯುವಂತಹ ಶಕ್ತಿ ನಮ್ಮಲ್ಲಿದೆ. ನಾವು ಯಾವ ಕಾರ್ಯಕ್ಕೆ ಹೊರಟಿದ್ದೇವೆ ಹೇಳುವುದನ್ನು ನೀವೆಲ್ಲರೂ ಮನನ ಮಾಡಿಕೊಳ್ಳಿ. ಶ್ರೀರಾಮಚಂದ್ರನು ಅಶ್ವಮೇಧ ಯಾಗವನ್ನು ಯಾಕೆ ಮಾಡುತ್ತಿದ್ದಾನೆ ಹೇಳುವಂತಹದ್ದು ನಿಮ್ಮ ಮನಸ್ಸಿನಲ್ಲಿ ಬಂದಾಗ ನೀವೆಲ್ಲರೂ ಧೈರ್ಯವನ್ನು ಪಡೆದುಕೊಳ್ಳುತ್ತೀರಿ, ಧೃತಿಗೆಡಲಾರಿರಿ. ಅಶ್ವಮೇಧ ಯಾಗದ ಕುದುರೆಯ ಜವಾಬ್ದಾರಿಯನ್ನು ನನಗೆ ತಮ್ಮನಾದ ಶತ್ರುಘ್ನಿಗೆ ಅಣ್ಣನಾದ ಶ್ರೀರಾಮಚಂದ್ರನು ನೀಡಿದ್ದಾನೆ. ಅಂದರೆ ರಾಮನ ಕಾರುಣ್ಯ ಅನುಗ್ರಹ ನಮ್ಮೆಲ್ಲರ ಮೇಲಿದೆ. ಜ್ಯೋತಿರ್ಮೇಧಪುರದ ಅರಸನಾದಂತಹ ವೀರಮಣಿಯ ಮಕ್ಕಳು ಅಶ್ವಮೇಧದ ಯಾಗದ ಕುದುರೆಯನ್ನು ಕಟ್ಟಿದ್ದಾರೆ ಹೇಳುವ ವಿಚಾರ ನಿಮಗೆಲ್ಲ ತಿಳಿದಾಗ ಧೃತಿಗೆಟ್ಟಿದ್ದೀರಿ, ಧೃತಿಗೆಡದಿರಿ. ಸೂರ್ಯವಂಶದ ರಾಜನಾದಂತಹ ರಾಮಚಂದ್ರ ಪ್ರಭು ಧರ್ಮ ಸಂಸ್ಥಾಪನೆಗಾಗಿ ನಡೆಸುತ್ತಿರುವಂತಹ ಯಾಗ ಅಶ್ವಮೇಧ ಯಾಗ. ಸೂರ್ಯವಂಶದಲ್ಲಿ ಎಂತೆಂತಹ ಅರಸರು ಆಳಿ ಹೋಗಿದ್ದಾರೆ. ದೇವತೆಗಳೇ ಬಂದು ನನ್ನ ತಂದೆಯಾದಂತಹ ದಶರಥನಲ್ಲಿ ಶಂಬರಾಸುರನನ್ನು ಕೊಲ್ಲಬೇಕೆಂದು ಕೇಳಿಕೊಂಡಾಗ ಹೋಗಿ ಯುದ್ಧ ಮಾಡಿ ಶಂಬರಾಸುರನನ್ನು ಕೊಂದು ದೇವತೆಗಳನ್ನು ತೃಪ್ತಿಪಡಿಸಿದ್ದಾನೆ. ಅವರ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ರಾಮಚಂದ್ರನು ಜೊತೆಗೆ ನಾನು, ಭರತ ಮತ್ತು ಲಕ್ಷ್ಮಣರು ದೇವತೆಗಳ ಅನುಗ್ರಹದಿಂದ ಹುಟ್ಟಿದವರು. ಈಗ ಇಡೀ ಜಗತ್ತಿನಲ್ಲಿ ಕೇವಲ ಸಾಕೇತ ಮಾತ್ರ ಅಲ್ಲ, ಜಗತ್ತಿನ ಭೂಮಂಡಲದ ಸುತ್ತೆಲ್ಲವೂ ಸಹ ಪ್ರಚಲಿತಿರುವ ವಿಚಾರವೇನೆಂದರೆ ರಾಮಚಂದ್ರ ಭುವಿಗಿಳಿದ ಭಗವಂತ. ಅವನ ಅನುಗ್ರಹ ಹೊಂದಿದ್ದರೆ ಸಾಕು ಎನ್ನುವಂತಹ ವಿಚಾರ ಎಲ್ಲೆಡೆ ಇದೆ. ಈ ಅಶ್ವಮೇಧ ಯಾಗವನ್ನಾದರೂ ಯಾಗವ ಸಲುವಾಗಿ ಮಾಡುತ್ತಿದ್ದಾನೆ. ನೋಡಿ ಶ್ರೀರಾಮಚಂದ್ರನ ಘನತೆ ಏನು, ಅವನ ಭೌತಿಕ ಸ್ತರದ ಮೇಲ್ತುದಿ ಎಷ್ಟು ವಿಶಾಲವಾಗಿದೆ. ಯಾವ ಸ್ತರದಲ್ಲಿ ಯೋಚನೆ ಮಾಡುತ್ತಾನೆ. ದುಷ್ಟನಾದಂತಹ ರಾವಣನನ್ನು ಕೊಂದರೆ ಬ್ರಹ್ಮಹತ್ಯಾ ದೋಷ ಪಾಪ ನನಗೆ ತಗಲಿದೆ ಎಂದು ತಿಳಿದುಕೊಳ್ಳುವಂತಹ ಭಾವನೆ ಅವನದೇನಿದೆ ಅದು ಅವನ ವಿಚಾರದ ಉನ್ನತಿಯನ್ನು ತೋರಿಸುತ್ತದೆ. ಖಳನಾದಂತಹ ರಾವಣನನ್ನು ಕೊಲ್ಲಬೇಕೆಂದು ದೇವತೆಗಳು ಬಯಸಿದ್ದರು, ಜನರು ಬಯಸಿದ್ದರು, ಮಾನವರೆಲ್ಲರೂ ಈ ಮನುಕುಲದ ಉದ್ಧಾರಕ್ಕಾಗಿ ರಾವಣನ ವಧೆಯನ್ನು ಬಯಸಿದ್ದರು. ಇಂತಹ ಖಳನಾದಂತಹ ರಾವಣನನ್ನು ಕೊಂದಿದ್ದು ಹತ್ಯಾ ದೋಷಕ್ಕೆ ಕಾರಣವಾಗಿದೆ ಎಂದು ಯೋಚನೆ ಮಾಡಿ
ಅದರ ಸಲುವಾಗಿ ಮಹರ್ಷಿ ವಿಶ್ವಾಮಿತ್ರರ ಉಪದೇಶದಂತೆ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾನೆ. ಈ ಒಂದು ಭೂಮಂಡಲದ ಜಗತ್ತಿನ ಒಳಿತಿಗಾಗಿ ಮಾಡುತ್ತಿರುವಂತಹ ಈ ಯಾಗದ ಸಲುವಾಗಿ ನಾವೆಲ್ಲರೂ ಹೊರಟಿದ್ದೇವೆ. ನಮಗೆ ಎಂದಿಗೂ ಸಹ ವಿಘ್ನ ಬರಲಾರದು. ಯಾವುದೇ ತರಹದಂತಹ ತೊಂದರೆಗಳು ಬಂದರೂ ಸಹ ಅವುಗಳು ಕ್ಷಣ ಮಾತ್ರದಲ್ಲಿ ಸರಿಯಾಗಿ ಸಮತೋಲನದಿಂದ ಯೋಗ್ಯವಾದ ರೀತಿಯಲ್ಲಿ ಯಾಗ ಪರಿಪೂರ್ಣವಾಗುವಂತೆ ಸಂದರ್ಭಗಳು ಒದಗಿ ಬರುತ್ತದೆ. ಇದಕ್ಕೆ ಒಂದು ಉದಾಹರಣೆಯು ನಿಮ್ಮೆಲ್ಲರ ಎದುರಿಗೆ ಇದೆ. ಈ ಅಶ್ವಮೇಧ ಕುದುರೆ ಬರುತ್ತಿದ್ದಾಗ ಒಂದು ತೊರೆಯ ಅಂಚಿನಲ್ಲಿ ನೀರನ್ನು ಕುಡಿಯುತ್ತಿದ್ದಾಗ ತತ್ಕ್ಷಣ ನಾಪತ್ತೆಯಾಗಿತ್ತು. ಕಾಣೆಯಾದಂತಹ ಆ ಅಶ್ವವನ್ನು ಹುಡುಕಿ ನಾವು ಹೋದದ್ದು ಎಲ್ಲಿಗೆ? ಪಾತಾಳ ಲೋಕಕ್ಕೆ ಹೋದೆವು. ಅಲ್ಲಿ ಕಂಡಿತು ಅಶ್ವ. ಮಾರೀಚನ ಮಗಳಾದಂತಹ ಯೋಗಿನಿ ಅಶ್ವವನ್ನು ಕದ್ದೊಯ್ದಿದ್ದಳು. ಆದರೆ ಅದರ ಪರಿಣಾಮ ಏನಾಯಿತು? ನಾವು ಹೋಗಿ ಆ ರಾಮಚಂದ್ರಮ ಯಾವ ಸಲುವಾಗಿ ಯಜ್ಞವನ್ನು ಮಾಡುತ್ತಿದ್ದಾನೆ, ಯಾಕೆ ಈ ಅಶ್ವ ಬಂದಿದೆ ಅಂದಾಗ, ರಾಮನ ಅನುಗ್ರಹಕ್ಕಾಗಿ ನಾನು ಅಶ್ವವನ್ನು ಕದ್ದಿದ್ದೇನೆ ಎಂದು ಹೇಳಿ ಅಶ್ವವನ್ನು ನಮಗೆ ನೀಡಿದ್ದಲ್ಲದೆ ಗುರುತರವಾದಂತಹ ಶಸ್ತ್ರವನ್ನು, ಯೋಗಿನಿ ಶಸ್ತ್ರವನ್ನು ನನಗೆ ದಯಪಾಲಿಸಿದ್ದಾಳೆ. ಮುಂದೆಂದಾದರೂ ಉಪಯೋಗಕ್ಕೆ ಬಂದೀತು ಎಂದು. ಆದ್ದರಿಂದ ನಾವು ಮಾಡುತ್ತಿರುವಂತಹ ಕೆಲಸದ ಮಧ್ಯೆ ಯಾವುದೇ ವಿಘ್ನ ಬಂದರೂ ಸಹ ಶ್ರೀರಾಮನ ಅನುಗ್ರಹದಿಂದ ಆ ವಿಘ್ನಗಳೆಲ್ಲವೂ ನಮಗೆ ಅನುಕೂಲಕರವಾದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡುವುದು ನಮ್ಮೆಲ್ಲರ ವಿಶ್ವಾಸವಾಗಿರಬೇಕು. ಆದ್ದರಿಂದ ನೀವ್ಯಾರೂ ಹೆದರದಿರಿ. ಜ್ಯೋತಿರ್ಮೇಧ ಪುರದ ಅರಸನಾದಂತಹ ವೀರಮಣಿಯ ಮಕ್ಕಳು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ದಾರೆ. ತಿಳಿದಿದ್ದಾರೋ ತಿಳಿಯದೇ ಮಾಡಿದ್ದಾರೋ, ಯಾಕೆಂದರೆ ಅವರು ಮಕ್ಕಳು. ಇದನ್ನು ನಾವು ಅರಿಯೆವು. ಇಂತಹ ಸಂದರ್ಭದಲ್ಲಿ ಜ್ಯೋತಿರ್ಮೇಧದ ಮೇಲೆ ಯುದ್ಧವನ್ನು ಸಾರುವುದು ತರವಲ್ಲ. ಯಾವ ವಿಧಾನವನ್ನು ನಾವು ಅನುಸರಿಸಬೇಕು ಹೇಳುವುದಕ್ಕೆ ನಮ್ಮ ಅಣ್ಣನೇ ನಮಗೆ ಒಂದು ಉದಾಹರಣೆಯಾಗಿದ್ದಾನೆ, ನಡತೆಯಲ್ಲಿ ಉದಾಹರಣೆಯಾಗಿದ್ದಾನೆ. ರಾಮಚಂದ್ರನು ಖಳನಾದಂತಹ ರಾವಣನಲ್ಲಿ ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ಮಾತ ಸೀತಾದೇವಿಯನ್ನು ಕದ್ದೊಯ್ದಂತಹ ರಾವಣನನ್ನು ವಧಿಸುವುದನ್ನು ಬಿಟ್ಟು ಮೊದಲು ಅಂಗದನನ್ನು ಸಂಧಾನಕ್ಕಾಗಿ ಕಳಿಸಿಕೊಟ್ಟ. ಯಾಕೆ? ಯುದ್ಧವು ಘನಘೋರವಾದಂತಹ ಕೃತ್ಯಕ್ಕೆ ಕಾರಣವಾಗುತ್ತದೆ. ಅದಕ್ಕಿಂತ ಮೊದಲು ಸಾಮದ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು, ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬೇಕು. ಹಾಗಾದರೆ ಈ ಸಂಧಾನವನ್ನು ಮಾಡುವಂತಹ ವ್ಯಕ್ತಿ ಹೇಗಿರಬೇಕು? ವ್ಯಕ್ತಿಯ ದಾರ್ಷ್ಟ್ಯತೆ ಏನಿರಬೇಕು? ದೃಢತೆ ಏನಿರಬೇಕು? ಮಾನಸಿಕ ಸ್ಥಿತಿ ಏನಿರಬೇಕು? ನಮ್ಮಲ್ಲಿ ಅಂತಹ ವ್ಯಕ್ತಿಗಳ ಕೊರತೆ ಇಲ್ಲ. ಸಂಧಾನ ಮಾಡುವಂತಹ ವ್ಯಕ್ತಿ ಯಾವತ್ತೂ ಸಹ ಎಲ್ಲ ವಿಚಾರಗಳನ್ನು ತಿಳಿದಿರಬೇಕು. ಜೊತೆಯಲ್ಲಿ ಯಾವ ಉದ್ದೇಶಕ್ಕಾಗಿ ಕಾರ್ಯಕ್ಕೆ ಅಡೆತಡೆ ಉಂಟಾಗಿದೆ ಹೇಳುವುದನ್ನು ಅರ್ಥೈಸಿಕೊಂಡು ಉದ್ದೇಶವನ್ನು ಎದುರಿಗಿರುವ ವ್ಯಕ್ತಿಗೆ ಸ್ಪಷ್ಟವಾಗಿ ತಿಳಿ ಹೇಳಬೇಕು. ಅಂದಾಗ ಸಂಧಾನ ಸಾಧ್ಯವಾಗುತ್ತದೆ. ಶ್ರೀರಾಮನ ಉದ್ದೇಶವನ್ನು ಸ್ಪಷ್ಟವಾಗಿ ಅಷ್ಟೇ ಯೋಗ್ಯವಾಗಿ ಅರ್ಥೈಸಿಕೊಂಡಂತಹ ವ್ಯಕ್ತಿ ನಮ್ಮಲ್ಲಿದ್ದಾನೆ. ರಾಮನ ಕುರಿತಾಗಿ ಭಕ್ತಿ ಭಾವವನ್ನೇ ಹೊಂದಿ ಶ್ರೀರಾಮಚಂದ್ರನನ್ನು ತನ್ನ ಹೃದಯದಲ್ಲೇ ಇರಿಸಿಕೊಂಡಂತಹ ಆಂಜನೇಯ ಮರುತ ಪುತ್ರ ನಮ್ಮಲ್ಲಿದ್ದಾನೆ. ಅವನನ್ನು ಈ ಸಂದರ್ಭದಲ್ಲಿ ಕರೆಯುತ್ತೇನೆ. ಮರುತ ಸುತ ಬಾ ಚತುರ ನೀನಹೇ, ಮರುತ ಸುತ ಬಾ ಚತುರ ನೀನಗೆ, ತೆರಳು ಸಂಧಾನಕ್ಕೆ ತೆರಳು ಸಂಧಾನಕ್ಕೆ, ನೃಪನೊಡನರುಹು ತೆರಳು ಸಂಧಾನಕ್ಕೆ, ನೃಪನೊಡನರುಹು
ತುರಗವ ಬಿಟ್ಟು ಕಪ್ಪವ ನೀಯದಿರಲವನು ಆ ಚತುರಮತಿಯಾದಂತಹ ಮರುತ ಸುತನೇ, ಶತ್ರುಘ್ನ ದೇವ, ಈ ಒಂದು ಸಂದರ್ಭದಲ್ಲಿ ನಿನ್ನನ್ನು ನನ್ನ ಬಳಿಗೆ ಕರೆದುಕೊಳ್ಳುವಂತಹ ಅನಿವಾರ್ಯತೆ ನನಗೆ ಉಂಟಾಗಿದೆ. ಹಾ, ನಿನಗೆ ತಿಳಿದಂತೆ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡುವಂತಹ ಭಾಗ್ಯ ನಿನಗೆ ಲಭಿಸಿತು. ಹಾ, 14 ವರ್ಷ ಸೇವೆಯನ್ನು ಮಾಡುವಂತಹ ಭಾಗ್ಯ ಲಕ್ಷ್ಮಣನಿಗೆ ಬಂದೊದಗಿತು. ಹಾಗೆ ರಾಮ ಪಾದುಕಿಯನ್ನು ತಂದು ಅಯೋಧ್ಯೆಯಲ್ಲಿ ಇರಿಸಿ ರಾಮನ ಹೆಸರಿನಲ್ಲಿ ರಾಮನ ಹೇಳಿಕೆಯಂತೆಯೇ ರಾಜ್ಯಭಾರ ಮಾಡಿ ರಾಮನ ಸೇವೆಯನ್ನು ಮಾಡುವಂತಹ ಭಾಗ್ಯ ಅಣ್ಣ ಭರತನಿಗೆ ಲಭಿಸಿತು. ಹಾ, ಈ ಯಾವುದೇ ಭಾಗ್ಯ ಅವೆಲ್ಲರ ಜೊತೆಯಲ್ಲಿ ನಾವು ಸಂವಾದಿಯಾಗಿದ್ದರೂ ಸಹ ನನಗೆ ನಿರ್ದಿಷ್ಟವಾಗಿ ಲಭಿಸಿದ್ದಿಲ್ಲ. ಹಾ, ಈ ಸಂದರ್ಭದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ನನ್ನಣ್ಣ ಹಾ, ರಾಮಚಂದ್ರಮನು ತೀರ್ಮಾನ ಮಾಡಿದಾಗ ಅಶ್ವಮೇಧ ಕುದುರೆಯ ಅದರ ಜೊತೆಯಲ್ಲಿ ಹೋಗಿ ಸೇನಾಧಿಪತ್ಯವನ್ನು ವಹಿಸಿ ಹಾ, ಕಾರ್ಯವನ್ನು ಮಾಡಬೇಕೆಂದು ಹೇಳಿದಾಗ ಮನ ತುಂಬಿ ಸಂತೋಷವನ್ನು ಪಟ್ಟೆ. ಶ್ರೀರಾಮಚಂದ್ರಮನ ಸೇವೆ ಮಾಡುವಂತಹ ಭಾಗ್ಯ ಹಾ, ನನಗೆ ಲಭಿಸಿತಿಲ್ಲ ಎಂದು ಆ ಸಂದರ್ಭದಲ್ಲಿ ನನ್ನಣ್ಣ ಹೇಳಿದಂತಹ ಮಾತಿದು. ಶತ್ರುಘ್ನ, ಯಾವುದೇ ಸಂದರ್ಭದಲ್ಲೂ ಹೆದರಬೇಡ. ಹಾ, ನಿನ್ನ ಜೊತೆಯಲ್ಲಿ ಮರುತ ಸುತನಾದಂತಹ ಹನುಮಂತನನ್ನು ಕಳಿಸಿಕೊಡುತ್ತಿದ್ದೇನೆ. ಆ ಧೈರ್ಯದಿಂದಲೇ ಮುನ್ನಡೆದು ಬರುತ್ತಿದ್ದೇನೆ. ಹಾ, ಮಧ್ಯ ಸಾಕಷ್ಟು ವಿಘ್ನಗಳು ಒದಗಿ ಬಂದರೂ ಸಹ ಅವೆಲ್ಲವೂ ಸಹ ಶ್ರೀರಾಮನ ಅನುಗ್ರಹದಿಂದ ಪರಿಹಾರವಾದವು. ಹಾ, ಆದರೆ ಈಗೊಂದು ವಿಘ್ನ ಏನಾಯ್ತು? ಎದುರಿಗೆ ಬಂದಿದೆ. ಈಗ ನಾವಿರುವಂತಹ ಸ್ಥಳ ಜ್ಯೋತಿರ್ಮೇಧಪುರ. ಹಾ, 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 ಹಾ. ಈ ಪುರದ ಅರಸು ವೀರಮಣಿ. ಹೆಸರಿಗೆ ತಕ್ಕಂತೆ ವೀರನೂ ಹೌದು. ಹಾ, ಹಾಗೆ ಧರ್ಮದ ವಿಚಾರದಲ್ಲಿ ಮಣಿಯಂತೆ ಪ್ರಕಾಶಿಸುತ್ತಿರುವಂತಹ ವ್ಯಕ್ತಿ. ಶಿವನ ಮಹಾನ್ ಭಕ್ತ ಎಂದು ನಾನು ಕೇಳಿದ್ದೇನೆ. ಹಾ, ಶಿವನನ್ನೇ ತನ್ನಳಿಯನನ್ನಾಗಿ ಪಡೆದಿದ್ದಾನೆ ಹೇಳುವಂತಹ ವಿಚಾರವನ್ನು ಕೇಳಿದ್ದೇನೆ. ಓಹೋ, ಅಂತಹ ಭಕ್ತನಾದಂತಹ ವೀರಮಣಿ ಈಗ ನಮ್ಮ ಯಜ್ಞದ ಕುದುರೆಯನ್ನು ಕಟ್ಟಿದ್ದಾನೆ. ಅಂದರೆ ಅವನ ಮಕ್ಕಳು ಅದನ್ನು ಕಟ್ಟಿದ್ದಾರೆ. ನಮ್ಮ ಅಶ್ವಮೇಧದ ಕುದುರೆಯನ್ನು ಕಟ್ಟಿದ್ದಾರೆ. ಹಾಗಿದ್ರೆ ತಡ ಯಾಕೆ? ಆದರೆ ಕಟ್ಟಿದ ಅವನನ್ನು ಹೆಡೆ ಮುರಿದು ಕಟ್ಟಬೇಕಾದದ್ದು ನಮ್ಮ ಕರ್ತವ್ಯ ತಾನೆ. ಸೂರ್ಯವಂಶದಲ್ಲಿ ಹುಟ್ಟಿದಂತಹ ನಾವು ಹಾ, ಯಾವತ್ತೂ ಸಹ ಧರ್ಮದ ದಾರಿಯಲ್ಲಿ ಮುನ್ನಡೆಯುತ್ತಾ ಬಂದವರು. ಯುದ್ಧವನ್ನು ನೇರವಾಗಿ ನಾವು ಹಾ, ಘೋಷಿಸಬಹುದು. ಹಾ, 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 ಹಾ. ಆದರೆ ಹಾ, ಧರ್ಮಿಷ್ಠನಾದಂತಹ ವೀರಮಣಿಯ ವಿರುದ್ಧ ನಾವು ಹೋರಾಡುವುದು ಎಷ್ಟು ಸಮ್ಮತ? ಏನು ತಿಳುವಳಿಕೆಯ ಈಗ ಹೋರಾಟ ಬೇಡ ಅಂದ್ರೆ ಮತ್ತೊಂದು ಮಾರ್ಗ ಬೇಕಲ್ಲ. ಯಾವ ಮಾರ್ಗವನ್ನು ಅನುಸರಿಸೋಣ? ಧರ್ಮ ಹೇಳುತ್ತದೆ, ಹಾ, ಸಾಮದಿಂದ ಮೊದಲು ನೋಡು, ಹಾ, ದಾನದಿಂದ ನೋಡು, ಹಾ, ನಂತರ ದುರ. ಹಾ. ಇವೆಲ್ಲವನ್ನೂ ನಾವು ಬಳಸಬೇಕಾದದ್ದು ಧರ್ಮಿಷ್ಠರಾದಂತಹ ರಾಮಚಂದ್ರನ ಅನುಯಾಯಿಗಳಾದಂತಹ ಅವನ ಸೇವೆ ಮಾಡುತ್ತಿರುವಂತಹ ನಮ್ಮ ಕರ್ತವ್ಯವಾಗುತ್ತದೆ. ಸಾಮ, ದಾನ, ಭೇದ, ದಂಡ ಅಂತ 4 ಚತುರೋಪಾಯಗಳಿದ್ದಾವೆ ಅನ್ನೋದು ನಾವು ಕೇಳಿದ್ದೇವೆ. ಈಗ ನಾವು ಯಾವುದನ್ನು ಪಾಲಿಸೋಣ ಅಂತ ನೀವು ಹೇಳಿದ್ರೆ ಅರೆ ಕ್ಷಣದಲ್ಲಿ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಧರ್ಮವನ್ನೇ ಪಾಲಿಸುತ್ತಿರುವಂತಹ ವೀರಮಣಿ ಯಾವ ಕಾರಣಕ್ಕಾಗಿ ಈ ಕುದುರೆಯನ್ನು ಕಟ್ಟಿದ್ದಾನೆ, ಯಜ್ಞದ ಕುದುರೆಯನ್ನು ಕಟ್ಟಿದ್ದಾನೆ, ಅವರಿಗೆ ಈ ಯಜ್ಞವನ್ನು ಯಾವ ಕಾರಣಕ್ಕಾಗಿ ಮಾಡುತ್ತಿದ್ದಾರೆ ಹೇಳುವಂತಹ ವಿಚಾರ ಸರಿಯಾಗಿ ಅರ್ಥ ಆಗಿದೆಯೋ ಇಲ್ಲವೋ, ರಾಮಚಂದ್ರ ಯಾವ ಧರ್ಮ ಸ್ಥಾಪನೆಗಾಗಿ ಈ ಯಜ್ಞವನ್ನು ನಡೆಸುತ್ತಿದ್ದಾನೆ ಇದು ಅವನಿಗೆ ಅರ್ಥ ಆಗಿದೆಯೋ ಇಲ್ವೋ ಈ ವಿಚಾರ ನಮಗೆ ಗೊತ್ತಿಲ್ಲ. ಅವನಿಗೆ ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ಅವನು ನಮ್ಮ ಕುದುರೆಯನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು
ಈ ಒಂದು ಧರ್ಮ ಕಾರ್ಯಕ್ಕೆ ಸಹಭಾಗವತ್ವವನ್ನು ಹೊಂದಬಹುದು. ಒಂದೊಮ್ಮೆ ಹೊಂದದಿದ್ದರೆ ದೂರಕ್ಕೆ ತಯಾರಾಗಬೇಕಾಗುತ್ತದೆ. ಅದರ ಜೊತೆಗೆ ಅವನು, ಅವನ ಮಕ್ಕಳು, ಅವನ ಕುಟುಂಬದವರು, ಅವನ ಸೈನ್ಯದವರು ನಾಶ ಹೊಂದುತ್ತಾರೆ. ಈ ವಿಚಾರವನ್ನು ಅವನಿಗೆ ತಿಳಿ ಹೇಳಬೇಕು. ಭಯವನ್ನು ಹುಟ್ಟಿಸಬೇಕೆಂದಲ್ಲ, ಭಯದ ಹೊರತಾಗಿ ತಿಳುವಳಿಕೆ ನೀಡಬೇಕು. ಸ್ಪಷ್ಟ ಆಯ್ತು ನನಗೆ. ಈ ರೀತಿಯಲ್ಲಿ ಅವನಿಗೆ ತಿಳುವಳಿಕೆ ಹೇಳುವಲ್ಲಿ ಯೋಗ್ಯನಾದ ವ್ಯಕ್ತಿ ನೀನಿದ್ದಿ. ಯಾಕೆಂದರೆ ನೀನು ಚತುರಮತಿ. ನೀನು ಎಲ್ಲ ಸಂದರ್ಭದಲ್ಲೂ ಸಹ ರಾಮಚಂದ್ರನನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಮುನ್ನಡೆಯುವಂತಹ ಶಕ್ತಿ ನಿನ್ನಲ್ಲಿದೆ. ಆದ್ದರಿಂದ ಈ ಒಂದು ಸಂಧಾನ ಕ್ರಿಯೆಯನ್ನು ಮಾಡಬಲ್ಲೆಯ? ದೇವಾ, ಅಷ್ಟು ಅನ್ನದೆ ಅಷ್ಟೆಂದೆನು ತಲಿ ಮಾರುತಿ, ಅಷ್ಟೆಂದೆನು ತಲಿ ಮಾರುತಿ, ಶತ್ರುಘ್ನಿಗಭಿವಂದಿಸಿ ಜಮದಿಯು ಹೊರಡುತ್ತ ಶತ್ರುಘ್ನ ದೇವ, ನಿನ್ನಾಜ್ಞೆ ಬೇರೆ ಅಲ್ಲ, ರಾಮನಾಜ್ಞೆ ಬೇರೆ ಅಲ್ಲ. ನೀನು ರಾಮ ಈರುವರು ಒಂದೇ ಎಂದು ಪರಿಭಾವಿಸಿದವನು ನಾನು. ಹಾಗಾಗಿ ನಿನ್ನ ಪಾದಗಳಿಗೆ ವಂದಿಸ್ತೇನೆ. ಅಷ್ಟು ನೀನು ಹೇಳಿದ ಕೆಲಸವನ್ನು ಮಾಡಿ ಮುಗಿಸ್ತೇನೆ. ನೇರವಾಗಿ ವೀರಮಣಿ ಆಸ್ಥಾನಗಳಿಗೆ ಸಾಕ್ತೇನೆ. ಶ್ರೀರಾಮ ಜಯ ರಾಮ ಜಯ ರಾಮ, ರಘುರಾಮ ಜಯ ರಾಮ, ರಘುರಾಮ. ಶ್ರೀರಾಮ ರಘುರಾಮ ಜಯ ರಾಮ ಜಯ ರಾಮ ಜಯ ರಾಮ, ರಾಮ 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 ರಾಮ. ನೇರವಾಗಿ ವೀರಮಣಿ ಆಸ್ಥಾನವನ್ನೇ ಸೇರ್ತೇನೆ. ವೀರಮಣಿಯ ಸ್ಥಾನದೇ ಮಾರುತಿಯು ಬರೆ ಕಾಣುತ್ತ, ಬಂದನಿವ ಯಾರೆಂದು ಬೆರಗಾಗುತ್ತ, ಬಂದನಿವ ಯಾರೆಂದು ಬೆರಗಾಗುತ್ತ. ಈ ಜ್ಯೋತಿರ್ಮೇಧಪುರವೆಂಬ ರಾಜ್ಯದ ದೊರೆಯಾದ ವೀರಮಣಿ ಒಡ್ಡೋಲಗವನ್ನ ಇತ್ತಿದ್ದೇನೆ. ಸಂದರ್ಭ ಹೇಗೆ? ಮನುಷ್ಯ ಸಾಮಾನ್ಯವಾಗಿ ಪುರುಷಾರ್ಥಗಳ ಸಾಧನೆಗಾಗಿ ಯಾವಾಗಲೂ ತನ್ನ ಗುರಿಯನ್ನ ಇಟ್ಟಿರ್ತಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು. ಇದಕ್ಕಾಗಿ ಒಂದು ಬೇಕಾದದ್ದು ಧರ್ಮ, ಅರ್ಥ, ಕಾಮಕ್ಕಾಗಿ ಸಹಚರೇ. ಧರ್ಮಪತ್ನಿ ಯಾರಿಗೆ ಈ ವಿಷಯದಲ್ಲಿ ಸಹಕರಿಸುತ್ತಾಳೆಯೋ ಆತ ಈ ಧರ್ಮ, ಅರ್ಥ, ಕಾಮಗಳೆಂಬ 3 ಪುರುಷಾರ್ಥಗಳ ಸಾಧನೆಯಲ್ಲಿ ಖಂಡಿತವಾಗಿಯೂ ಸಫಲನಾಗ್ತಾನೆ. ಹಾಗೆ ಈ ವೀರಮಣಿಗೆ ಈ 3 ವಿಷಯದಲ್ಲಿ, ಧರ್ಮ, ಅರ್ಥ, ಕಾಮದಲ್ಲಿ ಸಹಚರೆಯಾಗಿ ಸಿಕ್ಕಂತಹ ಸಹಧರ್ಮಿ 2 ಮಕ್ಕಳು, ಗಂಡು ಮಕ್ಕಳು ಹುಟ್ಟಿದ್ದಾರೆ. ಕೀರ್ತಿಯನ್ನ ತರುವಂತಹ 2 ಗಂಡು ಮಕ್ಕಳು, ರುಕ್ಮಾಂಗ ಹಾಗೂ ಶುಭ್ರಾಂಗ. ಇಷ್ಟೇ ಅಲ್ಲ, ಏನು ಕೊನೆಯದಾದಂತಹ ಧರ್ಮ ಮೋಕ್ಷವನ್ನ ನಾವು ಸಂಪಾದಿಸಬೇಕೆಂಬಂತಹ ಗುರಿಯನ್ನು ಇಡ್ತೇವೋ ಆ ಪುರುಷಾರ್ಥದ ಸಾಧನೆ ಅಷ್ಟು ಸುಲಭವಲ್ಲ. ಭಕ್ತಿ ಮಾರ್ಗ ಬೇಕು, ಇಲ್ಲ ವೀರ ಮಾರ್ಗ ಬೇಕು. ನಮಗೆ ನಮ್ಮ ಭಾಗ್ಯ ಏನು ಹೇಳೋಣ. ನನ್ನ ಮಗಳಾದಂತಹ ಇಕ್ಷುಮತಿ ಆ ಪರಶಿವನ ಕುರಿತು ತಪಸ್ಸನ್ನ ಮಾಡಿ ಶಿವನನ್ನ ಪ್ರತ್ಯಕ್ಷ ಮಾಡಿಕೊಂಡಿದ್ದಾಳೆ. ಪ್ರತ್ಯಕ್ಷನಾಗಿರ್ತಕ್ಕಂಥ ಶಿವನಲ್ಲಿ ಯಾವ ವರ ಬೇಕು ಎಂಬುದಾಗಿ ಕೇಳಿದಾಗ ಆ ನನ್ನ ಮಗಳು ಸುಪುತ್ರಿ ಶಿವನಲ್ಲಿ ಅದೋ ಇದೋ ವರವನ್ನು ಕೇಳಲಿಲ್ಲ. ದೇವ ನೀನೇ ಪತಿಯಾಗಬೇಕು ಎಂಬ ಅದ್ಭುತವಾದಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ದಾಳೆ. ನನ್ನ ಮಗಳ ಅಪ್ರತಿಮ ತಪಸ್ಸಿಗೆ ಮೆಚ್ಚಿದಂತಹ ಶಿವ, ಆ ಪರಶಿವ ಆ ನನ್ನ ಮಗಳ ಮಾತಿಗೆ ಒಪ್ಪಿ ಪಾಣಿಗ್ರಹಣವನ್ನು ಮಾಡಿಕೊಂಡಿದ್ದಾನೆ. ಇಷ್ಟೇ ಅಲ್ಲ, ಈ ನಮ್ಮ ಪುರದಲ್ಲಿ ನೆಲೆಸುವುದಾಗಿ
ಆ ನೆಲೆಗೊಂಡು ಈ ಪುರಕ್ಕೆ ಯಾವಾಗ ಬೇಕೋ ಆ ರೀತಿಯಲ್ಲಿ ಭದ್ರತೆಯನ್ನು ಒದಗಿಸುವಂತಹ ಆ ಮುಕ್ಕಣ್ಣ ನಮ್ಮ ಪಾಲಿಗೆ ಎಲ್ಲ ರೀತಿಯಿಂದಲೂ ದೇವರ ದೇವ ಪರಶಿವ. ಅವನನ್ನು ಪೂಜಿಸುತ್ತಾ ಓಂ ನಮಃ ಶಿವಾಯ ಎಂಬುದಾಗಿ ಹಗಲಿರುಳು ನೆನೆಯುತ್ತಾ ಧರ್ಮದ ಹಾದಿಯಲ್ಲಿ ರಾಜ್ಯಾಡಳಿತವನ್ನು ಮಾಡಿಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಸಾಕೇತಪುರದ ಅರಸು ರಾಮನ ಅಶ್ವಮೇಧ ಯಾಗದ ಕುದುರೆ ನಮ್ಮ ಉದ್ಯಾನವನದಲ್ಲಿ ಸಿಕ್ಕಾಗ ಮಕ್ಕಳಾದಂತಹ ರುಕ್ಮಾಂಗ ಶುಭಾಂಗರು ಹಣೆಯ ಮೇಲೆ ನಾವು ಲಿಖಿತವನ್ನು ಪರಿಶೀಲಿಸಿ ಏನಿದು ಸಾಕೇತಪುರದ ಅರಸು ರಾಮನ ಅಶ್ವಮೇಧ ಯಾಗದ ಕುದುರೆ 14 ಲೋಕಗಳನ್ನು ತನ್ನ ತಾನೇ ಒಡೆಯ ಎಂಬುದಾಗಿ ಭಾವಿಸಿರುವಂತಹ ಆ ರಾಮನ ಕುದುರೆ, ಇದನ್ನು ಬಲ್ಪುಳ್ಳವರು ಕಟ್ಟುವುದು. ಯಾರಲ್ಲಿ ಬಲ ಉಂಟು ಅವರು ಕಟ್ಟಬೇಕು, ಬಲ ಇಲ್ಲದಿದ್ದವರು ಕಟ್ಟಬಾರದು. ಕರವನ್ನು ಕೊಟ್ಟಬೇಕು. ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ಆ ಯಾಗದ ಕುದುರೆಯೊಡನೆ ಬಂದಂತಹ ಸೇನಾನಿಯ ಹಿಂದೆ ನಾವು ಸಾಗಬೇಕಂತೆ. ಅದಕ್ಕೆ ಒಪ್ಪಲಿಲ್ಲ ನನ್ನ ಮಕ್ಕಳು. ಬಳಿರೆ ನಮ್ಮ ಮಕ್ಕಳು ಕಟ್ಟಿ ಹಾಕಿದ್ದಾರೆ ಕುದುರೆಯನ್ನ, ಬಂದು ವರದಿ ಮಾಡಿದ್ದಾರೆ. ಅವರಿಗೆ ನಾನು ಶಹಬಾಸ್ ಅಂತ ಹೇಳಿದ್ದೇನೆ. ಏನಿದು ಈ ಸಂದರ್ಭದಲ್ಲಿ ಒಡ್ಡೋಲಗವನ್ನು ಕೊಟ್ಟಂತಹ ಯಾರದು ಬರ್ತಾ ಇದ್ದವರು, ಯಾರದು ಆಸ್ಥಾನವನ್ನ ಸೇರಿ ನೇರವಾಗಿ ಬರ್ತಾ ಇದ್ದಾರಲ್ಲ. ಜ್ಯೋತಿರ್ಮಯದ ಈ ಸಭೆಯನ್ನು ಹೊಕ್ಕಿದ್ದೇನೆ. ನನ್ನನ್ನು ಮಾತನಾಡಿಸುವ ಹಾಗೆ ಕಾಣುವುದಿಲ್ಲ. ಬಹುಶಃ ಮಾತನಾಡಿಸುವ ಸ್ವಭಾವದವರಿಲ್ಲ ಅಲ್ಲ ಅನ್ನೋದು ಸ್ಪಷ್ಟ ಆಯಿತು. ಮಾತನಾಡಿಸದೆ ಹೋದ್ರು ಒಂದು ಆಸನ ಕೊಡುವ ಮನೋಭೂಮಿಕೆಯೂ ಅವರದ್ದು ಇಲ್ಲ ಅನ್ನೋದು ನನಗೆ ಕಂಡು ಬರ್ತಾ ಉಂಟು. ಇನ್ನು ತಡ ಮಾಡುವುದು ಯಾಕೆ? ನಮಗೊತ್ತಿಲ್ವ ಆಸನ ಮಾಡಿಕೊಳ್ಳಿಕ್ಕೆ? ರಾವಣನ ಆಸ್ಥಾನದಲ್ಲಿಯೇ ಅವನಿಗಿಂತ ಎತ್ತರದಲ್ಲಿ ಕುಳಿತವನು ನಾನು. ಮಂಗಗಳಿಗೆ ಬೇರೆ ಆಸನ ಬೇಕು. ಈ ವಾಲವನ್ನೇ ಆಸನ ಮಾಡಿಕೊಳ್ತೇನೆ, ಬಾಲವನ್ನೇ ಆಸನ ಮಾಡಿಕೊಳ್ತೇನೆ. ನೋಡಿ, ಇವನಿಗಿಂತಲೂ ಎತ್ತರದಲ್ಲಿ ಬಾಲವನ್ನು ಸುತ್ತಿ ಸುತ್ತಿ ಕುಳಿತುಕೊಳ್ತೇನೆ. ಸ್ಪಷ್ಟವಾಗಿ ಹೋಯ್ತಲ್ಲ ಬಂದವನು ಯಾರು ಅಂತ. ತರುಚರನು ಇವನು, ತರುಚರನು ಇವನೆನ್ನುತ್ತಲೇ, ತರುಚರನು ಇವನೆನ್ನುತ್ತಲಿ ಮನ್ನಿಸದೆ ಇರಲು ವಾಲಾಸನದಲ್ಲಿ, ಮನ್ನಿಸದೆ ಇರಲು ವಾಲಾಸನದಲ್ಲಿ ಧರಣಿ ಪಾಲನ ಇದಿರಳು ಮಂಡಿಸಿದ ಮರುತಾತ್ಮೋದಳು. ಮುಂದೆ ಬರುತ್ತಿರುವಂತಹ ಈ ವಿಚಿತ್ರವಾದಂತಹ ಆ ತರುಚರನ ರೀತಿಯನ್ನ ನಾನು ಕಂಡೆ. ಬಾಲ ಉಂಟು, ಮುಖ ನೋಡಿದರೂ ವಾನರನ ಛಾಯೆ ಉಂಟು, ಆದರೆ ನಡೆ ಹಾಗಿಲ್ಲ. ನೇರವಾಗಿ ದಿಟ್ಟ ನಡೆಯಿಂದ ಬಂದು ತನ್ನ ಬಾಲವನ್ನೇ ಸುತ್ತಿ ಮೇರು ಆಸನವನ್ನು ನಿರ್ಮಿಸಿ ನನ್ನೆದುರಿನಲ್ಲಿ ಕುಳಿತಿದ್ದಾನೆ ಈತ ಅಂತಂದರೆ ಇವನು ಸುಮ್ಮನೆ ಬಂದವನಲ್ಲ ಅನ್ನಂಗಾಯ್ತು. ಇವನ ಈ ದಿಟ್ಟ ನಿಲುವಿಗೆ ನೋಡಿದರೆ ಇವನು ಮದಮುಖ ಎಂಬಾಗೆ ರುಕ್ಮಾಂಗ ಹೇಳಿದ್ದಾನೆ. ಅದು ಸರಿ ಅಂತ ಹೇಳ್ತೇನೆ. ಮದಮುಖ ನಾನು, ನೀವು ಮದಮುಖರು. ಮದಮುಖರು ನೀವಿಗಳು, ಮದಮುಖರು ನೀವಿಗಳು. ಶ್ರೀರಾಮ 14 ಜಗತಿಯೊಳು, ಶ್ರೀರಾಮ 14 ಜಗತಿಯೊಳು. ಅಧಿಕನಶ್ವ ಬಿಡಿದಿರಿ, ಅಧಿಕನಶ್ವ ಬಿಡಿದಿರಿ, ಬರಿದೇಕೆ ಕದನ ಕಾರಣರಾದಿರಿ. ಏನಯ್ಯ, ಸಭೆಯನ್ನು ಹೊಕ್ಕಿ ಆಸನ ಕೊಡದೆ ಹೋದಂತಹ ಸಂದರ್ಭದಲ್ಲಿ ಬಾಲವನ್ನೇ ಆಸನವಾಗಿಸಿ ನನ್ನ ಬಾಲದ ಮೇಲೆ ನಾನು ಕುಳಿತರೆ ನನ್ನನ್ನು ಮದಮುಖ ಅಂತ ಕರೀತೀರಿ. ನಾನು ಕುಳಿತದ್ದು ನನ್ನ ಬಾಲದ ಮೇಲೆ, ನಿಮ್ಮ ಬಾಲದ ಮೇಲೆ ಅಲ್ಲ. ಅಷ್ಟಾಗಿಯೂ ನನ್ನನ್ನು ಮದಮುಖ ಅಂತ ಹೇಳ್ತೀರಿ. ನಿಮ್ಮ ಮದ ಎಷ್ಟು ದೊಡ್ಡದು ಅನ್ನೋದನ್ನು ನೀವು ಗಮನಿಸಿಕೊಳ್ಬೇಕು.
14 ಲೋಕಕ್ಕೆ ಒಡೆಯ ಎನಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿದ್ದಾನೆ ರಾಮ. ಯಾಕೆ? ಚತುರ್ದಶ ಭುವನದಲ್ಲಣ ಮಲ್ಲ ಅಂತ ಹೇಳಿಸಿಕೊಂಡಂತಹ ರಾವಣನನ್ನು ಕೊಂದು ಲೋಕೈಕ ವೀರನಾಗಿ ಸಕಲ ಲೋಕದವರು ಒಪ್ಪುವಂತಹ ವಿಶಿಷ್ಟವಾದಂತಹ ವ್ಯಕ್ತಿತ್ವವುಳ್ಳವನು ರಾಮ. ರಾಮನ ಕುರಿತಾಗಿ ಇಂದು ಲೋಕದಲ್ಲಿ ಆಡುವ ಮಾತು, ರಾಮನಿದ್ದರೆ ಧರ್ಮ ಎನ್ನುವ ಹಾಗೆ ನೆಲೆ ನಿಂತಿದ್ದಾನೆ. ಆ ರಾಮನ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಅವನ ವಿರುದ್ಧ ಹೋರಾಡ್ತೇವೆ, ಅವನ ಬಲವನ್ನು ಪ್ರಶ್ನಿಸ್ತೇವೆ ಎನ್ನುವ ಅಹಂಕಾರವನ್ನು ತೋರಿಸ್ತೀರಿ ಅಂತಾದ್ರೆ ಮದಮುಖರು ಯಾರು ಎನ್ನುವ ಪ್ರಶ್ನೆ ಹುಟ್ಟುಕೊಳ್ತದೆ. ನೀವು ಮದಮುಖರು ಸಾಕೆಲು ಮರ್ಕಟ. ವೀರಮಣಿಯು ಹೂಂಕರಿಸುತ್ತ ವೀರಮಣಿಯು ಹೂಂಕರಿಸುತ್ತಲಾಚಣ ಸಾರಲು ಮರ್ಕಟನೆ, ಆಚಣ ಸಾರಲು ಮರ್ಕಟನೆ, ಆರಲು ನಿನ್ನಯ ರಾಮನ ಬೆದರಿಗೆ ತೋರುವೆ ಕಲಿಯಗನೇ. ಏನು ವಿಚಿತ್ರ ಮಾತುಗಳು. ಮಾಡಲು ಮರ್ಕಟನಾಗಿದ್ದಂತಹ ನೀನು ಒಬ್ಬ ರಾಜನ ಆಸ್ಥಾನವನ್ನ ಸೇರಿ ತನ್ನಷ್ಟಕ್ಕೆ ತಾನೇ ಯಾರ ಅನುಮತಿಯನ್ನು ಕೇಳದೆ ಎತ್ತರವಾದ ಆಸನವನ್ನ ನಿರ್ಮಿಸಲು ನಿನಗೆ ಬಾಲ ಉಂಟು ಎಂಬ ಕಾರಣಕ್ಕಾಗಿ ನಿರ್ಮಿಸಿಕೊಂಡು ಕುಳಿತ ನೀನು ರಾಮನ ಹೆಸರನ್ನ ಹೇಳಿ ನನ್ನನ್ನು ಎದುರಿಸಲಿಕ್ಕೆ ಬರ್ತಾ ಇದ್ದೀವಿ. ಯಾರು ನಿನ್ನ ರಾಮ? ಯಾರು ಅವ? 14 ಲೋಕಕ್ಕೆ ಒಡೆಯನ. ನೀನು ತಿಳ್ಕೊಂಡಿದ್ದ ಅವ ರಾಮ 14 ಲೋಕಕ್ಕೆ ಒಡೆಯ. ಅವನು ಮಹಾಪರಾಕ್ರಮಿ ಎಂಬುದಾಗಿ ನೀನು ಹೇಳ್ತೀಯ. ನನಗೆ ಅವನ ಪರಾಕ್ರಮ ಅವಶ್ಯವೇ ಇಲ್ಲ. ನಾನು ಖಂಡಿತವಾಗಿಯೂ ಪರಿಗಣಿಸುವುದು ಇಲ್ಲ. ಆ ರಾಮನ ಹೆಸರನ್ನು ಹೇಳಿ ನನ್ನನ್ನು ಎದುರಿಸಲಿಕ್ಕೆ ಅವೇನು ಕಲಿಯ? ಕಲಿಯಲ್ಲ, ಕಲಿಗವ. ಕಲಿಗನಂತ ಕನಗನಪ್ತಿಗೆ ಕಲಿಗಹ ಕಾಲಾಂತ ಕನಗನಪ್ತಿಗೆ ಬಲಿಯುತ ಸೇತುವೆಯ, ಅಪ್ಪಿಗೆ ಬಲಿಯುತ ಸೇತುವೆಯ. ಕಲಹದಿ ದಶಶಿರ ಕುಂಭಶ್ರವಣರ, ಕಲಹದಿ ದಶಶಿರ ಕುಂಭಶ್ರವಣರ ಕುಲವನೆ ತರಿದಿಗನು. ಕಲಹದಿ ದಶಶಿರ ಕುಂಭಶ್ರವಣರ ಕುಲವನೆ ತರಿದಿಗನು. ಅಯ್ಯ, ನನ್ನ ರಾಮನ ಕುರಿತಾಗಿ ಕೇಳ್ತಾ ಇದ್ದೀಯ. ಯಾರಾತ ಕಲಿಯೇ ಅಂತ? ನಿನ್ನ ಕಲಿಯೇನು? ಕಲಿಗೆ ಕಾಲಾಂತಕರಾಗಬಹುದಾದಂತಹ ಪರಾಕ್ರಮಿ ಅವನು. ಅತ್ಯಂತ ಶ್ರೇಷ್ಠರಾದಂತಹ ಬಿಲ್ಲುಗಾರ. ದಂಡಕಾರಣ್ಯದಲ್ಲಿ ತ್ರಿಶರ, ಕರ, ದೂಷಣ ಮೊದಲಾದಂತಹ ರಾಕ್ಷಸರು 14,000 ರಾಕ್ಷಸರ ಜೊತೆಯಾಗಿ ಬಂದಂತಹ ಸಂದರ್ಭದಲ್ಲಿ ನಿಂತ ನಿಲುವಿನಲ್ಲಿಯೇ ಹೊಡೆದು ಉಳಿಸಿದ್ದಾನೆ ಅವರನ್ನೆಲ್ಲರನ್ನು. ಆಮೇಲೆ ಬೆವರು ಒರೆಸಿಕೊಂಡಿದ್ದಾನೆ. ಕಲಿಗೆ ಅವನು ಕಾಲಾಂತಕರಾಗಿ ಕಾಣಬಹುದಾದಂತಹ ಶಕ್ತಿ ಸಾಮರ್ಥ್ಯವುಳ್ಳವನು ರಾಮ. ಅಷ್ಟು ಮಾತ್ರ ಅಲ್ಲ, ತನ್ನ ಮಡದಿಯಾದಂತಹ ಸೀತೆಯನ್ನು ಕದ್ದೊಯ್ದಂತಹ ದುಷ್ಟನಾದಂತಹ ರಾವಣನನ್ನು ಸದೆಬಡಿಯುವುದಕ್ಕಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದವನು. ನೋಡುವುದಕ್ಕೆ ಬಾಹ್ಯವಾಗಿ ಕಾಣುವುದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದವನು. ಆದರೆ ನಾವು ಹಾಗೆ ಅಂದುಕೊಂಡವರಲ್ಲ. ನಮ್ಮಂತಹ ವಾನರರಿಗೂ ದೇವರಿಗೂ ಸಂಬಂಧವನ್ನು ನಿರ್ಮಿಸಿದವನು ಸೇತುವೆಯ ಮೂಲಕವಾಗಿ. ಲಂಕೆಗೆ ಸೇತುವೆಯನ್ನು ಕಟ್ಟುವುದರ ಮೂಲಕವಾಗಿ ಲಂಕೆಯನ್ನು ಸೇರಿ ಅಲ್ಲಿ ತಾನಾಗೇ ಮೆರೆಯುತ್ತಿದ್ದಂತಹ ದೇವತೆಗಳಿಗೂ ದಂಗು ಬಡಿಸಿದಂತಹ ರಾವಣ ಕುಂಭಕರ್ಣರನ್ನು ಸದೆಬಡಿದವನು ರಾಮ. ಅವನ ಸಾಮರ್ಥ್ಯ ಎಂಥದ್ದು, ಅವನ ಕುರಿತಾಗಿ ಕೇಳ್ತೀಯಲ್ಲ. ಅಂತಹ ಶ್ರೇಷ್ಠರಾದಂತಹ ರಾಮನ ದೂತನಾಗಿ ನಾನು ಬಂದಿದ್ದೇನೆ. ಅವನ ಕುದುರೆಯ ಅವನ ಅಶ್ವಮೇಧದ ಕುದುರೆಯನ್ನು ಕಟ್ಟಿದ್ದೀಯಲ್ಲ, ಸರಿಯೋ? ಏನು ರಾಮನ ಹೊಗಳಿಕೆ ಇಷ್ಟು ಮುಂದಾಗಿ ಹೋಗ್ತಾ ಇದ್ದೀಯಲ್ಲ? ಅರಿತಿಗೆ ಕಳ್ಳನೊಯ್ದಿರುತ್ತಿಗ ಸದಿಯನ್ನು ಅರಿತಿಗೆ ಕಳ್ಳನೊಯ್ದಿರುತ್ತಿಗ ಸತಿಯನ್ನು ತೊರೆದುರೆ ನಾಚಿಕೆಯ, ಸತಿಯನ್ನು ತೊರೆದುರೆ ನಾಚಿಕೆಯ. ಕರೆ ತುಂದಿಗ ಅವನ್ಯಾತಕ್ಕೆ
ನಾಚಿಕೆ ಪೊಗಳುವೆ ಕರೆತಂದಿಗ ಅವನ್ಯಾತಕ್ಕೆ ಪೊಗಳುವೆ ಧರೆಯೊಳಗ ಅಪಹಾಸ್ಯ ಪೊಗಳುವೆ ಧರೆಯೊಳಗ ಅಪಹಾಸ್ಯ ಕರೆತಂದಿಗ ಅವನ್ಯಾತಕ್ಕೆ ಪೊಗಳುವೆ ಧರೆಯೊಳಗ ಅಪಹಾಸ್ಯ ರಾವಣ ಕುಂಭಕರ್ಣರನ್ನ ವಧೆ ಮಾಡಿರುವಂತಹ ರಾಮ ಲಂಕೆಗೆ ಸೇತುವೆಯನ್ನು ಕಟ್ಟಿದ ರಾಮ ಅವನ ಪರಾಕ್ರಮಕ್ಕೆ ದಂಡಕಾರಣ್ಯದಲ್ಲಿ ಸಹಸ್ರಗಟ್ಟಲೆ ರಕ್ಕಸರು ನಾಶವಾಗಿ ಹೋದರು. ಬಲಿರೆ ಬಲಿರೆ ದೊಡ್ಡ ದೊಡ್ಡ ಮಾತಾಡ್ತೀಯ ದೊಡ್ಡವನಾದ ರಾಮನ ಬಗ್ಗೆ ಸಣ್ಣ ಮಾತನಾಡುವುದಕ್ಕೆ ಅವಕಾಶವೇ ಇಲ್ಲ. ಅಂಥ ದೊಡ್ಡ ರಾಮ ನಿನ್ನ ಗತಿ ಏನಾಯ್ತು? ಕಾನನ ವಾಸವನ್ನ ಒಪ್ಪಿಕೊಂಡು ಬಂದಂತಹ ರಾಮನಿಗೆ ಜೊತೆಯಲ್ಲಿ ಬಂದಂತ ಸೀತೆಯನ್ನ ಕಾದುಕೊಳ್ಳಲು ಆಗಲಿಲ್ಲ. ಸೀತೆಯನ್ನ ಕದ್ದುಕೊಂಡೊಯ್ದ ಆ ರಾವಣ. ಆ ಕದ್ದುಕೊಂಡೊಯ್ಲಿಕ್ಕೆ ಬಿಟ್ಟ. ಹೋಗಲಿ, ಕದ್ದುಕೊಂಡು ಹೋದ ಹೆಂಡತಿಯನ್ನ ಹುಡುಕಿಕೊಂಡು ವಾನರ ಸೇನೆಯನ್ನ ತೆಗೆದು ಅವರ ಸಹಾಯವನ್ನ ಪಡೆದು ಕದ್ದುಕೊಂಡು ಹೋದ ಹೆಂಡತಿ ಯಾವ ಕಳ್ಳನ ಹತ್ತಿರ ಇದ್ದಳು ಹಲವಾರು ಋತುಗಳು ಅಲ್ಲಿ ಕಳೆದ ಮೇಲೆ ಮರಳಿ ಕರೆದುಕೊಂಡು ಬಂದಂತೆ ರಾಮ. ಮರ್ಯಾದೆ ಇದ್ದವರು ಮಾಡೋ ಕೆಲಸವ ಇದು? ಮರ್ಯಾದೆ ಇದ್ದವರು ಮಾಡೋ ಕೆಲಸವ? ನಾಚಿಕೆ ಇಲ್ವಾ ನಿಮ್ಮ ರಾಮನಿಗೆ? ನಾಚಿಕೆ ಬಿಟ್ಟ ರಾಮನನ್ನ ನೀನು ಇದೇ ರೀತಿಯಲ್ಲಿ ಮರ್ಯಾದೆ ಬಿಟ್ಟು ಹೊಗಳ್ತಾ ಇದ್ದೀಯಲ್ಲ, ಏನಿದೆ ರಾಮನಲ್ಲಿ ವಿಶೇಷ? ಸಿಂಹಾಸನದಲ್ಲಿ ಕುಳಿತವನು ನೀನು ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ಗೌರವ ಕೊಟ್ಟು ಮಾತನಾಡಿದ್ದೆ. ಈಗ ನಿನಗೆ ಗೌರವ ಕೊಡುವುದಕ್ಕೆ ಅರ್ಥ ಇಲ್ಲ ಅಂತ ಅನಿಸ್ತಾ ಉಂಟು. ಎಲ್ಲ ಮೂರ್ಖನೇ, ಯಾತಕ್ಕಿಂತು ನುಡಿವೆ ಮೂರ್ಖನೇ ಯಾತಕ್ಕಿಂತು 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 ನುಡಿವೆ ಮೂರ್ಖನೇ ಯಾತಕ್ಕಿಂತು ಯಾತಕ್ಕಿಂತು ನುಡಿವೆ ಮೂರ್ಖನೇ ಲೋಕ ಮಾತೆ ಸೀತೆ ಭುವನ ಖ್ಯಾತೆ ಆದಿ ಶಕ್ತಿ ಮೂಢನೇ ಲೋಕ ಮಾತೆ ಸೀತೆ ಭುವನ ಖ್ಯಾತೆ ಲೋಕ ಮಾತೆ ಸೀತೆ ಭುವನ ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿ ಶಕ್ತಿ ಮೂಢನೇ ಮೂಲ ಪ್ರಕೃತಿ ಒಳ ದೆಸೆಯಲಿ ಮೂಲ ಪ್ರಕೃತಿ ಇವಳ ದೆಸೆಯಲಿ ಖಳರ ನಿರ್ಮೂಲ ಕೈವ ನೆವನದಿಂದಲೇ ಖಳರ ನಿರ್ಮೂಲ ಕೈವ ನೆವನದಿಂದಲೇ ವಿಶ್ವಮೂರ್ತಿ ಕಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳತನುಜ ಉರಿಯ ಅಗ್ನಿಜ್ವಾಲೆಯೊಳಗೆ ಪರಿಕಿಸಿರ್ಪನು ಕೂಳತನುಜ ಉರಿಯ ಅಗ್ನಿ ಜ್ವಾಲೆಯೊಳಗೆ ಪರಿಕಿಸಿರ್ಪನು ಸತಿಯನ ಮೇಲೆ ಕೂಡಿ ಮುದವ ತಾಡನು ಸತಿಯನ ಮೇಲೆ
ಯಾತಕ್ಕಿಂತು ನುಡಿವೆ ಮೂರ್ಖನೇ. ಅಯ್ಯ, ಏನು ಮಾಡೋಣ? ಸಿಂಹಾಸನದ ಮೇಲೆ ಕುಳಿತು ನಿನ್ನ ಬಗ್ಗೆ ಹೇಳಬಾರದು, ಆದ್ರೆ ನೀನಾಡಿದ ಮಾತಿನ ಕ್ರಮವನ್ನು ಕಂಡಾಗ ಹೇಳಬೇಕಾಗ್ತದೆ. ಓಹೋ, ಯಾತಕ್ಕಿಂತು ನುಡಿವೆ ಮೂರ್ಖನೇ. ನಮಗೆ ರಾಮ ಕಲಿಸಿದ ಸಂಸ್ಕಾರದಲ್ಲಿ ಹೀಗೆ ಮಾತನಾಡಲಿಕ್ಕೆ ಬರುವುದಿಲ್ಲ. ಆದರೂ ನನ್ನ ರಾಮನ ಕುರಿತಾಗಿ ನೀನಾಡಿದಂತಹ ಲಘುವಾದ ಮಾತುಗಳನ್ನು ಕೇಳಿದಾಗ ನೀನು ಮೂರ್ಖ ಅನ್ನುವುದು ಸ್ಪಷ್ಟ ಆಗ್ತಾ ಉಂಟು. ಒಬ್ಬ ಆತನಿಗೆ ಏನೂ ತಿಳುವಳಿಕೆ ಇಲ್ಲ ಅಂತಾದ್ರೆ ಅವನನ್ನು ಅಜ್ಞಾನಿ ಅಂತ ಕರಿಬೇಕು. ಆದರೆ ನಿನ್ನ ಮಾತನ್ನು ಕೇಳಿದಾಗ ಹಾಗಿಲ್ಲ. ನೀನು ಅಲ್ಪ ಸ್ವಲ್ಪ ತಿಳಿದುಕೊಂಡಿದ್ದಿ. ನನ್ನ ರಾಮನ ಕುರಿತಾಗಿ ರಾಮ ಲಂಕೆಗೆ ಹೋಗಿ ರಾವಣಾದಿಗದು ಕೊಂದದ್ದನ್ನು ಒಪ್ಪಿಕೊಳ್ಳುತ್ತಾ ಸೀತೆಯನ್ನು ಕಳೆದುಕೊಂಡಂತಹ ಮಾತೆ ಸೀತೆಯನ್ನು ಕಳೆದುಕೊಂಡದ್ರ ಬಗ್ಗೆ ಹಗುರವಾಗಿ ಮಾತನಾಡುತ್ತೀನಿ. ಅಯ್ಯ, ಇದುವರೆಗೆ ತಿಳಿಯದೇ ಹೋದ್ರೆ ತಪ್ಪಲ್ಲ. ಇನ್ನು ಮುಂದೆ ನಾನು ಬಂದಿದ್ದೇನೆ, ರಾಮನನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹುಚ್ಚು ಭಾವನೆ ನನಗಿಲ್ಲ. ಆದರೆ ರಾಮನ ಕುರಿತಾಗಿ ಅರ್ಥೈಸಿಕೊಳ್ಳಬೇಕು ಎನ್ನುವ ಹಂಬಲವುಳ್ಳವನು ನಾನು. ಸದಾ ರಾಮನಾಮವನ್ನು ಧ್ಯಾನಿಸುತ್ತಿರುವವನು ನಾನು. ಮೊದಲಾಗಿ ಹೇಳಿಬಿಡುತ್ತೇನೆ, ರಾಮ ಮನುಷ್ಯನಲ್ಲ, ರಾಮ ದೇವ. ನಾನು ಅವನನ್ನು ಕಂಡದ್ದು ಹಾಗೆ. ಮಾತಾ ರಾಮೋ ಮತ್ ಪಿತಾ ರಾಮಚಂದ್ರ, ಸ್ವಾಮಿ ರಾಮೋ ಮತ್ ಸಖಾ ರಾಮಚಂದ್ರ, ನಾಣ್ಯಂ ದೈವಂ ನೈವಜಾನೆ ನಜಾನೆ ಎನ್ನುವುದಾಗಿ ಹೇಳಿ ರಾಮನಲ್ಲಿ ಸಕಲವನ್ನೂ ಕಂಡವನು ನಾನು. ನನ್ನ ತಂದೆ ರಾಮ, ನನ್ನ ತಾಯಿ ರಾಮ, ನನ್ನ ಗೆಳೆಯ ರಾಮ, ನನ್ನ ಅಣ್ಣ ರಾಮ, ನನ್ನ ತಮ್ಮ ರಾಮ, ನನ್ನ ಸಕಲ ಬದುಕು ರಾಮ, ರಾಮನಲ್ಲದೆ ಮತ್ತೇನನ್ನೂ ತಿಳಿಯುವುದಿಲ್ಲ, ತಿಳಿಯುವ ಬಯಕೆ ಇಲ್ಲ ಎನ್ನುವುದಾಗಿ ಪರಿಭಾವಿಸಿಕೊಂಡು ಸಕಲವೂ ರಾಮನೇ ಎನ್ನುವುದಾಗಿ ತಿಳಿದಂತಹ ಹನುಮನ ಬಾಯಲ್ಲಿ ರಾಮನ ಕುರಿತಾಗಿ ನೀನು ಕೇಳಲೇಬೇಕು. ಹೇಳಿದೆಯಲ್ಲ, ತನ್ನ ಹೆಂಡತಿಯನ್ನು ಕಳೆದುಕೊಂಡವನು. ರಾಮ ಹೆಂಡತಿಯನ್ನು ಕಳೆದುಕೊಂಡದ್ದಲ್ಲ, ಮೂಲ ಪ್ರಕೃತಿಯಾದಂತಹ ಸೀತಾಮಾತೆ ಅವಳನ್ನು ಕಾರಣವಾಗಿರಿಸಿಕೊಂಡು ಧರೆಯ ಭಾರವನ್ನು ಇಳಿಸುವುದಕ್ಕಾಗಿಯೇ, ದುಷ್ಟರನ್ನು ವರ್ಧಿಸುವುದಕ್ಕಾಗಿಯೇ ಹುಟ್ಟಿದವನು ರಾಮ. ಅದಲ್ಲದೆ ಹೋದ್ರೆ ಮಕ್ಕಳಿಲ್ಲದೆ ಪರಿತಪಿಸುತ್ತಿದ್ದಂತಹ ದಶರಥ ಭೂಪತಿಗಳಿಗೆ ಪುತ್ರಕಾಮೇಷ್ಟಿ ಯಜ್ಞದಲ್ಲಿ ಸಾಕ್ಷಾತ್ ಯಜ್ಞನಾರಾಯಣನೇ ಮೈದೋರಿ ಕೊಟ್ಟಂತಹ ದಿವ್ಯ ಪಾಯಸದಿಂದ ಹುಟ್ಟಿದವನು ನನ್ನ ರಾಮ. ಅಶ್ವಿನಿ ದೇವತೆಗಳೇ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಸಕಲ ದೇವತೆಗಳು ಸಿದ್ಧಗೊಳಿಸಿದಂತಹ ಪಾಯಸ ಅದು. ದಿವ್ಯ ಪಾಯಸದಿಂದ ಹುಟ್ಟಿದಂತಹ ರಾಮ ಸಾಮಾನ್ಯನಾಗುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೇಳಿದರು ರಾಮ ಸಾಮಾನ್ಯನಲ್ಲ ಅಂತ. ಆದರೆ ನನ್ನ ರಾಮ ಹೇಳಿದ, ಆತ್ಮಾನಂ ಮಾನುಷಂ ಮನ್ಯೆ, ನನ್ನನ್ನು ನಾನು ಮನುಷ್ಯ ಎನ್ನುವುದಾಗಿ ಭಾವಿಸ್ತೇನೆ, ದಶರಥನ ಮಗ ರಾಮ ನಾನು ಅಂತ ಹೇಳಿದ. ಯಾಕೆ? ಮನುಷ್ಯನಾಗಿ ಮಾಡಬಹುದಾದಂತಹ ಜೀವನದ ಶ್ರೇಷ್ಠ ಬದುಕನ್ನು ತೋರಿಸಬೇಕು, ಆದರ್ಶ ಮೂರ್ತಿಯಾಗಬೇಕು ಎನ್ನುವ ಕಾರಣಕ್ಕೆ ಬಿಟ್ಟರೆ ರಾಮ ಮನುಷ್ಯನಲ್ಲ ಅನ್ನೋದು ನಮಗೆ ಸ್ಪಷ್ಟ ಉಂಟು. ಯಾಕೆ? ವಿಶ್ವಾಮಿತ್ರರಂಥವರು ಕ್ಷಾತ್ರರಾಗಿ ಹುಟ್ಟಿ ಕ್ಷತ್ರಿಯ ತೇಜಸ್ಸನ್ನು ಬಿಟ್ಟು ಬ್ರಹ್ಮ ತೇಜಸ್ಸಿನಡೆಗೆ ಬಲವನ್ನು ಹೊಂದಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜ ಬಲಂ ಬಲಂ ಎನ್ನುವುದಾಗಿ ಹೇಳಿ ಬ್ರಹ್ಮರ್ಷಿಗಳಾದಂತಹ ವಿಶ್ವಾಮಿತ್ರರು ತಾನು ಗಳಿಸಿದಂತಹ ಅಸ್ತ್ರ ಶಸ್ತ್ರಗಳಿಗೆ ನಿಕ್ಷೇಪ ಮಾಡುವುದಕ್ಕೆ ಅರ್ಹವನಾದಂತಹ ವ್ಯಕ್ತಿತ್ವನಂದ್ರೆ ಅದು ರಾಮ ಅಂತ ಭಾವಿಸಿಕೊಂಡು ಸ್ವತಃ ಅವರೇ ಅಯೋಧ್ಯೆಗೆ ಬಂದು ರಾಮನನ್ನು ಕಂಡು ಯಜ್ಞ ರಕ್ಷಣೆಗಾಗಿ ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಹೋದರಲ್ಲ. ಅಲ್ಲಿಯೇ ಸ್ಪಷ್ಟವಾಗಬೇಕು, ರಾಮ ಮನುಷ್ಯನಲ್ಲ, ಅವನು ದೇವರು. ರಾಮನಲ್ಲಿಗೆ ಬಲ ಅತಿಬಲ ಎನ್ನುವಂತಹ ದಿವ್ಯಾಸ್ತ್ರಗಳನ್ನು ಕರುಣಿಸಿ ರಾಮನನ್ನು ಲೋಕಕ್ಕೆ ಶ್ರೇಷ್ಠನಾಗುವುದಕ್ಕೆ ಬೇಕಾದಂತಹ ಶಿಕ್ಷಣವನ್ನು ಕೊಟ್ಟು ರಾಮನನ್ನು ಸಿದ್ಧಗೊಳಿಸಿದವರು ವಿಶ್ವಾಮಿತ್ರರು. ನನ್ನ ರಾಮ ಯಜ್ಞ ರಕ್ಷಣೆಯ ಕಾರಣವನ್ನಿಸಿಕೊಂಡ ಹೊರಟಂತಹ ಸಂದರ್ಭದಲ್ಲಿ ತಾಟಕಿಯಂತಹ ದುಷ್ಟೆಯನ್ನು ಸುಬಾಹುವನ್ನು ಕೊಂದು ಕಳೆದಿದ್ದಾನೆ, ಮಾರೀಚನನ್ನು ಸಮುದ್ರಕ್ಕೆ ಬಿಸಾಡಿದ್ದಾನೆ. ಅವನು ನಡೆದುಕೊಂಡು ಹೋಗುವಾಗ ಕಲ್ಲಾಗಿದ್ದಂತಹ ಅಹಲ್ಯೆ ಮತ್ತೆ ಹೆಣ್ಣಾಗಿ ಮತ್ತೆ ಗೌತಮರೊಡನೆ ಸಂಸಾರ ಮಾಡುವಂತಹ ಅವಕಾಶ ಒದಗಿ ಬಂತು.
ನನ್ನ ರಾಮನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ನೋಡು. ಲೋಕಮಾತೆಯಾದಂತಹ ಸೀತೆ ಅವಳನ್ನು ವರಿಸುವಂತಹ ಸಂದರ್ಭದಲ್ಲಿ ಶಿವಧನಸ್ಸನ್ನು ಎತ್ತುವುದಕ್ಕಿಂತ ಮುಂಚೆ ಅತ್ಯಂತ ಸನಾತನವಾದಂತಹ ದಾಂಪತ್ಯ ಒಂದು ವಿರಸದಲ್ಲಿದ್ದಾಗ ಅದನ್ನು ಒಟ್ಟು ಮಾಡಿದಂತಹ ಶ್ರೇಷ್ಠ ನನ್ನ ರಾಮ. ಅತ್ಯಂತ ಶ್ರೇಷ್ಠವಾದಂತಹ ಶಿವಧನಸ್ಸನ್ನು ಆ ಕಾಲಘಟ್ಟದಲ್ಲಿ ಯಾರೂ ಎತ್ತುವುದಕ್ಕೆ ಸಾಧ್ಯವಾಗದೇ ಹೋದಂತಹ ಶಿವಧನಸ್ಸನ್ನು ಹೆದೆಯೇರಿಸುವುದಕ್ಕೆ ಎತ್ತಿದಾಗ ತಲೆವಾಗಿ ಮುರಿದು ಬಿತ್ತು ಶಿವಧನಸ್ಸು ಸುನಾಭ. ಆಗ ಲೋಕಮಾತೆ ಸೀತೆ ರಾಮನ ಕೈ ಹಿಡಿದವಳು. ಸೀತೆ ಅಯೋನಿಜೆ, ಅವಳು ಭೂಮಿಯಲ್ಲಿ ದೊರಕಿದವಳು, ಭೂಜಾತೆ. ಅವಳು ಮೂಲ ಪ್ರಕೃತಿ, ರಾಮ ಮೂಲ ಪುರುಷ. ಈತನು ಶ್ರೀರಾಮಚಂದ್ರನು. ವೈಕುಂಠವಾಸಿಯಾದಂತಹ ವಿಷ್ಣುವೇ ಭೂಮಿಯ ಭಾರವನ್ನು ಇಳಿಸುವುದಕ್ಕಾಗಿ ದೇವತೆಗಳೆಲ್ಲರೂ ಬೇಡಿಕೊಂಡ ಕಾರಣಕ್ಕಾಗಿ ಧರೆಗೆ ಇಳಿದು ಬಂದವನು. ಅಂತಹ ಮೂಲ ಪುರುಷನ ಕುರಿತಾಗಿ ಅರ್ಥೈಸಿಕೊಳ್ಳದೆ, ಅವನ ತತ್ವವನ್ನು ತಿಳಿಯದೆ, ಆತನಾರು ಎನ್ನುವುದನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡದೆ, ಲೋಕಮಾತೆ ಆದಂತಹ ಅತ್ಯಂತ ಪರಮ ಪವಿತ್ರೆಯಾದಂತಹ ಸೀತೆಯ ಕುರಿತಾಗಿ ಯೋಚನೆ ಮಾಡದೆ ಮಾತನಾಡ್ತೀಯಲ್ಲ. ನೀನು ಹೇಳಿದ ಹಾಗೆ ಲಂಕೆಯಲ್ಲಿದ್ದಂತಹ ಸೀತೆಯನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಅಗ್ನಿಯಲ್ಲಿ ಇಳಿಯುವಂತೆ ಕೇಳಿದ ರಾಮ. ಅವನಿಗಾಗಿ ಅಲ್ಲ, ನೋಡುವ ಜನರಿಗಾಗಿ. ರಾಜಾರಾಮನಾಗಿ ಅದನ್ನು ಕೇಳಿದಾಗ ಅಗ್ನಿಯೊಳಗೆ ಇಳಿದ ಸೀತೆಯನ್ನು ಪರಿಶುದ್ಧೆ ಅಂತ ಸಾಕ್ಷಾತ್ ಅಗ್ನಿದೇವನೇ ಕೊಡ್ತಾನೆ ಅಂತಾದರೆ ಅವಳು ಸಾಮಾನ್ಯಳಲ್ಲ ಅನ್ನೋದು ನಿನಗೆ ಸ್ಪಷ್ಟವಾಗಬೇಕು. ಅಯ್ಯ, ನಿನ್ನ ಬುದ್ಧಿಗೆ ಮಸುಕಿದಂತಹ ಮೋಡವನ್ನು ಸರಿಸಿ. ಜ್ಯೋತಿರ್ಮಯಪುರದವನು ನೀನು. ಜ್ಞಾನದ ಕಣ್ಣಿನಿಂದ ನೋಡಿದರೆ ಸತ್ವ ಅರ್ಥ ಆಗ್ತದೆ, ಶಕ್ತಿ ಅರ್ಥ ಆಗ್ತದೆ. ರಾಮನೆನ್ನುವಂತಹ ಶ್ರೇಷ್ಠರಾದಂತಹ ವ್ಯಕ್ತಿ ಅಲ್ಲ, ಶಕ್ತಿ ಅಲ್ಲ, ದೇವ, ಮೂಲ ಪುರುಷ, ಮೂಲ ಪ್ರಕೃತಿಯಾದಂತಹ ಸೀತಾಮಾತೆ ಕುರಿತಾದ ಹಗುರವಾದ ಮಾತುಗಳನ್ನಾಡುತ್ತಾ ನೀನು ನಿನ್ನ ಮೂರ್ಖತನವನ್ನು ತೋರಿಸಬೇಡ. ರಾಮನ ಕುರಿತಾದಂತಹ ಗೌರವವನ್ನು ತಾಳು. ಅವರ ಅಶ್ವಮೇಧ ಕುದುರೆಯನ್ನು ಬಿಟ್ಟುಕೊಡು. ನಿನಗೂ ಕ್ಷೇಮ, ನನಗೂ ಕ್ಷೇಮ. ಬಂದಂತಹ ನೀನು ರಾಮನ ಕುರಿತು ಏನೆಲ್ಲವನ್ನು ತಿಳಿದುಕೊಂಡಿದ್ದೀಯೋ, ಅಲ್ಲ ನಂಬಿಕೊಂಡಿದ್ದೀಯೋ, ಅವನ್ನೆಲ್ಲ ಹೇಳುವ ಭರದಲ್ಲಿ ನನ್ನನ್ನು ಮೂರ್ಖನೆಂದು ಭಾವಿಸಿ ನನ್ನ ಮೌಢ್ಯತನವೆಂದು ನೀನು ತಿಳಿದು ಇಲ್ಲಿ ಎಲ್ಲವನ್ನೂ ರಾಮನ ಅವತಾರ ಎಂಬುದಾಗಿ ಹೇಳುತ್ತಾ ನಿನ್ನ ಮೌಢ್ಯವನ್ನು ಎಲ್ಲಿ ತೋರಿಸಿ ಗೊತ್ತೋ? ನಿನಗೆ ಅರಿವಿಲ್ಲ, ಸತ್ಯದ ಅರಿವಿಲ್ಲ. ಇಲ್ಲಿ ನೆರೆದವರೆಲ್ಲ ಸತ್ಯವನ್ನು ಅರಿತವರು. ಏನು ಗೊತ್ತೋ? ಹರನು ಬ್ರಹ್ಮಾಂಡ ಕೊಡೆಯನೋ ತೈದ ನಿಲ್ಲತ ಹರನು 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 ಬ್ರಹ್ಮಾಂಡ ಕೊಡೆಯನು ಹರನು ಹರನು ಶಂಕರನು ಬ್ರಹ್ಮಾಂಡ ಕೊಡೆಯನು ಬ್ರಹ್ಮಾಂಡ ಕೊಡೆಯನು ಹರನು ಬ್ರಹ್ಮಾಂಡ ಕೊಡೆ ವಿಶ್ವಮೂರ್ತಿ ಬರ್ಗನು ಇವನ ಬಿಟ್ಟಿರದು ವಿಶ್ವಮೂರ್ತಿ ಬರ್ಗನು ಗಿರಿಜೆ ಮೂಲ ಪ್ರಕೃತಿಯಾದಿ ಪುರುಷ ಚಂದ್ರ ಚೂಡ ಗಂಗಾಧರನು ಯಮಪುರದೊಳಿಗನು ಗಿರಿಜೆ ಮೂಲ ಪ್ರಕೃತಿಯಾದಿ ಗಿರಿಜೆ ಮೂಲ ಪ್ರಕೃತಿಯಾದಿ ಪುರುಷ ಚಂದ್ರ ಚೂಡ ಗಂಗಾಧರನು ಯಮಪುರದೊಳಿಗನು ಪರಮ ಮಹಿಮ ಇವನ ಹೋಲುವ ಪರಮ ಮಹಿಮ ಇವನ ಹೋಲುವ ಉಂಟೆ ಕೀಶ ಮರುಳು ನಿನಗೆ ಮುಚ್ಚು ವದನವ ಉಂಟೆ ಕೀಶ ಮರುಳು ನಿನಗೆ ಮುಚ್ಚು ವದನವ
ಬ್ರಹ್ಮಾಂಡ ಕೊಡೆಯನು ಹರನು ಬ್ರಹ್ಮಾಂಡ ಕೊಡೆಯನು. ಅಯ್ಯ ನೀನು ರಾಮ ಭಕ್ತ, ರಾಮನ ಭಕ್ತ ಹನುಮಂತ ಎಂಬುದನ್ನ ಸ್ಪಷ್ಟವಾಗಿ ತೋರಿಸಿಕೊಟ್ಟೆ. ರಾಮದಾಸನೂ ಆಗಿರಬಹುದು. ಯಾಕೆಂದರೆ ನೀನು ಕೇವಲ ರಾಮನನ್ನ ದೇವರ ದೇವ ಎಂದು ನಂಬಿದವ. ನೀನು ನಂಬಿದ್ದರ ಕುರಿತು ನಾನು ಆಕ್ಷೇಪಿಸುವುದಿಲ್ಲ. ನಿನ್ನ ನಂಬಿಕೆಗೆ ಸಹಜವಾಗಿಯೇ ಕೆಲವೊಂದು ಕಾರಣಗಳಿರಬಹುದು. ಆದರೆ ಇದು ಜ್ಯೋತಿರ್ಮೇಧಪುರ. ಇಲ್ಲಿ ನೆರೆದವರೆಲ್ಲ ಸತ್ಯವನ್ನ ಅರಿತವರು. ಏನು ಸತ್ಯ ಗೊತ್ತೋ? ನಿನ್ನ ಈ ಅಜ್ಞಾನವನ್ನ ಕಣ್ ತೆರೆದು ನೋಡು. ನೀನು ಬರುವ ದಾರಿಯಲ್ಲಿ ಕೂಡ ಅಲ್ಲಲ್ಲಿ ದೇವಾಲಯಗಳಲ್ಲಿ ಓಂ ನಮಃ ಶಿವಾಯ ಎಂಬ ಘೋಷಣೆ ಕೇಳಿ ಬಂದಿರಬೇಕು ನಿನಗೆ. ನೀನು ಬಹುಶಃ ಲಕ್ಷ್ಯ ಕೊಟ್ಟಿರ್ಲಿಕ್ಕಿಲ್ಲ. ಅದು ಈ ರಾಮನ ಪ್ರಭಾವದಿಂದ ಬಂದು ಆ ಕಣ್ಣು ಕತ್ತಲೆ ಏನೋ ಗೊತ್ತಿಲ್ಲ. ಆದರೆ ಈ ಹರನು ಬ್ರಹ್ಮಾಂಡ ಕೊಡೆಯನು. ಆ ಹರ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರತಕ್ಕಂತಹ ಪರಶಿವ ಬ್ರಹ್ಮಾಂಡಕ್ಕೆ ಒಡೆಯನು ಎಂಬುದನ್ನ ನಂಬಿದವರು ನಾವು. ಭಕ್ತಿಯಿಂದ ಶಿವನನ್ನು ಪೂಜಿಸುವವರು ನಾವು, ಶಿವನನ್ನು ಅನುಸರಿಸುವವರು ನಾವು. ಈ ನಮ್ಮ ಪುರದ ಪ್ರತಿಯೊಬ್ಬ ವ್ಯಕ್ತಿಯು ಹರನನ್ನೇ ನಂಬಿ ಬದುಕುತ್ತಿರುವವರು. ಗಿರಿಜೆ ಆದಿ ಪ್ರಕೃತಿಯೇ ಅದನ್ನೇ ನಾವು ನಂಬಿದವರು. ಹಾಗಿರುವಾಗ ನೀನು ಹೇಳುವ ಹಾಗೆ ರಾಮನ ಪತ್ನಿ ಸೀತೆ ಅವಳು ಆದಿ ಪ್ರಕೃತಿ ಅಂತ ಹೇಳ್ತಾ ಇದ್ದೀಯ. ಅದು ನಿನ್ನ ಅಜ್ಞಾನದಿಂದನೇ ಬಂದಿತ್ತು. ಮೌಢ್ಯತನ ನನ್ನಲ್ಲುಂಟು ಎಂಬುದಾಗಿ ಬೆರಳು ಇಟ್ಟು ತೋರಿಸ್ತಾ ಇದ್ದೀಯ. ಆದರೆ ಇದೆಲ್ಲ ಕಾರಣ ನಿನ್ನ ಮೌಢ್ಯತನದಿಂದ ಹುಟ್ಟಿಕೊಂಡಿತ್ತು ಈ ವಿಚಾರಗಳು. ರಾಮನನ್ನು ನೀನು ದೇವರ ದೇವ ಎಂದು ನಂಬಿದೆ. ನಂಬಿದವನಿಗೆ ಕೊರಡು ದೇವನೇ, ಕಲ್ಲು ದೇವನೇ, ಎಲ್ಲ ಅಲ್ಲ ಅಂತ ಯಾರು ಹೇಳುದು. ಆದರೆ ಹರನು ಬ್ರಹ್ಮಾಂಡ ಕೊಡೆಯನು ಎಂಬುದನ್ನು ನಂಬಿದವರು ನಾವು. ಇಷ್ಟೇ ಏಕೆ, ಆ ಪರಶಿವನ ಕುರಿತಂತೆ ನನ್ನ ಮಗಳಾದಂತಹ ಇಕ್ಷುಮತಿ ತಪಸ್ಸನ್ನು ಕೈಕೊಂಡು ಒಪ್ಪಿಸಿ ಅವನು ಮೆಚ್ಚಿ ಮದುವೆಯಾಗಿದ್ದಾನೆ. ಅವಳ ಬೇಡಿಕೆಯಂತೆ ಈ ಪುರದಲ್ಲಿ ನೆಲೆಸಿದ್ದಾನೆ ಪರಶಿವ. ಆಗಿರುವಾಗ ಆ ಪರಶಿವನಿಗೂ ಮಿಕ್ಕಿ ಬೇರೆ ದೇವನುಂಟು ಅಂತ ನೀನು ಹೇಳುವುದಾದರೆ ಆ ರಾಮನನ್ನು ದಶರಥನಂದನ ರಾಮ ಅಂತ ಒಪ್ಪುತ್ತೇವೆ ಹೊರತಾಗಿ ಅವನನ್ನು ದೇವರ ದೇವ ಅಂತ ಒಪ್ಪಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಇವನಿಗೆ ಮಿಗಿಲಾಗಿ ಯಾರೂ ಇಲ್ಲ. ಇದನ್ನ ನೀನು ನಂಬಲೂಬಾರದು. ಇನ್ನು ನಂಬಿಕೊಂಡು ಹೋಗುವುದಾದ್ರೆ ಹೋಗಬಹುದು. ಆದ್ರೆ ನನ್ನನ್ನು ನಂಬಿಸ್ಲಿಕ್ಕೆ ಮತ್ತೆ ಪ್ರಯತ್ನ ಮಾಡಬೇಡ. ಅದು ನಿನ್ನ ಇನ್ನೂ ಹೆಚ್ಚಿನ ಮೂರ್ಖತನ ಆಗಬಹುದು. ಅದಕ್ಕಾಗಿ ಇನ್ನು ಹೆಚ್ಚಿಗೆ ಮಾತಾಡಬೇಡ, ಮುಚ್ಚು ಬಾಯ್. ಅಯ್ಯ, ನಾನು ಏನನ್ನಾದ್ರೂ ಹೇಳ್ತೇನೆ ಅನ್ನುವುದನ್ನು ನಿರ್ಬಂಧಿಸುವುದಕ್ಕಾಗಿ ಮತ್ತೆ ಏನನ್ನು ಹೇಳಬೇಡ ಅಂತ ಹೇಳಿದ್ರೆ ನೀನು ಹೇಳಿದ್ದನ್ನು ಕೇಳ್ಕೊಂಡು ಹೋಗೋದಕ್ಕೆ ಬಂದವು ನಾನಲ್ಲ. ನಿನಗೆ ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು ತಿಳಿ ಹೇಳಬೇಕು. ರಾಮನ ಕುರಿತಾಗಿ ನಿನಗೆ ತಿಳುವಳಿಕೆ ಬರುವ ಪ್ರಯತ್ನ ನಾನು ಮಾಡಬೇಕು. ಅದು ಮಾಡದೆ ಹೋದ್ರೆ ಅಪರಾಧ ಆಗ್ತದೆ. ನನ್ನ ರಾಮ ಸಾಮಾನ್ಯ ಅಂತ ಭಾವಿಸಬೇಡ. ತರಣಿ ವಂಶ ಪ್ರದೀಪ ರಾಮನ ದುರ್ಗವನು ಬಿಟ್ಟೀಗ ವೇಗದ ಕರವನರ್ಪಿಸು ಶತ್ರುಘಾಟ್ಯನಿಗೆ. ದುರುಳತನವನು ಕೈಯ ನಿನ್ನಯ ಶಿರವ ಚೆಂಡಾಡುತ್ತಲಂತಗ ಪುರಗ ಹೋಗಿಸುವೇಗ ಹಂಗರತಿಯೇ. ಅಯ್ಯ, ನೀನು ಹೇಳಿದಂತೆ ಹರನು ಬ್ರಹ್ಮಾಂಡಕ್ಕೆ ಒಡೆಯನು. ವಿಷಯ ಚರ್ಚೆ ಮಾಡದೆ ಹೋದ್ರೆ ನಿರ್ಣಯಕ್ಕೆ ಬರುವುದಕ್ಕಾಗುವುದಿಲ್ಲ. ಇಲ್ಲ, ಹರ ಬ್ರಹ್ಮಾಂಡಕ್ಕೆ ಒಡೆಯ ಅಂತ ನೀನು ಹೇಳಿ. ನಾನು ನಂಬಿದ್ದೆ. ನೀನು ನಿನ್ನ ನಂಬಿಕೆ ಅದು. ಹೌದು, ನಿನ್ನ ನಂಬಿಕೆಯನ್ನು ತಪ್ಪು ಅಂತ ಹೇಳುವುದಿಲ್ಲ. ತಪ್ಪು ಅಂತ ಯಾರು. ಆದ್ರೆ ನನ್ನ ರಾಮನ ಕುರಿತಾಗಿ ನೀನಾಡುವ ಮಾತುಗಳನ್ನು ಕೇಳಿದಾಗ
ನಿನ್ನ ತಿಳುವಳಿಕೆಯ ಕೊರತೆ ಉಂಟು ಅಂತ ಗೊತ್ತಾಯ್ತು. ಓಹೋ, ದಶರಥನ ಮಗ ರಾಮ ಅಂತ ಅಷ್ಟೇ ನಿರ್ಣಯಿಸ್ತೇನೆ ಅಂತ ಹೇಳಿತು. ಹೌದು. ಅಷ್ಟೇ ನಿರ್ಣಯಿಸುವುದಕ್ಕಾಗುವುದಿಲ್ಲ ಎನ್ನುವುದು ನನ್ನ ವಾದ. ರಾಮನನ್ನು ಕೇವಲ ದಶರಥನ ಮಗ ಎನ್ನುವ ನಿರ್ಣಯಕ್ಕೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಮಾಡಿದಂತಹ ಕಾರ್ಯ ಹ, ಈಗಾಗಲೇ ನಿನಗೆ ಹೇಳಿದ್ದೇನೆ. ಹ. ಅಹಲ್ಯನ್ನು ಉದ್ಧರಿಸಿದಂತಹ ಕ್ರಮವನ್ನು ಕಂಡ್ರೆ ಮನುಷ್ಯನಾದವನು ಮಾಡಬಹುದಾದ ಕಾರ್ಯ ಅಲ್ಲ, ಅದಕ್ಕಿಂತ ವಿಶಿಷ್ಟವಾದದ್ದು. ಅದು ಇರಲಿ, ಸುಲಾಭವನ್ನು ಹೆದರಿಸುವಾಗ ಅದು ಭಂಗವಾದದ್ದನ್ನೂ ಬಿಡು. ಹ, ಮುಂದುವರೆದು ಬಂದಾಗ ಹ, ಪರಶುರಾಮ ದೇವರೇ ಸಾಕ್ಷಾತ್ ಓಹೋ, ರಾಮನನ್ನು ಎದುರಾದ ಹ, ನೀನು ಒಪ್ಪಬಹುದಾದದ್ದು. ಯಾಕೆಂದ್ರೆ ರುದ್ರಾಂಶ ಸಂಭೂತ ಅವರು. ಪರಶುರಾಮರು ರಾಮನನ್ನು ತಡೆದು ನಿಲ್ಲಿಸಿದಾಗ ಹ, ರಾಮನಿಗೂ ಪರಶುರಾಮನಿಗೂ ಆದಂತಹ ಯುದ್ಧದ ಕೊನೆಯ ನಿರ್ಣಯ ಏನು? ಪರಶುರಾಮನೇ ಹೇಳಿದ್ರು, ನೀನು ಬಂದ ಮೇಲೆ ನನ್ನ ಕೆಲಸ ಇಲ್ಲ, ಹ, ಹ. ನೀನು ಲೋಕವನ್ನು ಪಾಲಿಸುವ ಶಕ್ತಿ ಉಳ್ಳವನು, ಆದ್ದರಿಂದ ಈಗ ನಿನಗೆ ವೈಷ್ಣವಾಸ್ತ್ರವನ್ನು ಕೊಡ್ತೇನೆ ಎನ್ನುವುದಾಗಿ ಹೇಳಿ ರಾಮನ ಪಾಲಿಗೆ ವೈಷ್ಣವಾಸ್ತ್ರವನ್ನು ಕೊಟ್ಟು ಪರಶುರಾಮರು ಮತ್ತೆ ತಪಸ್ಸಿಗಾಗಿ ಹೋದರು. ಅಂದ್ರೆ ರಾಮನಲ್ಲೊಂದು ದಿವ್ಯತ್ವ ಇದೆ ಎನ್ನುವುದನ್ನು ಸ್ಪಷ್ಟವಾಗಿ ನಾವು ಒಪ್ಪಿಕೊಳ್ಳಬೇಕು. ಓಹೋ, ಅವತಾರಿ ಪುರುಷರಾದಂತಹ ಪರಶುರಾಮರು ರಾಮನಿರುವಾಗ ಮತ್ತೆ ನಾನು ಬೇಕಾಗಿಲ್ಲ ಎನ್ನುವ ನಿರ್ಣಯಕ್ಕೆ ಬರ್ತಾರೆ ಅಂತಾದ್ರೆ ರಾಮ ಸಾಮಾನ್ಯನಲ್ಲ. ಅದಿರಲಿ, ಅದು ಮುಂದುವರೆದು ರಾಮ ಅಯೋಧ್ಯೆಗೆ ಬಂದ ಮೇಲೆ ಅಯೋಧ್ಯೆಯಲ್ಲಿ ಪಟ್ಟಕ್ಕೆ ಸಿದ್ಧವಾದಂತಹ ಸಂದರ್ಭದಲ್ಲಿ ಪಟ್ಟವು ನಿಶ್ಚಿತವಾದದ್ದನ್ನು ಯಾವ ಪ್ರೀತಿಯಿಂದ ಒಪ್ಪಿದ್ರೋ ಪಟ್ಟವು ಇಲ್ಲವೆಂದಾದಾಗಲೂ ಅದೇ ಸ್ಥಿತಿಯಲ್ಲಿ ಸಮತ್ವವನ್ನು ಸಾಧಿಸಿಕೊಂಡು ಕಾಡಿಗೆ ಹೊರಟವನು. ಕಾಡಿಗೆ ಹೊರಟಂತಹ ರಾಮ ಮಾಡಿದ ಕಾರ್ಯ ಒಂದೆರಡಲ್ಲ. ಜಟಾಯುವಿಗೆ ಮೋಕ್ಷವನ್ನು ಕೊಟ್ಟದ್ದಿರಬಹುದು, ಕಬಂಧನಿಗೆ ಮೋಕ್ಷವನ್ನು ಕೊಟ್ಟದ್ದಿರಬಹುದು, ಮತ್ತೆ ಶಬರಿಗೆ ಅವನು ಒಲಿದ ರೀತಿ ಇರಬಹುದು. ಅವನನ್ನೇ ಕಾಣಬೇಕು ಎಂದು ಹಂಬಲಿಸುತ್ತಿದ್ದಂತಹ ನನಗೆ ಹನುಮಂತನಿಗೆ ರಾಮನ ದರ್ಶನ, ಅದು ಬದುಕಿನಲ್ಲಿ ನಾನು ಅತ್ಯಂತ ಸಂಭ್ರಮಿಸಿದ ದಿನ. ಅದು ರಾಮನನ್ನು ಕಂಡನಲ್ಲ, ಆ ರಾಮನನ್ನು ಒಪ್ಪಿದ ರೀತಿ, ನಾನು ಕರೆದುಕೊಂಡು ಹೋಗಿ ಸುಗ್ರೀವನ ಜೊತೆಯಲ್ಲಿ ಅವನನ್ನು ಇರಿಸಿ ಲೋಕದಲ್ಲಿ ವೀರ ಎನಿಸಿಕೊಂಡಂತಹ ವಾಲಿಯನ್ನು ನಿಗ್ರಹಿಸಿದ ರೀತಿ, ಇಂದ್ರನಿಂದ ಪಡೆದಂತಹ ವಿಶಿಷ್ಟವಾದಂತಹ ಮಾಲಿಕೆ, ಶತ್ರುವಿನ ಅರ್ಧ ಶಕ್ತಿಯನ್ನು ಸೆಳೆಯಬಹುದಾದಂತಹ ಮಾಲಿಕೆ ಇದ್ದು ವಾಲಿಯನ್ನು ರಾಮ ನಿಗ್ರಹಿಸಿದ ಕ್ರಮ, ಇದನ್ನೆಲ್ಲ ನೋಡಿದಾಗ, ಸೇತು ನಿರ್ಮಾಣ ಇರಬಹುದು, ಅವನು ಮಾಡಿದಂತಹ ಕೆಲಸವನ್ನೆಲ್ಲ ಕಂಡಾಗ ನನ್ನ ರಾಮ ಸಾಮಾನ್ಯನಲ್ಲ ಎನ್ನುವುದು ಸ್ಪಷ್ಟ. ಇಂತಹ ವಿಶೇಷತೆಯುಳ್ಳಂತಹ ರಾಮ ದೇವತೆಗಳೆಲ್ಲರೂ ಒಕ್ಕೋರಿನಿಂದ ಕೇಳಿಕೊಂಡಂತಹ ರಾವಣಾದಿಗಳನ್ನು ಕೊಲ್ಲುವ ಕಾರ್ಯವನ್ನು ಅತ್ಯಂತ ಸುಲಲಿತವಾಗಿ ಮಾಡಿ ಮುಗಿಸಿದಂತಹ ರಾಮ, ಅವನ ಅಶ್ವಮೇಧದ ಕುದುರೆಯನ್ನು ಕಟ್ಟಿದ್ದೀರಿ, ಅದನ್ನು ಬಿಟ್ಟು ಕೊಡಬೇಕು. ನೀವು ಕೊಟ್ಟು ಶತ್ರುಘ್ನನಿಗೆ ಶರಣಾದರೆ ಬದುಕುತ್ತೀರಿ. ನೀವು ಒಪ್ಪಲಿಲ್ಲ ಅಂತಾದ್ರೆ, ಕೊಡುವುದಿಲ್ಲ ಅಂತಾದ್ರೆ ಆಗಬಹುದಾದಂತಹ ತೊಂದರೆಗಳಿಗೆ ನೀವೇ ಹೊಣೆಯಾಗ್ತೀರಿ ಎನ್ನುವುದನ್ನು ನೆನಪಿಸ್ತೇನೆ ನಾನು. ಅಯ್ಯ, ಬಹಳ ಜಾಣತನದಿಂದ ರಾಮನನ್ನ ಇನ್ನೂ ಹೆಚ್ಚಿಸಿ ಮೇಲಕ್ಕೆತ್ತುತ್ತಾ ಹೋಗ್ತಾ ಇದ್ದೀವಿ. ವಾಲಿಯನ್ನು ನಿಗ್ರಹಿಸಿದ ರಾಮ, ಪರಶುರಾಮರನ್ನು ಎದುರಿಸಿದ ರಾಮ, ಪರಶುರಾಮರಿಂದ ಆಶೀರ್ವಚನವನ್ನು ಪಡೆದ ರಾಮ, ನೀನು ಜಗವನ್ನ ಪಾಲಿಸಬಹುದು ಎಂಬುದಾಗಿ ಅವನ ಸಾಮರ್ಥ್ಯವನ್ನ ಹೊಗಳಿದರು ಪರಶುರಾಮರು ಎಂಬ ಕಾರಣಕ್ಕಾಗಿ, ಅಥವಾ ಪರಶುರಾಮರಿಗೆ ತಮ್ಮ ಅಗತ್ಯತೆ ಇಲ್ಲಿ ಬೇಡ, ಈ ರಾಮ ನೋಡಿಕೊಳ್ಳಬಹುದು ಎಂಬ ಭಾವನೆಯಿಂದ ಅವರು ಬಿಟ್ಟು ಹೋದ ಮಾತ್ರಕ್ಕೆ ರಾಮ ಪರಶುರಾಮನಿಗಿಂತ ಮೇಲೆ ಅಂತ ಆಗಲಿಲ್ಲ. ಹೋಗಲಿ, ನೀನು ಹೇಳ್ತಾ ಇದ್ದೀಯಲ್ಲ, ಎಷ್ಟೇ ಮಾತಾಡಿದ್ದಕ್ಕೆ ಮೇಲೆ ಅಂತ ಆದದ್ದಲ್ಲ, ಯುದ್ಧ ಆಗಿದೆ. ಆದ ಘಟನೆಯನ್ನು ಆಚೆ ಮಾಡಬಾರ್ದು. ಅಲ್ಲ, ರಾಮನಿಗೂ ಪರಶುರಾಮನಿಗೂ ಯುದ್ಧವಾಗಿ ಯುದ್ಧದಲ್ಲಿ ರಾಮನ ಮೇರೆಯನ್ನು ಕಂಡು ಇವರು ನನಗಿಂತಲೂ ಅರ್ಹನಾಗುತ್ತಾರೆ ಅನ್ನುವುದನ್ನು ಒಪ್ಪಿದ್ದಾರೆ. ಪರಶುರಾಮ ಯುದ್ಧ ಮಾಡದೆ ಒಪ್ಪಿದ್ದಲ್ಲ. ರಾಮ ಪರಶುರಾಮರ ಯುದ್ಧ ಆಗಿದ್ದು ಸತ್ಯ, ಅದರಲ್ಲಿ ಅನುಮಾನವಿಲ್ಲ. ಅಷ್ಟಾದ್ರೆ ಯುದ್ಧದ ಕೊನೆಯಲ್ಲಿ ಪರಶುರಾಮರ ರಾಮನಿಗೆ ನೀನು ಜಗವನ್ನ ಪಾಲಿಸಬಹುದು, ನಾನು ನನ್ನ ಕರ್ತವ್ಯವನ್ನು ಪಾಲಿಸಬೇಕು ಎಂಬುದಾಗಿ ಹೊರಟು ಹೋಗಿದ್ದಾರೆ ನೀನೇ ಹೇಳಿದ್ದು. ಆದ್ರೆ ಇಲ್ಲಿ ಬಂದಂತಹ ಪ್ರಶ್ನೆ ನೀವು, ಈ ರಾಮ ಹಲವಾರು ಪವಾಡಗಳನ್ನ ಮಾಡಿದ್ದಾನೆ. ಕಬಂಧನಿಗೆ ಮೋಕ್ಷವನ್ನು, ಜಟಾಯುಗೆ ಮೋಕ್ಷವನ್ನು, ಅಹಲ್ಯೆಗೆ
ಮುಕ್ತಿಯನ್ನು ಕೊಟ್ಟಿದ್ದವ ಎಂಬುದಾಗಿ ನೀನು ಹೇಳ್ತಾ ಇದ್ದೆ. ಇವೆಲ್ಲ ಪವಾಡಗಳ ಯಾಕೆ ಆಗ್ತದೆ? ಈ ಪ್ರಪಂಚದಲ್ಲಿ ದೈವ ಬಲ ಹೊಂದಿರೆ ಹಲವು ಪವಾಡವನ್ನ ಹಲವರು ತೋರಿಸ್ತಾರೆ. ಅಂತಹ ಜನರನ್ನ ಜನರು ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ನನ್ನ ಅರಸನನ್ನ ಪೂಜಿಸುವುದು ಬೇರೆ, ಅರಸನನ್ನ ನಮ್ಮ ಅರಸ ಎಂಬ ಭಾವನೆಯಿಂದ ಕೈ ಮುಗಿತಾರೆ. ಆದ್ರೆ ಅವ ಪವಾಡ ಪುರುಷರನ್ನ ಬೇರೆ ಭಾವನೆಯಿಂದ ನೋಡ್ತಾರೆ. ಆದ್ರೆ ಅದೆಲ್ಲ ಕಾರಣಕ್ಕಾಗಿ ನಾನು ಒಂದು ಒಪ್ಪಿಕೊಳ್ಳಬಹುದು, ನೀನು ರಾಮನನ್ನು ನಂಬಿದವ ಎಂಬುದಾಗಿ ಒಂದೇ ಒಂದು ಮಾತನ್ನ ನಾನು ಒಪ್ಪಿಕೊಳ್ತೇನೆ. ಆದರೆ ನಾನು ರಾಮನನ್ನು ಒಪ್ಪಿಕೊಳ್ಳಬೇಕು ಎಂಬ ನಿನ್ನ ಈ ಬೇಡಿಕೆಗೆ ನನ್ನ ಸರ್ವಸ್ವ ನನ್ನ ಅಲ್ಲ, ನೀವು ಒಪ್ಪಬೇಕು ಅನ್ನೋದಕ್ಕೆ ತರ್ಕ ಉಂಟು, ಸುಮ್ಮನೆ ಹೇಳೋದಲ್ಲ. ನಾನು ರಾಮನ ಕುರಿತಾಗಿ ಋಷಿಮುನಿಗಳಾಡಿದ ಮಾತು ನಿನಗೆ ಋಷಿ ಪ್ರಮಾಣ ಆಗ್ತದ? ಋಷಿಮುನಿಗಳ ಮಾತು ಪ್ರಮಾಣ ಆಗ್ತದೆ ಅಂತ ಆದ್ರೆ ಅವನ ಬಗ್ಗೆ ನೀನು ಒಪ್ಕೋಬೇಕು. ಯಾಕೆ? ರಾಮನ ಕುರಿತಾಗಿ ಋಷಿಮುನಿಗಳಾಡಿದ ಮಾತು. ಭ್ರಮಂತೆ ಯೋಗಿನಃ ಅತ್ರ ಇತಿ ರಾಮ. ರಾಮ ಎನ್ನುವ ನಾಮದ ಶಕ್ತಿಯನ್ನು ಹೇಳುವಾಗ ಋಷಿಮುನಿಗಳಾಡಿದ ಮಾತು. ಯೋಗಿಗಳು ರಮಿಸಬಹುದಾದಂತಹ ಶಕ್ತಿಯುಳ್ಳವನು. ಅವನ ನಾಮವನ್ನು ಉಚ್ಚರಿಸಿದರೆ, ರಾಮನಾಮದ ಸಂಕೀರ್ತನೆಯನ್ನು ಮಾಡಿದರೆ ಯೋಗಿಗಳಾಗಬಹುದು, ಯೋಗತ್ವವನ್ನು ಸಿದ್ಧಿಸಿಕೊಳ್ಳಬಹುದು, ಪರಮಾತ್ಮನಲ್ಲಿ ಒಂದಾಗಬಹುದು. ಅಂತಹ ವಿಶೇಷವಾದ ವ್ಯಕ್ತಿತ್ವವುಳ್ಳವನು ಎನ್ನುವುದಾಗಿ ಋಷಿಮುನಿಗಳು ಹೇಳಿದ್ದಾರೆ. ಅಂಥವನವನು ಅಂದರೆ ನಾನು ಮಾತ್ರ ಒಪ್ಪಿದ್ದೇನೆ ಅಂತಲ್ಲ, ಸಕಲ ಲೋಕವೂ ಒಪ್ಪಬಹುದಾದಂತಹ ವಿಶೇಷವಾದ ವ್ಯಕ್ತಿತ್ವವುಳ್ಳವನು. ನೀನೇ ಆರಾಧಿಸುವ, ನಿನ್ನನ್ನು ಮಾವನನ್ನಾಗಿಯೇ ಪಡೆದ ಶಿವನಾಡಿದ ಮಾತು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಮತ್ತೇನು ಬೇಕು? ಹೇ ಗಿರಿಜೆಯೇ, ಶ್ರೀರಾಮ ಎನ್ನುವಂತಹ ಮಾತು ಮಂತ್ರ ಅದು ಸಹಸ್ರನಾಮಕ್ಕೆ ತುಲ್ಯವಾದದ್ದು. ಕೇವಲ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನೀನು ಘೋಷಿಸಿದರೆ, ರಾಮನಾಮದ ಜಪ ಮಾಡಿದರೆ ಸಹಸ್ರನಾಮಕ್ಕೆ ಯಾವ ಫಲ ಉಂಟೋ ಆ ಫಲ ಸಿಗುತ್ತದೆ ಅಂತ ಸಾಕ್ಷಾತ್ ಶಿವನೇ ಅರುಹಬಹುದಾದಂತಹ ವಿಶಿಷ್ಟವಾದಂತಹ ವ್ಯಕ್ತಿತ್ವವುಳ್ಳವನು ರಾಮ. ಮನುಷ್ಯನಾಗಿ ಹುಟ್ಟಿ ಸಾಧಿಸಬಹುದಾದಂತಹ ಶ್ರೇಷ್ಠತ್ವವನ್ನು ಹೊಂದಿದ್ದಾನೆ. ಅಂತಹ ರಾಮ ಹೆಚ್ಚೇಕೆ ನನ್ನನ್ನೇ ನೋಡು. ಸಾಮಾನ್ಯನಾದಂತಹ ಮರಕಟನಾಗಿ ಹುಟ್ಟಿದವನು ನಾನೇ ನನ್ನ ಬಗ್ಗೆ ಹೇಳಿಕೊಳ್ತೇನೆ. ರಾಮನ ಕಟ್ಟ ಕಡೆಯ ದಾಸ ಎನ್ನುವುದಾಗಿ. ಕಟ್ಟ ಕಡೆಯ ದಾಸನಾದ ನನಗೆ ರಾಮನ ಕುರಿತಾಗಿ ಇಷ್ಟು ಅಭಿಮಾನ ಬರುವ ಹಾಗೆ, ಅವನ ಕುರಿತಾದಂತಹ ಕೆಲಸವನ್ನು ಮಾಡುವಾಗ ನನಗಿಷ್ಟು ಶಕ್ತಿ ಬರುವುದಕ್ಕೆ ಕಾರಣ ರಾಮ. ಅಂತಹ ರಾಮನ ಕುರಿತಾಗಿ ಹಗುರವಾದ ಮಾತುಗಳನ್ನು ಆಡಬೇಡ. ಮತ್ತೆ ಮತ್ತೆ ಹೇಳುವುದು ಇದನ್ನೇ ನಾನು. ರಾಮನ ಕುರಿತಾದಂತಹ ಹಗುರವಾದ ಯೋಚನೆಯನ್ನು, ಲಘು ಯೋಚನೆಯನ್ನು ಬಿಟ್ಟು, ಅವನ ಅಶ್ವಮೇಧದ ಕುದುರೆಯನ್ನು ಬಿಟ್ಟು, ಕಪ್ಪವನ್ನು ಕೊಟ್ಟು, ರಾಮನ ಚಕ್ರವರ್ತಿತ್ವವನ್ನು, ರಾಮನ ದೇವತ್ವವನ್ನು ಒಪ್ಪಿಕೊಂಡು ಕೊನೆಯದಾಗಿ ಹೇಳ್ತೇನೆ, ನೀನು ದೇವನೆಂದು ನಂಬು. ರಾಮನನ್ನ ದೇವನನ್ನೆಂದು ನಂಬುವುದಾದರೆ ನಂಬಿಕೊಂಡು ಹೋಗು. ಇದು ನಮ್ಮ ಜ್ಯೋತಿರ್ಮೇಧಪುರದಲ್ಲಿ ಶಿವನಾಮದಲ್ಲಿಯೇ ನಾವು ಮೋಕ್ಷವನ್ನ ಕಾಣತಕ್ಕವರು. ಶಿವನಾಮದಲ್ಲಿಯೇ ನಮಗೆ ಎಲ್ಲ ರೀತಿಯ ಆ ಬಾಂಧವ್ಯ ನಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಾಗ ದೇವರ ದೇವ ಪರಶಿವ ಎಂಬುದಾಗಿ ನಂಬಿದ್ದೇವೆ. ಆತನನ್ನು ನನ್ನ ಅಳಿಯ ಎಂಬುದಾಗಿಯೂ ನಾನು ನಿನ್ನಲ್ಲಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಪರಶಿವನು ಯಾರು ಎಂಬುದನ್ನ ನೀನು ಸರಿಯಾಗಿ ಅರಿತುಕೊಳ್ಳಲಿಲ್ಲ ಅಂತ ಹೇಳಬೇಕಾಗ್ತದೆ. ಆ ಇಷ್ಟೆಲ್ಲವನ್ನು ತಿಳಿದಂತಹ ನೀನು ಈಗ ದೇವರ ದೇವ ನಿನಗೆ ರಾಮ ಅಷ್ಟೇ ಅಲ್ವೋ? ನೀನು ನಂಬಿದರೆ ನಂಬು, ಆದ್ರೆ ನನ್ನ ಮಾತನ್ನ ಕೇಳು. ನಿನಗೆ ಏನು ಬೇಕು? ಬೇಕಾಗಿದ್ದು ಕುದುರೆ. ಕುದುರೆ ಕುದುರೆ ಬೇಕು ಅಂತ ಹೇಳುವವ ನೀನು. ಬಂಧಿಸಿದ ಹಯವನ್ನು ಬಿಡೆ, ಸಾಧ್ಯವೇ ಇಲ್ಲ. ಬಂಧಿಸಿದ ಹಯವನ್ನು ಬಿಡೆನ ಎಂದಿಗಾದರೂ ನಿನ್ನ ಶತ್ರುಗ ಇಂದಾಗುವ ದುರವ ಕಾಮುವೆನೋ. ಚಂದದಳು ನಿಮ್ಮೆಲ್ಲರನ್ನು ಎಳೆ ತಂದು ಸೆರೆಯೊಳಗಿಕ್ಕಿ ಕೀರ್ತಿಯ ಎಳೆ ತಂದು ಚಂದದಳು ನಿಮ್ಮೆಲ್ಲರನ್ನು ಎಳೆ ತಂದು ಸೆರೆಯೊಳಗಿಕ್ಕಿ ಕೀರ್ತಿಯ ಹೊಂದುವೆನು ಹೋಗೀಗ ಬೇಳೆಂದ. ಕೊನೆಯದಾಗಿ ಹೇಳ್ತೇನೆ, ನಿನಗೆ ಬೇಕಾದದ್ದು ಕುದುರೆ ಎಂದಾದರೆ
ನೀನು ಬೇಡಿಕೊಳ್ಳಬೇಕು. ಹ್ಮ್ ಕುದುರೆಯನ್ನ ಹ್ಮ್ ಬಿಟ್ಟು ಕೊಡಿ ಎಂದು ಕೇಳಿಕೊಳ್ಳಬಹುದು. ಹ್ಮ್ ಆದರೆ ಹ್ಮ್ ಆಗ ಪರಿಗಣಿಸಬಹುದೇನೋ. ಹ್ಮ್ ಆದರೆ ಇಷ್ಟು ಅಹಂಕಾರದಿಂದ ನಿನ್ನ ರಾಮನನ್ನು, ಅಯೋಧ್ಯಾಪತಿಯನ್ನು, ಸಾಕೇತಪುರದ ಅರಸು, ಈರೇಳು ಲೋಕಕ್ಕೆ ಒಡೆಯ ಎಂಬುದನ್ನ ನಂಬಲಿಕ್ಕೆ ನಾವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಅಷ್ಟೇ ಅಲ್ಲ, ನೀನು ಬೇಕು ಅಂತ ಆದರೆ ಕುದುರೆಯನ್ನ ಕೊಡಬಹುದಾ ಎಂಬುದನ್ನು ಯೋಚಿಸಬೇಕಾದ್ರೆ ಶತ್ರುಘ್ನ ಹೇಳಬೇಕು, ದಯವಿಟ್ಟು ಕುದುರೆಯನ್ನ ಬಿಟ್ಟು ಕೊಡಿ, ನಾವು ಹೋಗ್ತೇವೆ ಇಲ್ಲಿಂದ ಅಂತ. ಆದರೆ ಕಪ್ಪ ಕಾಣಿಕೆಯನ್ನ ಕೊಡಬೇಕು ಅಂತ ಹೇಳುವುದಾದ್ರೆ ಆ ರೀತಿಯಲ್ಲಿ ನಾವು ನಿಮಗೆ ನಿಮ್ಮ ಅನುಯಾಯಿಗಳಾಗಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಇನ್ನು ಹೆಚ್ಚು ಅಂದರೆ ನಿಮ್ಮನ್ನ ಹಾಗೆ ಹೋಗ್ಲಿಕ್ಕೆ ಬಿಡಬಹುದು, ಕುದುರೆಯನ್ನ ತೆಗೆದುಕೊಂಡು ಇಲ್ಲಿಂದ ಹಾಗೆ ಬಿಡಬಾರದು, ಆದ್ರೂ ಬಿಡಬಹುದು. ಅದಕ್ಕೂ ಹೆಚ್ಚಿಗೆ ಸಾಧ್ಯವಿಲ್ಲ. ಹೋಗಿ ಶತ್ರುಘ್ನಿಗೆ ಹೇಳು, ವೀರಮಣಿ ಇಂತೆನಲುದ ಕನಲುದ ಮಾರುತಾತ್ಮಜನೆಂದ ಧೂರ್ತನೆ ತಾರದಿಗ ನೇಮವನು ನಿನ್ನದಗೀಗ ಬಿಟ್ಟಿಗನು. ದಾರುಣಕ್ಕೆ ಮಾರ್ಪುಲವ ನೆರಹುತ ಬೋರನೈತಗುತ ಪಿಂದಕ್ಕೆ ಸಾರಿ ಶತ್ರುಘ್ನಡಿಗೆ ವಂದಿಸುತ್ತಲಾಗ ಇಂತೆಂದ. ವೀರಮಣಿ ಇಷ್ಟು ಹೇಳಿದ್ರು ನನ್ನ ರಾಮನ ಕುರಿತಾಗಿ ಹಗುರವಾದ ಮಾತುಗಳನ್ನಾಡುವುದನ್ನು ನೀನು ನಿಲ್ಲಿಸುವುದಿಲ್ಲ ಎನ್ನುವಾಗ ಬಂದ ಕೋಪಕ್ಕೆ ನಿನ್ನನ್ನು ನಿನ್ನ ಸಕಲ ಪರಿವಾರವನ್ನು ನಾಶ ಮಾಡ್ತಿದ್ದೆ. ಒಂದೇ ಕಾರಣಕ್ಕೆ ಬಿಟ್ಟಿದ್ದೇನೆ, ಶತ್ರುಘ್ನ ದೇವರು ಹೇಳಿದ್ದಷ್ಟನ್ನು ಮಾಡಬೇಕು. ಯಾಕೆ? ನಾನು ದೂತನಾಗಿ ಬಂದವನು, ನನಗೆ ಆಜ್ಞೆ ಇಲ್ಲ. ಅವನು ಒಪ್ಪಲಿಲ್ಲ ಅಂತಾದ್ರೆ ಅವನನ್ನು ಹೊಡೆದು ಉರುಳಿಸುವ ಒಂದು ಮಾತಿದ್ರೆ ನೀನು ಈಗ ಸಿಂಹಾಸನದಲ್ಲಿ ಇರುವುದಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಬಹಳ ದೊಡ್ಡ ಮಾತು. ಅಯ್ಯ, ಶತ್ರುಘ್ನ ದೇವರಿಗೆ ಹೋಗಿ ಹೇಳ್ತೇನೆ, ನೀನು ಅಶ್ವವನ್ನು ಬಿಟ್ಟು ಕೊಡುವ ಹಾಗೆ ಮಾಡ್ತೇವೆ. ಸಕಲ ಸೇನೆಯನ್ನು ಸೇರಿಕೊಂಡು ಸಿದ್ಧರಾಗಿಕೊಂಡು ಬರಲಿ, ಯುದ್ಧ ಮುಖದಲ್ಲಿ ತೋರಿಸ್ತೇವೆ. ನಾವು ಯುದ್ಧಕ್ಕಾಗಿ ಸಿದ್ಧರಾಗಿದ್ದೇವೆ. ತಡ ಮಾಡದೆ ನೇರವಾಗಿ ಶತ್ರುಘ್ನ ದೇವರಲ್ಲಿಗೆ ಹೋಗಿ ಇಲ್ಲಿ ನಡೆದಂತಹ ವಿಚಾರವನ್ನು ತಿಳಿಸ್ತೇವೆ. ಶಿರವ ಕಂಪಿಸುತ್ತಾಗ ಪುಷ್ಕಳ ಧರೆಯೊಳಗೆ ಪೋಡಿಸಲುಗೂ ಶತ್ರುಘ ಕೆರಳಿ ವೀರಾವೇಶದಿಂದ ಸಿಂಹಾಸನದೊಳು ಏನಾಗಿದೆ ಇದು? ಆಂಜನೇಯನನ್ನು ಸಂಧಾನಕ್ಕಾಗಿ ಕಳುಹಿಸಿದರೆ ಅವನನ್ನೇ ಅವಹೇಳನ ಮಾಡಿ ರಾಮಚಂದ್ರಮನನ್ನು ಅವಹೇಳನ ಮಾಡಿ ಕಳಿಸಿದ್ದಾನಂತೆ ವೀರಮಣಿ. ಆ ಕಾರಣಕ್ಕಾಗಿ ಅಶ್ವಮೇಧ ಯಾಗದ ಕುದುರೆಯನ್ನು ಬಿಟ್ಟಾಗ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು, ಯಾರಾದರೂ ಅದನ್ನು ಕಟ್ಟಿ ಹಾಕಿದಾಗ ಹೇಗೆ ಅದನ್ನು ಮರಳಿ ಪಡೆದು ಯಾಗವನ್ನು ಪರಿಪೂರ್ಣಗೊಳಿಸಬೇಕು, ಈ ಒಂದು ವಿಧಾನವನ್ನು ಅರಿತಂತಹ ನಾನು ಸಂಧಾನ ವಿಫಲವಾಗಿದೆ. ಅವನಲ್ಲಿ ರಾಮನ ಕುರಿತಾಗಿ ಎಷ್ಟೇ ವಿಚಾರಗಳನ್ನು ಹೇಳಿದರೂ ಸಹ ಮತದರ್ಪದಿಂದ ಅದನ್ನು ಅಲ್ಲಗಳೆದು ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧ ಸಾಂಗವಾಗಿ ನಡೆಯುತ್ತಿರುವಾಗ ಅವನ ಮಕ್ಕಳು ಧರೆಗುರುಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮಗನಾದಂತಹ ಪುಷ್ಕಳನೂ ಸಹ ಮರಣ ಹೊಂದಿದ್ದಾನೆ. ಇನ್ನು ತಡ ಯಾಕೆ? ವೀರಮಣಿಯನ್ನು ಎದುರಿಸಿ ಅವನನ್ನು ಸದೆಬಡಿದು ಕೊಂದು ಕುದುರೆಯನ್ನು ಬಿಡಿಸಿಕೊಂಡು ಹೋಗಿ ಯಜ್ಞ ಪರಿಪೂರ್ಣವಾಗುವಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ, ಜವಾಬ್ದಾರಿ. ಮುಂದುವರಿಯುತ್ತಿದ್ದೇನೆ. ನನ್ನ ಮಕ್ಕಳನ್ನ ನಿಗ್ರಹಿಸಿದಂತಹ ಈ ಪಾಪಿ ಶತ್ರುಘ್ನ ಎದುರಾಗಿ ಬರ್ತಾ ಇದ್ದಾನೆ. ಭರತ ಕುಮಾರನನ್ನ ತರಾಶಾಯಿಯಾಗಿ ಮಾಡಿದ್ದೇನೆ. ಶತ್ರುಘ್ನ ನನಗೆ ಲೆಕ್ಕವೇ ಎಲವೆಲವ ಶತ್ರು. ಕಣಿಯ ಮುರಿದು ವೇಗ ತದಿನ ದೀಂ ತದಿನ ಕಣಿಯ ಮುರಿದು ವೇಗ ವೀರಮಣಿ
ಮುನಿಯು ಕ್ರೋಧದಿಂದ ಬೇಡ ಎಣಿಸಬೇಡ ಬಡನೃಪಾಲ ರಣವಿದೆನ್ನುತ್ತ ಕೆಲವೆಲ್ಲವೋ ಶತ್ರುಘ್ನ ವೀರಮಣಿ, ಯಾವ ರೀತಿಯಲ್ಲಿ ನೀನು ನನ್ನ ಮಕ್ಕಳನ್ನು ನಿಗ್ರಹಿಸಿದೆಯೋ ಅದು ಅಷ್ಟು ಸುಲಭ ಅಲ್ಲ. ಬಡ ನೃಪಾಲರೊಡನೆ ನೀನು ಇಲ್ಲಿಯವರೆಗೆ ಈ ಹಯದ ಹಿಂದೆ ಬಂದು ಎಷ್ಟೋ ಯುದ್ಧವನ್ನು ಮಾಡಿರಬಹುದು. ಆ ಬಡ ನೃಪಾಲರೊಡನೆ ಮಾಡಿದಂತಹ ಯುದ್ಧಕ್ಕೆ ಈ ವೀರಮಣಿಯೊಡನೆ ಮಾಡುವ ಯುದ್ಧವನ್ನ ಹೋಲಿಸಬೇಡ. ಮೊದಲೇ ಎಚ್ಚರಿಸ್ತಾ ಇದ್ದೇನೆ. ಇದೋ ನೀನು ಬಿಟ್ಟಂತಹ ಬಾಣವನ್ನ ಮಧ್ಯದಲ್ಲಿಯೇ ಕತ್ತರಿಸಿದ್ದೇನೆ. ಇಷ್ಟೇ ನನ್ನ ಬಾಣವನ್ನು ಕತ್ತರಿಸಿರಬಹುದು, ಆದರೆ ನೀನು ಅರಿಯಬೇಕಾದಂತಹ ವಿಚಾರ ಇನ್ನೂ ಬಹಳಷ್ಟಿದೆ. ನನ್ನ ಮೇಲೆ ಶ್ರೀರಾಮ ಕಾರುಣ್ಯವಿದೆ. ಇರಲು ಶ್ರೀರಾಮ ಕರುಣ ದುರದೊಳೇನು ಗಣ್ಯ. ಇರಲು ಶ್ರೀರಾಮ ಕರುಣ, ಇರಲು ಶ್ರೀರಾಮ ಕರುಣ ದುರದೊಳೇನು ಗಣ್ಯ ನಿನ್ನ, ದುರದೊಳೇನು ಗಣ್ಯ ನಿನ್ನ. ಅರಿವಿನಣುವಿನಂತೆ ಧೂರ್ತ ಹೊರಗಿದನು ನಿನ್ನ, ಅರಿವೆ ಅಣುವಿನಂತೆ ಧೂರ್ತ ಹೊರಗಿಸೆಂದನು. ಅರಿವಿನಣುವಿನಂತೆ ಧೂರ್ತ ಹೊರಗಿಸೆಂದನು. ವೀರಮಣಿ, ನೀನು ಪುಷ್ಕಳನನ್ನು ಕೊಂದಿರಬಹುದು, ಬಡ ನೃಪಾಲ ನಾನಲ್ಲ ಎಂದು ಹೇಳುತ್ತಿದ್ದೀಯ. ರಾಮಚಂದ್ರ ಪ್ರಭು ಯಾವ ಮೇಲ್ಹಂತದಲ್ಲಿ ರಾರಾಜಿಸುತ್ತಿದ್ದಾನೆ, ಧರ್ಮವನ್ನು ಯಾವ ಮೇಲ್ಸ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾನೆ, ಇದನ್ನು ನೀನು ಅರಿತು ಮುನ್ನಡೆಯುತ್ತಿರುವೆಯೋ ಅಥವಾ ತಿಳಿಯದೆಯೋ ಮುನ್ನಡೆಯುತ್ತಿರುವೆಯೋ ಅನ್ನುವ ಸಂಶಯಕ್ಕಾಗಿ ಅದನ್ನು ಪರಿಹರಿಸಿಕೊಳ್ಳಲು ಆಂಜನೇಯನನ್ನು ಮರುತಸುತನನ್ನು ನಿನ್ನಲ್ಲಿ ಸಂಧಾನಕ್ಕಾಗಿ ಕಳುಹಿಸಿದೆ. ಆದರೆ ನೀನು ಆ ಸಂಧಾನವನ್ನ ನಿನ್ನ ಮದದರ್ಪದಿಂದ ವಿಫಲಗೊಳಿಸಿದೆ. ಅದರ ಜೊತೆಯಲ್ಲಿ ಯುದ್ಧವನ್ನು ಪ್ರಾರಂಭಿಸಿದೆ. ನಿನ್ನ ಸೇನೆಯ ಹಲವಾರು ಜನ, ನಿನ್ನ ಮಕ್ಕಳು ಎಲ್ಲರೂ ಧರಾಶಾಯಿಗಳಾಗಿದ್ದಾರೆ. ನಮ್ಮಲ್ಲೂ ಸಹ ಬಹಳಷ್ಟು ಜನ ಯುದ್ಧದಲ್ಲಿ ತೀರಿಕೊಂಡಿದ್ದಾರೆ, ಗಾಯಗೊಂಡಿದ್ದಾರೆ. ಆದರೆ ನಮ್ಮನ್ನು ರಕ್ಷಿಸುವಂತಹ ಒಂದು ಶ್ರೇಷ್ಠ ಮಟ್ಟದ ವಿಚಾರ ಒಂದಿದೆ, ಅದನ್ನು ನೀನು ತಿಳಿಯದಾಗಿದ್ದೀಯ. ನಮ್ಮೆಲ್ಲರನ್ನು ರಕ್ಷಿಸುತ್ತಿರುವುದು ರಾಮನ ಕರುಣೆ. ರಾಮ ಕಾರುಣ್ಯ ಎಷ್ಟು ದೊಡ್ಡದು ಬಲ್ಲೆಯ. ಈಗಾಗಲೇ ನಿನಗೆ ಹನುಮಂತನು ತಿಳಿ ಹೇಳಿದ್ದಾನೆ. ಯುಗಗಳವರೆಗೆ ಪಾಷಾಣವಾಗಿದ್ದಂತಹ ಸ್ತ್ರೀ ಅಹಲ್ಯೆ ರಾಮಪಾದ ಸ್ಪರ್ಶದಿಂದ ಜೀವ ತಳೆದಳು. ಇದು ಕರುಣೆ, ರಾಮನ ಕರುಣೆ. ದೇವತೆಗಳಿಂದ ಪಡೆದಂತಹ ಶಕ್ತಿ ಸಂಪೂರ್ಣವಾಗಿ ಋಷಿಯ ಶಾಪದಿಂದ ವ್ಯಯವಾದಾಗ ರಾಮ ದರ್ಶನದಿಂದ ಆಂಜನೇಯ ಸಂಪೂರ್ಣ ಜ್ಞಾನವನ್ನು ಪಡೆದ. ಇದು ರಾಮ ಕರುಣ. ರಾಮನ ದರ್ಶನಕ್ಕಾಗಿ ಕಾದಿದ್ದಂತಹ ಶಬರಿಗೆ ಮೋಕ್ಷವನ್ನು ನೀಡಿದ, ಆಶೀರ್ವಚನ ನೀಡಿದ. ರಾಮ ಸೇತುವೆಗಾಗಿ ಬಂದಂತಹ ಸಣ್ಣ ಇಣುಚಿಗೆ ಆಶೀರ್ವಚನವನ್ನು ನೀಡಿದ. ಇದು ರಾಮ ಕಾರುಣ್ಯ. ಇದರ ಜೊತೆಯಲ್ಲಿ
ರಾಮನ ಕರುಣೆಯಿಂದ, ರಾಮ ನೀಡಿದ ಶಕ್ತಿಯಿಂದ ದೇವತೆಗಳು ನಿಗ್ರಹಕ್ಕೆ ಸಿಗದಂತಹ ಇಂದ್ರಜಿತುವನನ್ನು ಲಕ್ಷ್ಮಣ ವಧಿಸಿದ. ಅತಿಕಾಯ ಮೋಕ್ಷವನ್ನು ಪಡೆದ. ಇದು ರಾಮ ಕಾರುಣ್ಯ. ಈ ಕಾರುಣ್ಯದ ರಕ್ಷೆ ನನ್ನ ಮೇಲಿದೆ. ಇದನ್ನು ಅರಿಯದೆಯೇ ನೀನು ವ್ಯವಹರಿಸುತ್ತಿದ್ದೀಯ. ಶತ್ರುಘ್ನ, ವೀರಮಣಿ, ರಾಮ ಕಾರುಣ್ಯದ ಕುರಿತು ನೀನು ಬಹಳ ಹೇಳ್ತಾ ಇದ್ದೀಯ. ರಾಮ ಯಾರು? ಒಬ್ಬ ನರ. ನರನು ನಿನ್ನ ರಾಮನವನ, ನರನು ನಿನ್ನ ರಾಮನವನ, ನರನು ನಿನ್ನ ರಾಮನವನ, ಕರುಣದಿಂದಲಾಪುದೇನು, ಕರುಣದಿಂದಲಾಪುದೇನು. ನಿರುತ ದೈವ ಬಲಗಳಿರಲು ಗೆಲುವೆ ಎನ್ನೆಲೋ, ನಿರುತ ದೈವ ಬಲಗಳಿರಲು ಗೆಲುವೆ ಎನ್ನೆಲೋ. ರಾಮನ ಸಾಹಸಗಳ ಕಥೆಯನ್ನ ನೀನು ಬಹಳ ಹೇಳ್ತಾ ಇದ್ದೀಯ. ಕೇವಲ ಸಾಹಸವಲ್ಲ, ಅಷ್ಟೇ ರಾಮನ ಕರುಣೆಯಿಂದ ಲಭಿಸುವಂತಹ ಲಾಭವನ್ನು ಹೇಳುತ್ತಿದ್ದೆ. ರಾಮನ ಕರುಣೆ ನಿನ್ನ ಮೇಲುಂಟು. ಆ ಕರುಣೆ ನಾನು ಬಯಸಲಿ ಅಂತ ನೀನು ಹೇಳುವುದು ಅಲ್ಲ, ಈ ಉದ್ದೇಶದಿಂದ ಹೇಳಿದ್ದಲ್ಲ. ಅಲ್ಲಾದ್ರೆ ಅಣುವಿನಂತಹ ನಿನ್ನನ್ನು ಅರಿಯಲು, ತೊರೆದು ಹಾಕಲು, ನಿನ್ನನ್ನು ವಧಿಸಲು, ನಿನ್ನನ್ನು ಬಂಧಿಸಲು ರಾಮನ ಕಾರುಣ್ಯ ಒಂದು ಸಾಕು. ರಾಮನ ಕಾರುಣ್ಯ ಕೇವಲ ಈ ಒಂದು ಸಮಯಕ್ಕೆ ಮಾತ್ರ ಅಲ್ಲ, ಹಿಂದೂ ಏನೇನು ನಡೆದಿದೆ, ಮುಂದೂ ಸಹ ನಡೆಯುವುದಿದೆ. ಇದನ್ನು ಹೇಳುತ್ತಿದ್ದೇನೆ. ನಿನ್ನ ರಾಮನ ಕಾರುಣ್ಯದ ಕಥೆಯನ್ನ ಸಾಕು ಮಾಡು. ಇದು ಜ್ಯೋತಿರ್ವೇದಪುರದ ಅರಸು ವೀರಮಣಿ. ಶತ್ರುಘ್ನನನ್ನು ನಿಗ್ರಹಿಸಲು ನನಗೆ ರಾಮನ ಕಾರುಣ್ಯ ಬೇಕಿಲ್ಲ. ಈ ಜ್ಯೋತಿರ್ವೇದಪುರಕ್ಕೆ ಯಾರು? ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂತಹ ಪರಶಿವ ಈ ಪುರದಲ್ಲಿ ನೆಲೆಗೊಂಡಿದ್ದಾನೆ. ಆತನ ಭದ್ರತೆ ನಮಗುಂಟು, ಆತನ ಸಹಾಯ ನಮಗುಂಟು, ಆತನ ಬೆಂಬಲ ನಮಗುಂಟು. ಆತನು ನಮ್ಮನ್ನು ಕಾಯ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಈ ವಿಷಯದಲ್ಲಿ ಒಮ್ಮತದಿಂದ ಹೋರಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ನೀನು ಇನ್ನೂ ನಿನ್ನ ಈ ಯುದ್ಧದ ಹವ್ಯಾಸವನ್ನ ಬಿಟ್ಟು ಮರಳಿ ಸಾಗುವ. ಇಲ್ಲದಿದ್ದರೆ ಆ ಪರಶಿವನಾಣೆಯಾಗಿ ಹೇಳ್ತೇನೆ, ನೀನು ಖಂಡಿತವಾಗಿಯೂ ರಾಮನಿಗೂ ಅಪಕೀರ್ತಿಯನ್ನು ತರ್ತೀಯ, ನಿನಗೂ ತಂದು ಕೊಡ್ತೀಯ. ವೀರಮಣಿ, ಇದು ಯುದ್ಧ ಕ್ಷೇತ್ರ. ಸರಿ, ಅಶ್ವದ ರಕ್ಷಣೆಗಾಗಿ ಬಂದಂತಹ ನಾನು ಆ ಕರ್ತವ್ಯವನ್ನು ರಾಮನಿಂದ ನಿಹಿತಗೊಳಿಸಿಕೊಂಡು ಬಂದಿದ್ದೇನೆ. ಓಹೋ, ಅಶ್ವವನ್ನು ಬಿಟ್ಟು ತೆರಳುವುದು ಸಾಧ್ಯವೇ ಇಲ್ಲ. ಹಾಗಿದ್ರೆ ನಿಲ್ಲು ಯುದ್ಧಕ್ಕೆ. ಯುದ್ಧವನ್ನೇ ಮಾಡುವುದಾದರೆ ಕೂಡಲು ಸಂವರ್ತದ ಮಾರ್ತಾಂಡವ, ಕೂಡಲು ಸಂವರ್ತದ ಮಾರ್ತಾಂಡವ ನೋಡುತ್ತ ಶತ್ರುಘನು, ನೋಡುತ್ತ ಶತ್ರುಘನು ಗಾಢದಿ ಯೋಗಿನಿ ದತ್ತದ ಶಕ್ತಿಯ ರೂಢಿ ಪರೆದ ಕೆಸೆಯೇ. ವೀರಮಣಿಯು ಪ್ರಯೋಗಿಸಿದಂತಹ ಹಲವಾರು ಶಸ್ತ್ರಗಳನ್ನು ಖಂಡಿಸಿದ್ದೇನೆ. ವೀರನಾದಂತಹ ವೀರಮಣಿ ಯಾವುದೇ ತರಹದ ಯುದ್ಧ ಮಾಡಿದರೂ ಸಹ ಅವನನ್ನು ದಂಡಿಸಿದ್ದೇನೆ. ಕೊನೆಯಲ್ಲಿ ನನ್ನನ್ನೇ ಕೊಲ್ಲಬೇಕೆಂದು ಕಪರ್ದಿನಿ ಶಸ್ತ್ರವನ್ನು ಪ್ರಯೋಗಿಸಿದಾಗ ಯೋಗಿನಿ ದತ್ತವಾದಂತಹ ಶಸ್ತ್ರದಿಂದ ಆ ಕಪರ್ದಿನಿ ಶಸ್ತ್ರವನ್ನು ಖಂಡಿಸಿ ವೀರಮಣಿಯ ತಲೆಯನ್ನು ಖಂಡಿಸಿದ್ದೇನೆ. ಆದರೂ ಸಹ ಈ ಯುದ್ಧದಲ್ಲಿ ಹರ ಹರ ಶಂಭೋ ಯುದ್ಧ ನಿಲ್ಲಬೇಕಿತ್ತು ವೀರಮಣಿಯ ಅಂತ್ಯದೊಂದಿಗೆ. ಆದರೆ ಪರಿಸ್ಥಿತಿ ಹಾಗಿಲ್ಲ. ಸುತ್ತೆಲ್ಲವೂ ಧೂಳು ಎದ್ದೇಳುತ್ತಿದೆ. ಹಲವಾರು ಗಣಗಳು, ಪ್ರಮಥ ಗಣಗಳು ಯುದ್ಧ ಭೂಮಿಗೆ ಬಂದು ಮುನ್ನುಗ್ಗುತ್ತಿವೆ. ನಿಲ್ಲುವುದರಲ್ಲಿ ಅರ್ಥವಿಲ್ಲ. ಶಸ್ತ್ರವನ್ನು ಹಿಡಿದೇ ನಿಂತಿದ್ದೇನೆ. ಯಾರು ಬರುತ್ತಾರೋ ಬರಲಿ, ನನ್ನ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ. ನನ್ನ ಉದ್ದೇಶವನ್ನು ಸಫಲಗೊಳಿಸಿಯೇ ಹೋಗುತ್ತೇನೆ. ಇದು ನನ್ನ ಪ್ರತಿಜ್ಞೆ. ನೋಡುತ್ತೇನೆ
ಯಾರು ಬರುತ್ತಾರೆ? ಪರಿಕಿಸುತನ ದೆಸೆಯ ಪುರಗರ, ಪರಿಕಿಸುತನ ದೆಸೆಯ ಪುರಗರ, ತೆರಳಿತೆಲ್ಲಿಗೆ ಪ್ರಮಥ ಸೇನೆಯು ಅರರೆ ಅರರೆ ಏನಾಶ್ಚರ್ಯ ಎನ್ನುತ್ತ ಅರಿತು ವೇಗದಲ್ಲಿ ಆ ದಿಕ್ಕು ದೆಸೆ ಕಾಲ ಕರ್ಮ ಈ ನಾಲ್ಕರ ಬಂಧುತ್ವ ಯಾವನಿಗಿಲ್ಲವೋ ಅವನನ್ನೇ ಭಗವಂತ ಎಂದು ಲೋಕ ಕರೆದದ್ದು. ನಾಲ್ಕು ದೆಸೆಯಲ್ಲಿಯೂ ಪರೀಕ್ಷಿಸುವ ಅಥವಾ ಭವಿತವ್ಯದಲ್ಲಿ ಏನು ಘಟಿಸಬೇಕು ಎಂಬುದನ್ನು ಕಾಲಾತೀತವಾದಂತಹ ವ್ಯಕ್ತಿತ್ವವುಳ್ಳ ನಾನಲ್ಲದೆ ಇನ್ನೊಬ್ಬರು ಪರೀಕ್ಷಿಸುವುದಕ್ಕಾದರೂ ಹೇಗೆ ಸಾಧ್ಯವಾಗುತ್ತದೆ? ಒಂದು ಆಂಶಿಕ ನೆಲೆಯಿಂದ ಜ್ಯೋತಿರ್ಮೇಧದಲ್ಲಿ ವೀರಮಣಿಯ ಆರಾಧ್ಯ ದೈವವಾಗಿ, ಅವನಿಚ್ಛೆಯಂತೆ ಪುರದ ರಕ್ಷಕನಾಗಿ, ಅವನ ಮಗಳಾದ ಇಕ್ಷುಮತಿಗೆ ಗಂಡನಾಗಿದ್ದೇನೆ ಅಂತಾದರೂ ಕೂಡ ಒಂದು ನಿರ್ದಿಷ್ಟವಾದಂತಹ ಲಕ್ಷ್ಯವನ್ನು ವಿವಕ್ಷೆಯನ್ನು ಹೊಂದಿಯೇ ನಾನಿಲ್ಲಿದ್ದೇನೆ. ಶತ್ರುಘ್ನ ಹಾಗೂ ಅವನ ಕಡೆಯವರು ತಾವು ಯುದ್ಧದಲ್ಲಿ ಗೆದ್ದಿದ್ದೇವೆ ಎಂಬ ಭಾವದಿಂದ ಕೂಡಿದವರು. ವೀರಮಣಿಯಾದರೂ ತಾನು ಯಜ್ಞಾಶ್ವವನ್ನು ಕಟ್ಟಿ ಗೆಲ್ಲುತ್ತೇನೆ ಎಂಬ ಭರವಸೆಯಿಂದ ಹೊರಟವನು. ಈ ಜೀವರ ಸ್ವಭಾವವೇ ಹಾಗೆ. ತಾನು ಮಾಡುತ್ತೇನೆ ಎಂಬ ಸ್ವಪ್ರತಿಜ್ಞೆಯ ವಿಜೃಂಭಣೆಯಲ್ಲಿ ಭಗವಂತ ಮಾಡಿಸುವುದು ಎಂಬುದನ್ನು ಮರೆತು ವ್ಯವಹರಿಸುತ್ತಾರೆ. ಅವರೆಲ್ಲ ತಾವಲ್ಲ ಮಾಡುತ್ತಿರುವುದು ಭಗವಂತ ಮಾಡಿಸುವುದು ಎಂಬುದನ್ನು ಅರಿಯಬೇಕು. ಅಲ್ಲ ಅಂತಾದರೆ ಅವರು ಗ್ರಹಿಸುವಂತೆ ಮಾಡಬೇಕು. ಕಾಲ ಕಾಲಕ್ಕೆ ಏನೇನು ಆಗಬೇಕೋ ಅದು ಆಗಿಯೇ ತೀರಬೇಕು ಎಂಬ ಸಂಕಲ್ಪ ಹೊಂದಿಯೇ ನಾನಿದ್ದೇನೆ. ನಾನು ನನ್ನದೇ ಆದಂತಹ ಯೋಚನೆಯಲ್ಲಿ ಇರುವಾಗ ಕೇಳಿತಲ್ಲ ವೀರಮಣಿಯ ಕೂಗು. ರಣಕ್ಷೇತ್ರದಲ್ಲಿ ಬಿದ್ದಿದ್ದಾನೆ. ಈಗ ನನ್ನ ಪ್ರವೇಶದ ಅನಿವಾರ್ಯತೆ ಇದೆ. ನನ್ನವನಿಗೊಂದು ಸತ್ಯದ ದರ್ಶನವಾಗಬೇಕು. ಅಲ್ಲದೆ ಪರ್ಯಟನೆಗೆ ತೊಡಗಿದಂತಹ ಅಶ್ವಮೇಧ ತುರಗಕ್ಕೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಬೀಳ್ಕೊಡುವ ವ್ಯವಸ್ಥೆ ಆಗಬೇಕು. ಈ ಎರಡೂ ಉದ್ದೇಶದಿಂದ ನಾನು ರಣಾಂಗಣವನ್ನು ಪ್ರವೇಶ ಮಾಡಬೇಕು, ಹೊರಡಬೇಕು. ಹೇಗೆ? ಏರಿ ಏರಿ ವೃಷಭನ ಚಂದ್ರ ಚೂಡ ಭಾಗೀರಥಿಯೋ, ಏರಿ ವೃಷಭನ ಚಂದ್ರ ಚೂಡ ಭಾಗೀರಥಿಯು ತೋರ ಜಟೆಯೊಳಗೆ ರಂಜಿಸಲು, ತೋರ ಜಟೆಯೊಳಗೆ ರಂಜಿಸಲು ಭಾರಿ ಶೂಲವ ಧರಿಸಿ ಗಜ ಚರ್ಮದಸನದೊಳು, ಭಾರಿ ಶೂಲವ ಧರಿಸಿ ಗಜ ಚರ್ಮದಸನದೊಳು ಬೋರನೈ ತಂದ ನಾಗವಕ್ಕೆ. ಅವ್ಯಕ್ತವಾದಂತಹ ಸತ್ವವನ್ನು ನೋಡುವಂತಹ ಸ್ಥಿತಿ ಯಾರಲ್ಲೂ ಇಲ್ಲ. ಈಗ ವ್ಯಕ್ತವಾಗಿರುವ ನಾನಾ ರೂಪಗಳಲ್ಲೇ ಆಸಕ್ತಿ. ಹಾಗಾಗಿ ನನ್ನ ಸಕಲ ಲಾಂಛನಗಳನ್ನು ಧರಿಸಿ ಗಂಗಾಧರ, ಚಂದ್ರಚೂಡ, ಶೂಲಪಾಣಿ, ನಾಗಾಭರಣ, ತ್ರಿನೇತ್ರ, ಪರಮೇಶ್ವರ ಎಂಬಿತ್ಯಾದಿ ಅಭಿಧಾನಗಳಿಗೆ ಒಪ್ಪುವಂತೆ ಕಾಣಿಸುತ್ತಾ ಸತ್ಯ, ಧರ್ಮ, ಜ್ಞಾನ, ತಪಸ್ಸು ಎಂಬ ಕಾಲುಗಳಿಂದ ಭದ್ರವಾಗಿ ನಿಲ್ಲುವಂತಹ ಧರ್ಮಸ್ವರೂಪಿ ವೃಷಭವನ್ನು ಏರಿ ಕೈಯಲ್ಲಿ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಎಂಬಿತ್ಯಾದಿ ತಾಪತ್ರಯಗಳನ್ನು ಸೂಚಿಸುವಂತಹ ಭಾರೀ ತ್ರಿಶೂಲವನ್ನು ಧರಿಸಿ ಹೊರಟಿದ್ದೇನೆ.
ನನ್ನನ್ನು ಕಂಡ ಕೂಡಲೇ ಭಕ್ತಿ ಹುಟ್ಟಬಾರದು, ಭಯ ಉಂಟಾಗಬೇಕು. ಅವರನ್ನು ಕೆರಳಿಸಿಯಾದರೂ ಯುದ್ಧಕ್ಕೆ ಪ್ರೇರಣೆ ನೀಡಬೇಕು. ಶತ್ರುಘ್ನನೋ ಅಲ್ಲ ಆಂಜನೇಯನೋ ನನ್ನ ಮೇಲೆ ಕೈ ಎತ್ತಿದ್ರು ಅಂತ ಆದ್ರೆ ನನ್ನ ನಟನೆಯ ಉದ್ದೇಶ ಸಾಧನೆಯಾಗ್ತದೆ. ಅದೂ ಅಲ್ಲದೆ ನಟರಾಜ ಅಂತ ಕರೆಸಿಕೊಂಡದ್ದಕ್ಕೂ ನಾನು ಸಾರ್ಥಕವಾಗುತ್ತದೆ. ಹಾಗಾಗಿ ನನ್ನ ಸಂಕಲ್ಪವನ್ನು ಬಹಿರಂಗದಲ್ಲಿ ತೋರ್ಪಡಿಸದೆ ಕ್ರೋಧ ಮೂರ್ತಿಯಾಗಿ ಸಮರಾಂಗಣವನ್ನು ಪ್ರವೇಶಿಸುತ್ತೇನಂತೆ. ಓಹೋ ಶತ್ರುಹ, ಎಲಲೆ ಶತ್ರುಘ್ನಾನ್ಯಾರೆಂಬುದ, ಎಲಲೆ ಶತ್ರುಘ್ನಾನ್ಯಾರೆಂಬುದ ಗಳಿಲನೆ ಪರಿಕಿಸೆಲ ಎಂಬುದ ಗಳಿಲನೆ ಪರಿಕಿಸೆಲ. ಕಲಹದಿ ಮಮ ಕಿಂಕರನನು ಮಡುಗಿದ ಬಲವತಿಕೆಯ ತೋರೋ. ಶತ್ರುಹ, ಪರಮೇಶ್ವರ, ನಿನ್ನನ್ನು ನಿಲ್ಲು ಎಂದೆ, ಕ್ಷಣಕಾಲ ತಡೆದೆ. ಯಾಕೆ ಗೊತ್ತುಂಟೋ? ನಿನ್ನಿಂದ ಏನು ಕ್ರಿಯೆ ಬರ್ತದೆ ಎಂಬುದನ್ನು ನೋಡುವುದಕ್ಕಾಗಿ. ನಿನ್ನ ಪ್ರತಿಕ್ರಿಯೆಯನ್ನು ನಾನು ತಿಳಿದುಕೊಳ್ಳಬೇಕಲ್ಲವೋ? ಶತ್ರುಘ್ನ ಶತ್ರುಗಳನ್ನು ನಾಶಪಡಿಸುವವನು, ಶತ್ರುಗಳನ್ನು ಅರಿಯುವವನು. ಅರಿಯುವವನು ಅಂದರೆ ಕೇವಲ ಅರಿಯುವುದು ಮಾತ್ರ ಅರ್ಥವ್ಯಾಪ್ತಿ ಅಲ್ವಲ್ಲ, ಅದಕ್ಕೆ ತಿಳಿಯುವುದು ಅಂತಲೂ ಅರ್ಥೈಸಬಹುದು. ಶತ್ರುಘ್ನ, ನನ್ನ ಕಿಂಕರನಾದ ವೀರಮಣಿ ಶತ್ರುಸ್ಥಾನದಲ್ಲಿರುವಾಗ ಅವನನ್ನು ವೀರಾವೇಶದಿಂದ ಘಾತಿಸಿದೆ, ಅರಿದೆ. ಈಗ ನಿನ್ನ ಎದುರು ಶತ್ರುಸ್ಥಾನದಲ್ಲಿ ನಾನಿದ್ದೇನೆ. ನನ್ನನ್ನು ನೀನು ಅರಿಯಬೇಕು, ಅರ್ಥಾತ್ ತಿಳಿಯಬೇಕು. ಏನು ಅಂತ ತಿಳಿದುಕೊಂಡಿದ್ದೀಯೋ ನನ್ನನ್ನು? ಪರಮೇಶ್ವರ, ನಿನ್ನನ್ನು ನಾನು ಅರಿಯದೆ ಎಂದು ತಿಳಿದುಕೊಂಡಿದ್ದೀಯ? ನಿನ್ನನ್ನು ಅರಿತಿದ್ದೇನೆ, ಅರಿತಿದ್ದೇನೆ. ಅರಿತಿಗೆ ನಿನ್ನನು ಶ್ರೀ ರಘುರಾಮನ, ಅರಿತಿಗೆ 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 ನಿನ್ನನು ಶ್ರೀ ರಘುರಾಮನ ತುರಗವ ಬಂಧಿಸುತ್ತ, ರಾಮನ ತುರಗವ ಬಂಧಿಸುತ್ತ. ದುರಕೈ ತಂದಿಗ ಕೂಳನ ಮಡುಗಿದೆ, ದುರಕೈ ತಂದಿಗ ಕೂಳನ ಮಡುಗಿದೆ, ಹರನಿನ ಗಂಜುವೆನೆ ಮಡುಗಿದೆ, ಹರನಿನ ಗಂಜುವೆನೆ. ದುರಕೈ ತಂದಿಗ ಕೂಳನ ಮಡುಗಿದ, ಹರನಿನ ಗಂಜುವೆನೆ. ಪರಮೇಶ್ವರ, ಶತ್ರುಘ್ನ, ಲಯಕಾರಿಯಾದಂತಹ ನೀನು ಈ ಯುದ್ಧ ಭೂಮಿಯಲ್ಲಿ ಕಾಡಿಸಿಕೊಂಡಾಗಲೇ ಅರಿತಿದ್ದೇನೆ. ಇದಕ್ಕಿಂತ ಮೊದಲು ಸಹ ಈ ಒಂದು ಜ್ಯೋತಿರ್ಮೇಧಪುರಕ್ಕೆ ಬಂದಾಗ ವೀರಮಣಿಯ ಮಕ್ಕಳು ಅಶ್ವಮೇಧ ಕುದುರೆಯನ್ನು ಕಟ್ಟಿ ಬಿಡಲಾರವೆಂದು ಹೇಳಿದಾಗ ಆಗಲೂ ಸಹ ನಿನ್ನನ್ನು ಅರಿತಿದ್ದೇನೆ. ವೀರಮಣಿ ಯಾರು ಈ ಬಗ್ಗೆ ವಿಚಾರವನ್ನು ಕೇಳಿದಾಗ ಸಾಕ್ಷಾತ್ ಪರಶಿವನೇ ಈ ಒಂದು ಜ್ಯೋತಿರ್ಮೇಧಪುರದಲ್ಲಿ ನೆಲೆಸಿದ್ದಾನೆ, ಪುರದ ರಕ್ಷಣೆಗೆ ನಿಂತಿದ್ದಾನೆ. ಅದಲ್ಲದೆ ವೀರಮಣಿಯ ಮಗಳಾದಂತಹ ಇಕ್ಷುಮತಿಯನ್ನು ಮಡದಿಯಾಗಿ ಸ್ವೀಕರಿಸಿ ಈ ಪುರದಲ್ಲಿ ಸರ್ವರಿಂದ ಆರಾಧ್ಯಗೊಳ್ಳುತ್ತಿದ್ದಾನೆ. ಈ ವಿಚಾರವನ್ನು ಅರಿತಿದ್ದೇನೆ. ಆದರೆ ಶ್ರೀರಾಮಚಂದ್ರ ಧರ್ಮಸ್ಥಾಪನೆಗಾಗಿ ನಡೆಸುತ್ತಿರುವಂತಹ ಅಶ್ವಮೇಧ ಯಾಗದ ಕುದುರೆಯ ರಕ್ಷಣೆಯ ಜವಾಬ್ದಾರಿಯನ್ನು ನಾನು ಹೊಂದಿದ್ದೇನೆ. ಯಾಗ ಪರಿಪೂರ್ಣವಾಗಬೇಕಾದಲ್ಲಿ, ಧರ್ಮ ರಕ್ಷಣೆಯಾಗಬೇಕಾದಲ್ಲಿ, ಧರ್ಮ ಈ ಭೂಮಿಯಲ್ಲಿ ನೆಲೆಗೊಂಡು ನಿಲ್ಲಬೇಕಾದಲ್ಲಿ ಕುದುರೆಯನ್ನು ಯಾವನು ಕಟ್ಟುತ್ತಾನೋ ಅವನು
ಕಪ್ಪ ಕಾಣಿಕೆಯೊಂದಿಗೆ ಕುದುರೆಯನ್ನು ಹಿಂತಿರುಗಿಸಿದಾಗ ಧರ್ಮಕ್ಕೆ ಅವನು ನಡೆದಂತೆ ಆಗುತ್ತದೆ, ಧರ್ಮದ ಜೊತೆಯಲ್ಲಿ ನಡೆದಂತೆ ಆಗುತ್ತದೆ. ಈ ವಿಚಾರವನ್ನು ವೀರಮಣಿಗೆ ತಿಳಿ ಹೇಳಲು ಪರಮ ರಾಮಭಕ್ತನಾದಂತಹ ಹನುಮಂತನನ್ನು ಸಂಧಾನಕ್ಕಾಗಿ ಕಳಿಸಿಕೊಟ್ಟೆ. ಆದರೆ ನಿನ್ನ ಭಕ್ತಿಯ ಆವೇಶದಲ್ಲಿ ಶ್ರೀರಾಮನನ್ನು ವಿಷ್ಣು ತತ್ವವನ್ನು ಅಲ್ಲಗಳೆದು ಶಿವತತ್ವವೊಂದೇ ಈ ಜಗಕ್ಕೆ ಕಾರಣವೆಂದು ತಿಳಿದಂತಹ ವೀರಮಣಿ ಅವಹೇಳನ ಮಾಡಿದ್ದಾನೆ. ಅದಲ್ಲದೆ ತುರಗವನ್ನು ಬಿಡಲಾರೆ, ಯುದ್ಧವನ್ನು ಮಾಡುತ್ತೇನೆಂದು ಹೇಳಿದಾಗ ಅನಿವಾರ್ಯವಾಗಿ ಯುದ್ಧವನ್ನು ಮಾಡಿದೆ. ಯುದ್ಧದಲ್ಲಿ ವೀರಮಣಿ ಈಗ ಧರೆಗುರುಳಿದ್ದಾನೆ. ಇದಕ್ಕೆಲ್ಲ ಕಾರಣ ಅವನು ನಂಬಿದಂತಹ ಪರಶಿವನಲ್ಲವೇ? ಒಬ್ಬ ದೇವರು ತನ್ನ ಭಕ್ತನಿಗೆ ಯಾವ ರೀತಿಯ ಸಲಹೆ ಸೂಚನೆಗಳನ್ನು ನೀಡಬೇಕು, ನೇರವಾಗಿ ನೀಡಲಿ ಅಥವಾ ಬೇರೆ ಮಾರ್ಗದಿಂದ ನೀಡಲಿ, ಅವನಿಗೆ ಆ ಬುದ್ಧಿಯನ್ನು ನೀಡಬೇಕಾದಂತಹ ಒಂದು ಕರ್ತವ್ಯ ದೇವರಾಗಿ ನಿನಗೆ ಇಲ್ಲವೇ? ರಾಮಚಂದ್ರನು ಯಾವ ಕಾರಣಕ್ಕಾಗಿ ಈ ಯಾಗವನ್ನು ಮಾಡುತ್ತಿದ್ದಾನೆ ಹೇಳುವುದು ನಿನಗೆ ತಿಳಿದಿಲ್ಲವೇ? ಹಿಂದೆ ದುಷ್ಟನಾದಂತಹ ರಾವಣ ಅವನು ಸಹ ನಿನ್ನ ಭಕ್ತನಾಗಿದ್ದ. ಅವನನ್ನು ರಾಮನು ವಧಿಸಲಿಲ್ಲವೇ? ಆಗ ವಧೆ ಆದಾಗ ಆ ದೇವತೆಗಳೆಲ್ಲ ಘೋಷವನ್ನು ಸಂತೋಷವನ್ನು ವ್ಯಕ್ತಪಡಿಸಿದಾಗ ಅವರ ಜೊತೆಯಲ್ಲಿ ನೀನಿರಲಿಲ್ಲವೇ? ಆ ಯುದ್ಧವನ್ನು ಕೈಗೊಳ್ಳುವಾಗ ನನ್ನಣ್ಣ ರಾಮನು ನಾನು ಕೇಳಿದಂತೆ ಮೊದಲು ಮಂಗಳಕರನಾದಂತಹ ನಿನ್ನನ್ನು ಪೂಜೆ ಮಾಡಿದ್ದಾನೆ. ನಿನ್ನ ಲಿಂಗವನ್ನು ಸ್ಥಾಪಿಸಿ ಪೂಜೆಗೈದು ನಂತರ ಯುದ್ಧಕ್ಕಾಗಿ ಹೊರಟಿದ್ದಾನೆ. ರಾಮನ ಉದ್ದೇಶವನ್ನು ಅರಿತಂತಹ ನೀನು ವೀರಮಣಿಗೆ ಯುದ್ಧ ಮಾಡುವಂತೆ ಪ್ರೇರೇಪಣೆಯನ್ನು ನೀಡಿದ್ದೀಯಲ್ಲ. ಯುದ್ಧಕ್ಕೆ ಬಂದವನನ್ನು ಎದುರಿಸುವುದು ಕ್ಷತ್ರಿಯನಾದಂತಹ ನನ್ನ ಧರ್ಮ. ಅದಲ್ಲದೆ ಕುದುರೆಯ ರಕ್ಷಣೆಗಾಗಿ ನಿಂತಹ ನಾನು ರಾಮನ ಆಜ್ಞೆಯಂತೆ ನಡೆಯಬೇಕಾದದ್ದು ನನ್ನ ಕರ್ತವ್ಯ ಧರ್ಮ, ರಾಜಧರ್ಮ. ಇದನ್ನು ನಡೆಸಿದ್ದೇನೆ. ಇಲ್ಲಿ ನಾನು ತಪ್ಪೆಸಗಲಿಲ್ಲ. ಇಂತಹ ಸಂದರ್ಭದಲ್ಲಿ ನಿನ್ನನ್ನು ಪೂಜಿಸುವಂತಹ ನಮ್ಮ ಮೇಲೆಯೇ ಯುದ್ಧಕ್ಕೆ ಬರುತ್ತಿದ್ದೀಯಲ್ಲ. ರಾಮನ ಅನುಜನಾದಂತಹ ನಾನು ದುರಕ್ಕೆ ಅಂಜುವುದಿಲ್ಲ. ಪರಮಶಿವನಾದರೇನು, ಯಾವುದೇ ದೇವತೆಗಳು ಬರಲಿ, ನನ್ನಣ್ಣ ರಾಮನ ಸಲುವಾಗಿ ರಾಮ ಸೇವೆಗಾಗಿ ನಿಂತಹ ಈ ಶತ್ರುಹರನಾಗಿಯೇ ಮುಂದುವರಿಯುತ್ತಾನೆ. ನೆನಪಿರಲಿ. ಶತ್ರುಘ್ನ, ಪರಶಿವ, ನೀನು ಇನ್ನೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಇಲ್ಲಿ ನಾನು ಪ್ರತಿಷ್ಠಾಪನೆಗೊಂಡಿದ್ದೇನೆ ಅಂತ ತಿಳಿದರೂ ಸಹಿತ ನೀನು ಇನ್ನೂ ಪರಶಿವ ಬಂದರೆ ಅಂಜೆನು ಅಂತ ಹೇಳ್ತಿ. ಯಾವುದೇ ಒಂದು ಊರಿಗೆ ಪ್ರವೇಶ ಮಾಡುವಾಗ ಅಲ್ಲಿ ಒಂದು ಪದ್ಧತಿ ಇದೆ, ಆ ಗ್ರಾಮ ದೇವತೆಗೆ ನಮಸ್ಕರಿಸುವಂಥದ್ದು ಅಲ್ವೋ ಶತ್ರುಘ್ನ? ನೀನು ಮೊದಲೇ ಹೇಳಿದ್ರೆ ಮೊದಲೆನ್ನೊಡನಿದ ಅರು ಹಿರೇಂದ್ರಪನೊಳು, ಮೊದಲೆನ್ನೊಡನಿದ ಅರು ತಿರೆನಪನೊಳು ಕದನಗಳಿರುತ್ತಿಗುದೆ, ನೃಪನೊಳು ಕದನಗಳಿರುತ್ತಿಗುದೆ. ಮುದದೊಳು ಕಪ್ಪವ ಕೊಡಿಸುದ ಈರ್ತೆನು ಮದಮುಖನಾದೆಯಲ. ಶತ್ರುಘ್ನ, ನಾನಿಲ್ಲಿ ಜ್ಯೋತಿರ್ಮೇಧದಲ್ಲಿ ಸ್ಥಾಯಿಯಾಗಿ ನೆಲೆ ನಿಂತಿದ್ದೇನೆ ಎಂಬ ಅರಿವು ನಿನಗಿದೆ. ಹೌದು. ನೀನಿಲ್ಲಿಗೆ ಬಂದಾಗ ಹಯವು ಬಂಧಿಸಲ್ಪಟ್ಟಿದೆ ನನ್ನ ಭಕ್ತನಾದ ವೀರಮಣಿಯಿಂದ ಅಂತ ನೀನು ತಿಳಿದಿ. ಶಿವನ ರಕ್ಷೆಯಿಂದ ರಕ್ಷಿಸಲ್ಪಟ್ಟವನು ವೀರಮಣಿ ಎಂಬುದನ್ನೂ ನೀನು ತಿಳಿದಿದ್ದಿ. ಇಷ್ಟಾದ್ರೂ ಸಹಿತ ಒಂದು ಸಲ ನನ್ನಲ್ಲಿ ನೀನು ಹೇಳಿದ್ಯೋ, ದೇವ ಹೀಗಾಗಿದೆ, ಹೀಗೊಂದು ಪ್ರಕರಣ ನಡೆದಿದೆ, ನಿನ್ನ ಭಕ್ತನಾದ ವೀರಮಣಿ ಹಯವನ್ನು ಬಂಧಿಸಿದ್ದಾನೆ, ಇದು ಸರಿಯೋ ಅಂತ ನೀನು ನನ್ನಲ್ಲಿ ಕೇಳುವುದೋ ಅಥವಾ ನಿನಗೆ ನೀನೇ ನಿರ್ಣಯ ಮಾಡಿಕೊಳ್ಳುವುದೋ? ಶತ್ರುಘ್ನ, ಮೊದಲು ಇದರ ಬಗ್ಗೆ ಒಂದು ಮಾತು ಕಾಲಿಡುವ ಮೊದಲು ಕಣ್ಣಿಟ್ಟಿದ್ರೆ ಬೇಡ, ಮನಸ್ಸಿನಲ್ಲಿ ಆದರೂ ನನ್ನ ಸ್ಮರಣೆ ಮಾಡಿದ್ದಿದ್ರೆ
ನಾನೇ ಸ್ವತಃ ಬಂದು ವೀರಮಣಿಯಿಂದ ಹಯವನ್ನು ಬಿಡಿಸಿ ಕಪ್ಪವನ್ನು ಕೊಡಿಸುತ್ತಿರಲಿಲ್ವೋ? ಈ ಯುದ್ಧ ಕಷ್ಟ ನಷ್ಟ ಎಲ್ಲ ಬೇಕಿತ್ತು. ಪರಶಿವ ಮೊದಲೇ ಮುಗಿಯುವಂಥದ್ದನ್ನು ಇಷ್ಟು ಲಂಬಿಸಿದ್ದು ಯಾಕೆ ನೀನು? ನನ್ನನ್ನು ದೈವ ಅಂತ ಒಪ್ತಿ, ಶಿವನ ವಿರೋಧ ಇಲ್ಲ ಅಂತ ಹೇಳ್ತಿ. ಆದ್ರೆ ನೀನು ನನ್ನನ್ನು ದೈವದ ನೆಲೆಯಲ್ಲಿ ಕಾಣಲೇ ಇಲ್ಲ. ಯಾಕೆ ಬೇಕಿತ್ತಿದೆಲ್ಲ? ಪರಶಿವನೇ, ಹೇಳು. ದೇವರನ್ನು ಪ್ರಾರ್ಥಿಸುವುದು ಯಾವಾಗ ನಮ್ಮ ಕೈಯಲ್ಲಿ ಯಾವ ಕೆಲಸವು ಕೈಗೂಡದೆಂದು ತಿಳಿಯುತ್ತೇವೆಯೋ ಆ ಸಂದರ್ಭದಲ್ಲಿ ದೇವಶಕ್ತಿಯನ್ನು ನಮ್ಮ ಮೇಲೆ ಆರೋಪಗೊಳಿಸಿಕೊಳ್ಳಬೇಕಾಗುತ್ತದೆ. ಇಲ್ಲಿ ನಾನು ಪ್ರತಿಯೊಂದನ್ನು ಧರ್ಮದ ಪ್ರಕಾರವಾಗಿ ನಡೆದುಕೊಂಡು ಬಂದಿದ್ದೇನೆ. ಮೊದಲು ವೀರಮಣಿಗೆ ಸಂಧಾನಕ್ಕಾಗಿ ಆಂಜನೇಯನನ್ನು ನುರಿತ ಚತುರಮತಿಯನ್ನು ಕಳಿಸಿದ್ದೇನೆ. ಯಾವ ಕಾರಣಕ್ಕಾಗಿ ಈ ಅಶ್ವಮೇಧ ಕುದುರೆ ಜಗತ್ತಿನ ಸುತ್ತೆಲ್ಲ ಚಿತ್ತಾಡುತ್ತಿದೆ, ಭೂಮಿಯ ಪರ್ಯಟನೆ ಮಾಡುತ್ತಿದೆ, ಇದನ್ನು ತಿಳಿಸಿ ಹೇಳಿದಾಗಲೂ ಸಹ ಯುದ್ಧವನ್ನೇ ಮಾಡುತ್ತೇನೆ, ಯುದ್ಧದಿಂದಲೇ ಜಯಿಸುತ್ತೇನೆ ಎಂದು ಹೇಳಿದವನನ್ನು ವಿರೋಧಿಸುವುದೇ ಇರುವುದು, ಅವನನ್ನು ಅರಿಯದೇ ಇರುವುದು ಕ್ಷತ್ರಿಯನಾದಂತಹ ನನ್ನ ಧರ್ಮವಾಗಲಾರದು. ಮತ್ತು ಅವನನ್ನು ಅರಿಯುವಂತಹ, ಅವನನ್ನು ಸೋಲಿಸುವಂತಹ ಶಕ್ತಿ ಸಾಮರ್ಥ್ಯವನ್ನೂ ನಾನು ಹೊಂದಿದ್ದೇನೆ. ಈಗ ಅದು ಸತ್ಯವಾಗಿದೆ, ಅವನನ್ನು ಅರಿದಿದ್ದೇನೆ. ವೀರಮಣಿ ನೆಲಕ್ಕೆ ಬಿದ್ದಿದ್ದಾನೆ. ಈ ಸಂದರ್ಭದಲ್ಲಿ ದೇವನಾದಂತಹ ನೀನು ಕೇವಲ ಪುರರಕ್ಷಣೆಗೆ ಮಾತನ್ನು ಕೊಟ್ಟಿದ್ದೇನೆ ವೀರಮಣಿಗೆ ಎನ್ನುವ ಕಾರಣಕ್ಕಾಗಿ ಯುದ್ಧಕ್ಕೆ ಬಂದಿರುವುದು ಎಷ್ಟು ಸರಿ. ಇರಲಿ, ನೀನೇ ಬಂದರೂ ಸಹ ಯುದ್ಧವನ್ನು ಮಾಡಲು ನಾನು ಹಿಂಜರಿಯಲಾರೆ. ಯುದ್ಧಕ್ಕಾಗಿಯೇ ನಿಂತಿದ್ದೇನೆ. ಇದು ನನ್ನ ಧರ್ಮ. ಧರ್ಮಕ್ಕಾಗಿ ನಾನು ನನ್ನ ಶಿರವನ್ನೇ ಕೊಟ್ಟೇನು. ರಾಮನಿಗಾಗಿ ನನ್ನ ಶಿರವನ್ನು ಅರ್ಪಣೆ ಮಾಡಿ ಏನು. ರಾಮ ಸೇವೆಯೇ ನನ್ನ ಧರ್ಮ. ಆ ಪ್ರಕಾರ ನಡೆದುಕೊಳ್ಳುತ್ತೇನೆ. ಶತ್ರುಘ್ನ, ಹಾ, ಮುಂದೆ ಏನಾಗ್ತದೆ ಅಂತ ನನಗೆ ಗೊತ್ತಿರುವುದೋ ನಿನಗೆ ಗೊತ್ತಿರುವುದೋ? ಇರಬಹುದು ನಿನಗೆ ತಿಳಿವು. ಆದರೆ ನೋಡು, ನನ್ನ ಅರಿವು ತಿಳಿವು ಏನಿದೆಯೋ ಆ ಪ್ರಕಾರ ನಡೆಯುತ್ತೇನೆ. ಪ್ರತಿಯೊಬ್ಬರಿಗೂ ಯೋಚನೆಯ ಶಕ್ತಿ ನೀಡುವವನು ನೀನು, ಪ್ರತಿಯೊಬ್ಬನಿಗೂ ಮಂಗಳವನ್ನು ನೀಡುವವನು ನೀನು, ಪ್ರತಿಯೊಬ್ಬನಿಗೂ ಉತ್ತೇಜನವು ನೀಡುವವನು ನೀನು. ನನ್ನಲ್ಲಿ ಈಗ ಯುದ್ಧದ ಉತ್ತೇಜನ ಉಕ್ಕೇರುತ್ತದೆ. ಅದಕ್ಕೆ ಕಾರಣನೂ ನೀನೇ. ಕಾರಣ ಇಲ್ಲಿಗೆ ನಿಲ್ಲುವುದಿಲ್ಲ. ಆದ್ದರಿಂದ ಯುದ್ಧವನ್ನು ಮುಂದುವರಿಸುತ್ತೇನೆ. ನಾನು ನಿನಗೆ ಅಂಜುವುದಿಲ್ಲ. ನೀನೇ ಯುದ್ಧಕ್ಕೆ ನಿಲ್ಲುತ್ತೀ ಎಂದಾದರೆ ನಿನ್ನನ್ನು ಬೀಳಿಸದೆ ನನಗೂ ಬೇರೆ ದಾರಿಯೇ ಇಲ್ಲ. ಬಾರೋ. ಕಾಮ ತಾರಕಾಸ್ತ್ರವನ್ನು ಪರಶಿವನ ವಿರುದ್ಧ ಹೊರಡಿದ್ದೇನೆ. ಅದನ್ನು ತುಂಡರಿಸಿದ್ದಾನೆ. ಇದೋ ತ್ರಿಶೂಲದಿಂದ ನನ್ನನ್ನು ಇರಿಯುತ್ತಿದ್ದಾನಲ್ಲ. ಹಾ, ಎಂತಹ ಸ್ಥಿತಿ ಒದಗಿ ಬಂತು. ರಾಮದೇವರು ನನ್ನನ್ನು ಕಳುಹುವಾಗ ಆಡಿದಂತಹ ಮಾತು, ಹನುಮ ನೀನಿರುವ ಭರವಸೆಯಿಂದ ನಾನು ಶತ್ರುಘ್ನನನ್ನು ಕಳುಹಿಸುತ್ತೇನೆ. ಸೀತೆಯನ್ನು ಹುಡುಕುವುದಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ಲಂಕೆಯನ್ನು ಸುಟ್ಟಂತಹ ಪರಾಕ್ರಮಿ ನೀನು. ನಿನ್ನ ಮೇಲೆ ವಿಶ್ವಾಸ ಇಡ್ತೇನೆ ಅಂತ ನನ್ನ ರಾಮದೇವರು ಹೇಳಿದರು. ಆದರೆ ರಾಮನ ವಿಶ್ವಾಸವನ್ನು ಇರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಪುಷ್ಕಳ, ಶತ್ರುಘ್ನ ಮೊದಲಾದವರನ್ನು ಕೊಂದು ಕಳೆದಲ್ಲ. ಇಂತಹ ಸ್ಥಿತಿ ಬಂದು ಒದಗಿತು ಅಂತ ಅದು ಸುಮ್ಮನೆ ಇರುವುದಕ್ಕಾಗ್ತದೆ? ಸುಮ್ಮನೆ ಇರುವುದಕ್ಕಾಗುವುದಿಲ್ಲ. ಇದಕ್ಕೆ ಕಾರಣಕರ್ತರಾದವರನ್ನು ಬಿಡುವುದಿಲ್ಲ. ಕೊಟ್ಟುತ್ತೇನೆ. ಕುಟ್ಟಿ ಬ್ರಹ್ಮಾಂಡವರ ಚೂಡಿಪೆ, ಕುಟ್ಟಿ ಬ್ರಹ್ಮಾಂಡವರ ಚೂಡಿಪೆ ದುಷ್ಟರಾದ ನಮ್ಮ ಶತ್ರುವನ್ನು ನನ್ನ ರಾಮದೇವರ ಅನುಜರಾದಂತಹ ಶತ್ರುಘ್ನನ್ನು ಕೊಂದವರನ್ನು ಬಿಡುವುದಿಲ್ಲ. ಈ ಬ್ರಹ್ಮಾಂಡದಲ್ಲಿ ಎಲ್ಲಿಯೇ ಇರಲಿ ಅವರನ್ನು ಹಿಡಿದು ಉರುಳಿಸುತ್ತೇನೆ. ಹೆಚ್ಚೇಕೆ ಬ್ರಹ್ಮಾಂಡವನ್ನು ಕೊಟ್ಟಿ ಪುಡಿಗೈತೇನೆ. ಸಮುದ್ರವನ್ನು ಪತ್ತು ಹೋಗುವಂತೆ ಮಾಡುತ್ತೇನೆ. ಪರ್ವತಗಳೆಲ್ಲ ಧರೆಗುರುಳಬೇಕು ಹಾಗೆ ಮಾಡ್ತೇನೆ. ಸುಮ್ಮನೆ ಇರ್ತೇನೋ ಯಾರು ಅನ್ನುವುದನ್ನು ನೋಡ್ತೇನೆ. ಎಲ್ಲವ ಮದಂದ ನೀನು ನಿಷ್ಕಾರಣದೊಳಗಿಗ ದ್ವೇಷವನ್ನು
ಗಳಿಸಿಕೊಂಡಿರುವುದಕ್ಕೆ ಬೇಳು ಬೇಳಲು ಬೇಗ ಅನುಭವಿಸುವೆಯೋ? ಎಲ್ಲ ಏನಾ ಏನಾಶ್ಚರ್ಯ! ನಿಷ್ಕಾರಣವಾಗಿ ಮನುಜರ ನಡುವೆ ನಡೆಯುತ್ತಿರುವಂತಹ ಯುದ್ಧದಲ್ಲಿ ಸಾಕ್ಷಾತ್ ಪರಶಿವನೇ ಬಂದು ಒದಗಿದ್ದೀಯ. ಮದಾಂಧ ಎನ್ನದೆ ಮತ್ತೆ ಬೇರೆ ಉಪಾಯ ಇಲ್ಲ. ನಾವು ಮನುಜರು ಮಾಡುತ್ತಿರುವಂತಹ ಈ ವ್ಯವಹಾರ ಮಾರ್ಕೆಟಗೂ ಜೊತೆ ಸೇರಿದೆ. ಆದ್ರೆ ದೇವನಾದ ನಿನಗೇನು ಕೆಲಸ ಇತ್ತು? ಯಾಕಾಗಿ ಬಂದೆ? ನಿನ್ನನ್ನು ಬಿಡುವುದಿಲ್ಲ. ಈಗ ಹನುಮಾನರಾಗಿದ್ದೇನೆ. ಏನು ಎಲ್ಲಿ ನಿಂತು ಬ್ರಹ್ಮಾಂಡವನ್ನು ಕುಟ್ಟಿ ಪುಡಿ ಮಾಡ್ತೀಯೋ ನೀನು? ದುರಕ್ಕೆ ಶತ್ರುಗೈಯನ್ನೊಳ್ಳು ದಿನ ತಗದಿನ್ನ ದುರಕ್ಕೆ ಶತ್ರುಗೈಯನ್ನೊಳ್ಳು ಮಾರ್ಮಣಿತಿಗ ಪರಿಗಾಗಿ ವೇಗದಳು ದೊರೆಯೊಳ್ಳು ಕೆಟಗಿದ ಶೂರನಾಗಿಯೇ ನಾನು ಪರಿಕಿಸಲವೋ ದುರ್ತನೆ. ಏ ಧೂರ್ತ, ನೀನು ಕೂಗಿದ ಕೂಡ್ಲೆ ಬ್ರಹ್ಮಾಂಡ ಏನು ಹುಡಿಯಾಗುವುದಿಲ್ಲ, ಗೊತ್ತಾಯ್ತೋ? ಏನು ಯಾಕೋ ನಿನಗೆ ಸಿಟ್ಟು? ಶತ್ರುಘ್ನನನ್ನು ಕೊಂದದ್ದಕ್ಕಲ್ವೋ? ಶತ್ರುಘ್ನ ಏನ್ ಮಾಡ್ದ? ಮತ್ತೆ ಶಿವನೊಡನೆ ಯುದ್ಧ ಮಾಡುವುದು ಅಂದ್ರೆ ಸಾಮಾನ್ಯ ಅಂದುಕೊಂಡೆ ಏನೋ? ದೈವ ಎನ್ನುವ ನೆಲೆಯಲ್ಲಿ ಆದ್ರೂ ನಿನ್ನ ಶತ್ರುಘ್ನನಿಗೆ ಶರಣಾಗತನಾಗಬಹುದಿತ್ತಲ್ಲ, ಮಾಡಿದ್ನ ಅವನು? ನನ್ನ ಮೇಲೆ ಯುದ್ಧಕ್ಕೆ ನಿಂತ ಮತ್ತಲೇ ಕಡಿದೆ. ಇದರಲ್ಲಿ ತಪ್ಪೇನುಂಟು? ಅದು ಯುದ್ಧ ಪ್ರಕ್ರಿಯೆ. ಅದಕ್ಕೆ ನೀನಿಷ್ಟು ಕೂಗುವುದು ಯಾಕೋ? ಕೂಗಿದ್ದು ನೀನು ಮಾಡಿದ ತಪ್ಪು ಅಂತ ಅಲ್ಲ, ನಿನ್ನನ್ನೂ ನಾನು ಬಿಡುವವನಲ್ಲ. ಯಾಕೆ? ನೀನು ಮಾಡಿದ ಅಪರಾಧ ಸಾಮಾನ್ಯದಲ್ಲ. ಅದು ಸೀತಾವಲ್ಲಭಗೆ ನೀನೋ ಸೀತಾವಲ್ಲಭಗೆ ನೀನು ದುಃಖವನಿತ್ತು ಘಾತವ ಗೈದವನು ದುಃಖವನಿತ್ತು ಘಾತವ ಗೈದವನೋ. ಖ್ಯಾತವಾಗಿಗ ತ್ರೈಮೂರ್ತಿಗಳಿಗೆ ನೆಲ್ದು ಖ್ಯಾತವಾಗಿಗ ತ್ರೈಮೂರ್ತಿಯೊಳಿಗೆ ನೆಲ್ದು ಈತರ ಗೈದಿಗೆಯ ಖ್ಯಾತವಾಗಿಗ ತ್ರೈಮೂರ್ತಿಯೊಳಿಗೆ ನೆಂದು ಈತರ ಗೈದಿಗೆಯ ಶಿವನೇ, ಹನುಮ, ಲೋಕಕ್ಕೆ ಮಂಗಲವನ್ನುಂಟು ಮಾಡುವ ಕಾರಣಕ್ಕಾಗಿ ಶಂಕರನಾದ್ರಿಂದ ನಿನ್ನನ್ನು ಶಂಭು ಶಿವ ಎನ್ನುವುದಾಗಿ ಕರೆಯುತ್ತಾರೆ. ನೀನು ಮಾಡಬೇಕಾದ ಕೆಲಸ ಏನು? ಸಕಲರಿಗೂ ಸನ್ಮಂಗಲವನ್ನುಂಟು ಮಾಡಬೇಕಾದವನು. ಆ ಕಾರ್ಯವನ್ನು ಮಾಡುವುದಕ್ಕೆ ತೊಡಗಿದಂತಹ ರಾಮ, ನನ್ನ ತಾಯಿ ಸೀತೆಯ ವಲ್ಲಭ, ಆ ರಾಮನಿಗೆ ನೋವುಂಟಾಗುವಂತಹ ಕೆಲಸವನ್ನು ನೀನು ಮಾಡ್ತಾ ಇದ್ದಿ. ಯಾಕೆ? ಧರ್ಮಾಚರಣೆಯಲ್ಲಿ ರಾಮನನ್ನು ಮೀರುವವರು ಯಾರೂ ಇಲ್ಲ, ನೀನು ಒಪ್ಪಬೇಕು. ತ್ರಿಮೂರ್ತಿಗಳ ಕಾರ್ಯ ಏನು? ಲೋಕವು ಸುಸಾಂಗವಾಗಿ ನಡೆಯುವಂತೆ, ಲೋಕದಲ್ಲಿ ಯಾವುದೇ ಅಹಿತಕರವಾದದ್ದು ನಡೆಯದ ಹಾಗೆ, ಧರ್ಮ ಸ್ಥಾಪನೆಯಾಗುವ ಹಾಗೆ ನಡೆದುಕೊಳ್ಳಬೇಕಾದದ್ದು. ತ್ರಿಮೂರ್ತಿಗಳಿಗೆ ಅನುಕೂಲಕರರಾಗಿ ಇರಬಹುದಾದವರು ಯಾರು? ಒಳ್ಳೆಯ ಅರಸು ಮಕ್ಕಳು. ರಾಜನಾಗಿ ತರಣಿವಂಶರಾಜನಾದಂತಹ ರಾಮ ಭೂಲೋಕದಲ್ಲಿ ದುಷ್ಟರನ್ನು ಮರ್ದಿಸಿ ಶಿಷ್ಟರನ್ನು ಪರಿಪಾಲಿಸಿಕೊಂಡು ಸತ್ಕೀರ್ತವಂತರಾಗಿರುವಂತಹ ರಾಮನ ಕುರಿತಾಗಿ ಉಳಿತನ್ನು ಮಾಡುವುದನ್ನು ಬಿಟ್ಟು ಅವರಿಗೆ ತೊಂದರೆಯನ್ನು ಉಂಟು ಮಾಡಿದ್ದಿ. ಆ ಕಾರಣಕ್ಕಾಗಿ ನಿನ್ನನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ತ್ರಿಮೂರ್ತಿಗಳಾಗಿ ನೀವು ವ್ಯವಹರಿಸಬೇಕಾದದ್ದೇನು? ಸಮಾನತ್ವವನ್ನು ಹೊಂದಬೇಕು, ಸದ್ಧರ್ಮದಲ್ಲಿ ಒಲವನ್ನು ತೋರಿಸಬೇಕು. ಸದ್ಧರ್ಮಿಯಾದಂತಹ ರಾಮನ ಕುರಿತಾಗಿ ಒಲವನ್ನು ತೋರಿಸದೆ ಯಾವುದೇ ವೈಯಕ್ತಿಕ ಹಿನ್ನೆಲೆಯಲ್ಲಿ ಬೇಡಿತ್ತು ನಿಮಗೆಲ್ಲ. ಯಾರದೋ ಮನೆ ಅಳಿಯನಾಗಿ ಮನೆಯಲ್ಲಿರುವುದು ಅಷ್ಟು ಒಳ್ಳೆಯದಲ್ಲ. ತ್ರಿಮೂರ್ತಿಗಳಾದಂತಹ ನಿನಗೆ ಯಾರದೋ ಮನೆ ಯಾರೋ ಹೆಣ್ಣು ಮಗಳ ಮಾತಿಗಾಗಿ ಮರುಳಾಗಿ ಅವರ ಮನೆಯಲ್ಲಿ ಇರುವಂತಹ ಸ್ಥಿತಿ ಬಂದಿದೆ. ಅದನ್ನು
ದೊಡ್ಡದಾಗಿಸಿಕೊಂಡು ಮಾವನನ್ನು ರಕ್ಷಿಸುವುದಕ್ಕಾಗಿ ಲೋಕೈಕ ವೀರನಾದಂತಹ ಧರ್ಮಿಷ್ಠರಾದಂತಹ ಚಕ್ರವರ್ತಿಯಾದಂತಹ ರಾಮನ ಕುರಿತಾಗಿ ನೀನು ಮಾಡಬಾರದನ್ನು ಮಾಡ್ತೀಯಂತಾದ್ರೆ ಅದನ್ನು ಒಪ್ಪುವುದಿಲ್ಲ. ರಾಮನ ಭಕ್ತನಾದಂತಹ ಹನುಮಂತ, ರಾಮನ ಕಿಂಕರನಾದಂತಹ ಹನುಮಂತ ಸುಮ್ಮನಿರುವುದಿಲ್ಲ, ನಿನ್ನನ್ನೂ ಬಿಡುವುದಿಲ್ಲ. ಎಲ್ಲ ಕೋಡಗವೇ ವನದೊಳು ಮೇರೆದಿರುವ ವನದೊಳು ಮೇರೆದಿರುವ ಕೋಡಗ ನಿಂಗೆ ಮನುಜರೋಸು ಸ್ನೇಹವಾನ್ ಕೋಡಗ ನಿಂಗೆ ಮನುಜರೋಸು ಸ್ನೇಹವಾ ಎಣಿಸಲಾಶ್ಚರ್ಯವು ರಾಮನೊಣಿನಗಿಂತ ಹೌದಪ್ಪ. ಎಣಿಸಲಾಶ್ಚರ್ಯವು ರಾಮನೊಣಿನಗಿಂತ ಕನಿಕರ ವ್ಯಾತಕಿಗ ನಿನಗಿಂತ ಕನಿಕರ ಯಾತಕಿಗ ಎಣಿಸಲಾಶ್ಚರ್ಯವು ರಾಮನೊಣಿನಗಿಂತ ಕನಿಕರ ವ್ಯಾತಕೀಗ ಎಲ 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 ಮಂಗ, ಕಾಡಲ್ಲಿ ಅಲೆದಾಡುವ ಕೋಡಗವೇ, ನೀನು ನನಗೆ ತ್ರಿಮೂರ್ತಿಗಳ ಸೃಷ್ಟಿ ಸ್ಥಿತಿ ಲಯಗಳ ಬಗ್ಗೆ ಮಾತನಾಡುವುದು, ಉಪದೇಶ ಮಾಡುವುದು. ಅಬ್ಬಬ್ಬ, ಮನುಷ್ಯರೊಂದಿಗೆ ಒಡನಾಡಿ ಸ್ವಲ್ಪವಾದರೂ ಬುದ್ಧಿ ಬಂದಿರಬೇಕು ಅಂದುಕೊಂಡಿದ್ದೆ. ಮಾಡುವುದು ಹೋಗ್ಲಿ, ಆಡುವುದಕ್ಕೂ ಸಂಸ್ಕಾರವಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಾ ಇದ್ದೀಯೇ ಅಲ್ವೋ? ನಿನಗೆ ಯಾವಾಗಿಂದಲೋ ರಾಮನ ಬಗ್ಗೆ ಇಷ್ಟು ಕನಿಕರ ಬಂತು? ನಿನ್ನನ್ನು ಒಂದು ಮಾತು ಕೇಳೋ. ವೀರಮಣಿಯ ಹಿಂದಿನ ಪ್ರಸಂಗ, ರಾಮಾಂಜನೇಯ ಯುದ್ಧ, ಅಲ್ಲಿ ನೀನು ಮಾಡಿದ್ದೇನೋ 8 ದಿನಗಳೊಳಗಾಗಿ ಅವನ ತಲೆ ಕಡಿಯದಿದ್ದರೆ ರಾಮನ ಸ್ಥಿತಿ ಏನಾಗ್ತಿತ್ತೋ ಯೋಚಿಸಿದ್ಯೋ? ರಾಮನ ಮಾತು ಬೇರೆ ಅಲ್ಲ, ನನ್ನದೇ ಇದು ಅಂತ ನೀನು ಅಂತ ಭಾವ ನಿನ್ನಲ್ಲಿ ಮೂಡಬೇಕಿತ್ತಲ್ವ? ಸರ್ವಾಂತರ್ಯಾಮಿ ರಾಮ, ಎಲ್ಲೆಲ್ಲೂ ರಾಮನನ್ನೇ ಕಾಣ್ತಾ ಇದ್ದೇನೆ ಎಂದು ಹೇಳುವ ನಿನಗೆ ವೀರಮಣಿಯಲ್ಲಿ ರಾಮ ಕಾಣಿಸ್ಲಿಲ್ಲ, ಶಿವನಲ್ಲಿ ನಿನಗೆ ರಾಮ ಕಾಣುವುದಿಲ್ಲ ಅಲ್ವಾ? ಎಲ್ಲದರಲ್ಲೂ ರಾಮನನ್ನು ಕಾಣುವ ನಿನಗೆ ನೀನು ವೀರಮಣಿಯನ್ನು ಯಾಕೆ ಹೊಡೆದೆ ಹೇಳು? ಅಲ್ಲ, ಶಿವ ಈ ಪ್ರಶ್ನೆ ಕೇಳ್ತಾನೆ ಅಂದ್ರೆ ಉತ್ತರ ಉಂಟು ನನ್ನದು. ಎಲ್ಲರಲ್ಲಿಯೂ ರಾಮನನ್ನು ಕಾಣಬೇಕು ಅನ್ನುವಾಗ ಅಲ್ಲಿ ರಾಮತ್ವ ಸಿದ್ಧಿಯಾಗುವಂತಹ ಗುಣಗಳಿರಬೇಕು. ನನ್ನ ರಾಮನೆಂದರೆ ರಜೋಗುಣ ತಮೋಗುಣಗಳಿಂದ ಪರಿಪೂರಿತನಾದವನಲ್ಲ, ಸತ್ವಾತಿಶಯದಿಂದ ಕೂಡಿದಂತಹ ರಾಮ. ಒಳ್ಳೆಯವರಲ್ಲಿ ರಾಮನ ಕಾಣುತ್ತೇನೆ. ನಿನ್ನ ಅಳಿಯನಾದಂತಹ, ನಿನ್ನ ಮಾವನಾದಂತಹ ದುಷ್ಟನಾದಂತಹ ವೀರಮಣಿಯಲ್ಲಿ ಅವನನ್ನು ಕಾಣುವಷ್ಟು ಸಣ್ಣವನು ನಾನಲ್ಲ. ಮತ್ತೆ ಹೇಳಿದೆಯಲ್ಲ, ಕೋಡಗನಿಗೆ ಏಕೆ ಬೇಕಿತ್ತು ಮನುಷ್ಯರ ಜೊತೆ ಸ್ನೇಹ ಅಂತ. ದೇವರೇ, ನಿಮ್ಮಂಥವ್ರು ನಮ್ಮವನ್ನು ಸಣ್ಣ ಮಾಡುವುದಕ್ಕೆ ಬಂದರೆ ನಾವು ನಿಮ್ಮ ಬಗ್ಗೆ ಮಾತನಾಡಬೇಕಾಗ್ತದೆ. ದೊಡ್ಡವರು ಅಂತ ಸುಮ್ಮನೆ ಇರುವುದಕ್ಕೆ ನಮಗೂ ಆಗುವುದಿಲ್ಲ. ಯಾಕೆಂದ್ರೆ ಶಿವ ಎನ್ನುವ ನೆಲೆಯಲ್ಲಿ ನಿನಗೆ ಗೌರವ ಕೊಟ್ಟರು, ನಾನು ರಾಮನ ಸೇವೆ ಮಾಡುವುದಕ್ಕೆ ತೊಡಗಿದ್ದೇನೆ, ಅವನ ಕಿಂಕರನಾಗಿದ್ದೇನೆ ಎನ್ನುವ ನಿಮ್ಮ ಹಂಗಿನ ಮಾತಿಗೆ ನಾನು ಆರಂಭದಲ್ಲಿ ಹೇಳಿದ್ದೇನೆ. ಶಿವ ಎನ್ನುವ ನೆಲೆಯಲ್ಲಿ ಗೌರವ ಇದ್ರು ವೀರಮಣಿಗೆ ಅಳಿಯನಾಗಿ ಜ್ಯೋತಿರ್ವೇದದಲ್ಲಿ ನೆಲೆ ನಿಂತ ನಿನಗೆ ಎಷ್ಟು ಅರ್ಹತೆ ಉಂಟು ಅನ್ನುವ ಪ್ರಶ್ನೆ ಬರ್ತದೆ. ಯಾರೋ ಅರಸನ ಮನೆಯ ಹೆಣ್ಣು ಮಗಳಿಗೆ ಅಳಿಯ ಗಂಡನಾಗಿರುವ ನೀನು ಅವನ ಸೇವೆ ಮಾಡುವುದಕ್ಕೆ ಬಂದದ್ದು ಯಾಕೆ? ವೀರಮಣಿಯನ್ನು ಉಳಿಸಿಕೊಳ್ಳುವುದಕ್ಕೆ, ಅವನನ್ನು ಕೊಂದ ಕುರೋದಕ್ಕಾಗಿ. ನಾನು ಹಾಗಲ್ಲ. ಲೋಕಕ್ಕೆ ನಾಯಕನಾಗಬಹುದಾದಂತಹ ಪರಾಶಕ್ತಿಯೇ ಆಗಿರುವಂತಹ ವಿಷ್ಣುವಿನ ಅವತಾರ ರೂಪಿಯಾದಂತಹ ರಾಮನ ಸೇವೆ ಮಾಡುವುದಕ್ಕಿರುವನು.
ನಾನೇ ಒಪ್ಪಿಕೊಂಡಿದ್ದೇನೆ. ರಾಮದೇವರು ಅವರ ಸೇವಕ ನಾನು. ಆದ್ರೆ ದೇವರಾದ ನೀನು ಸೇವಕರ ಸೇವೆ ಮಾಡ್ಲಿಕ್ಕೆ ಬಂದವನು. ಅಷ್ಟಾಗಿಯೂ ನೀನೇನು ದೊಡ್ಡ ಬಹಳ ಎಲ್ಲವನ್ನೂ ಒಳ್ಳೇದು ಮಾಡಿದ್ದೀಯ ಅಂತಲ್ಲ. ಕೇಳಿದೆಯಲ್ಲ, ಎಲ್ಲರಲ್ಲೂ ರಾಮನನ್ನು ನೋಡ್ಲಿಕ್ಕೆ ಆಗುವುದಿಲ್ವೋ ಅಂತ. ಶಿವನಲ್ಲಿ ರಾಮನ ಕಾಣುವ ಹಾಗೆ ಇಲ್ಲ ನಾನು. ಯಾಕೆ? ನನ್ನ ರಾಮನ ಮೂಲ ಸ್ವರೂಪದಲ್ಲಿ ನಿನಗೆ ಎಷ್ಟು ಅನುಕೂಲಕರನಾಗಿ ಅವನು ವ್ಯವಹರಿಸಿದ್ದಾನೆ ಅಂತ ನನಗೆ ಗೊತ್ತುಂಟು. ನಿನ್ನ ಮಗ ಭಸ್ಮಾಸುರನಿಗೆ ಬುದ್ಧಿಗೇಡಿಯಾದಂತಹ ಅವನಿಗೆ ವರ ಕೊಟ್ಟ ನೀನೆಷ್ಟು ಬುದ್ಧಿವಂತ ಅನ್ನೋದು ನಮ್ಗೆ ಗೊತ್ತುಂಟು. ಉರಿಯ ಹಸ್ತವನ್ನು ಕೊಟ್ಟು ಅವ ನಿಮ್ಮ ಮೇಲೆ ಕೈ ಇಡುವುದಕ್ಕೆ ಬಂದಾಗ ಬದುಕುವುದಕ್ಕಾಗಿ ಓಡಿ ಹೋದವನು ಶಿವ. ಆಗ ಬದುಕಿಸಿದ್ದು ನನ್ನ ರಾಮರೂಪ, ರಾಮನ ಮೂಲ ಸ್ವರೂಪ ಅಂತಲೇ ಇಟ್ಟುಕೊಳ್ಳೋಣ. ಆ ವಿಷ್ಣು ನಿನ್ನನ್ನು ಬದುಕಿಸಿದ್ದರಿಂದ, ಅವನು ಮೋಹಿನಿಯಾಗಿ ನಿನ್ನನ್ನು ರಕ್ಷಿಸಿದ್ದರಿಂದ ಬದುಕಿದವನು ನೀನು. ಯೋಚನೆ ಮಾಡದೆ ಕಂಡವರಿಗೆ ವರ ಕೊಡುವ ಶಂಭು ನನಗೆ ಹೇಳುವುದಕ್ಕೆ ಬರ್ತೀಯ? ನೀನಾಡಿದ ಮಾತುಗಳಿಗೆಲ್ಲ ಪ್ರತಿ ಮಾತು ನನ್ನಲ್ಲುಂಟು. ಶಿವನನ್ನು ಎಲ್ಲ ಕಾಣಬೇಕು, ರಾಮನನ್ನು ಎಲ್ಲ ಕಾಣಬೇಕು ಅಂತ ನನಗೆ ಗೊತ್ತಿಲ್ವಾ? ರಾಮನ ಕುರಿತಾಗಿ ಆಡುವ ಮಾತು ಅದು ಯಾರದ್ದಾಗಲಿ, ಶಿವನಾಗಲಿ ಬ್ರಹ್ಮನಾಗಲಿ ಬಿಡುವವನಲ್ಲ ನಾನು. ಎದೆ ತಟ್ಟಿ ಹೇಳ್ತೇನೆ, ರಾಮನ ಭಕ್ತ ಹನುಮಂತ, ರಾಮನಿಗೆ ಸಕಲವನ್ನು ಅರ್ಪಿಸುವುದಕ್ಕೆ ಸಿದ್ಧರಿರುವವರು ಹನುಮಂತ. ಈಗ ಕೈಯ ಮುಟ್ಟನ್ನು ಹಿಡಿದಿದ್ದಾರೆ, ಹೊಡೆದು ಉರುಳಿಸ್ತಾರೆ ನಿನ್ನನ್ನು. ಉರುಳಿಸು ನೋಡೋಣ. ಹನುಮ, ನಾವಿಬ್ಬರು ಎಷ್ಟು ವರ್ಷ ಹೊಡೆದಾಡಿದರು, ಇದು ಯುದ್ಧ ನಿಲ್ಲುವ ಹಾಗೆ ಇಲ್ಲ. ಪುರಗರನು ಮನದೊಳಗೆ ಯೋಚಿಸಿ, ಪುರಗರನು ಮನದೊಳಗೆ ಯೋಚಿಸಿ, ದುರವೆಸಗೆ ನಾವು ಬಯರೆಂದಿಗೂ ಬರದು ಜಯವೀರ್ವರಿಗೆ ಸಾಸಿರ ವರುಷ ಹೆಣಗಿದಡೆ. ಸರಿ ಇಲ್ಲ ಎನ್ನುತ್ತ ಕ್ಷಮೆಯನ್ನು ಧರಿಸಿ ಪವನ ಜನನ್ನು ವಿನಯದಿ ಕರೆದು ಪೇಳಿದನಾಗ ಅತಿ ಮಾಧುರ್ಯ ವಚನದಲ್ಲಿ. ಶ್ರೀರಾಮ ಕಿಂಕರ ವೀರಬಾ 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 ಶ್ರೀರಾಮ ಕಿಂಕರ ವೀರಬಾ ವೀರಬಾ ಶ್ರೀರಾಮ ಕಿಂಕರ ಮಾರುತಾತ್ಮಜ ತಾಳು ಸೈರಣೆ.